ಇವರು ಲೈವ್ ಹೋಗ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ 2 ಕಾಪಿ ಶ್ರೀಧರು ಮಾಡ್ಕೋತಾರೆ, ಕಾರ್ತಿಕ್ ಮಾಡ್ಕೊಳ್ತೀವಿ ಅಲ್ಲಪ್ಪ. ಓಕೆ, ಫ್ಯಾಂಟಾಸ್ಟಿಕ್. ಓಕೆ, ಸರ್ದೊಂದು ವಾಯ್ಸ್ ಬರಲಿಲ್ಲ, ನೋಡೋಣ. ಅದರ್ವೈಸ್ ಆಲ್ಮೋಸ್ಟ್ ವಿ ಆರ್ ಸೆಟ್. ಫ್ಯಾಂಟಾಸ್ಟಿಕ್. ಬೇರೆ ಪಾರ್ಟಿಸಿಪೆಂಟ್ಸ್ ರವೀಂದ್ರ ಅವರು ರೆಕಾರ್ಡ್ ಮಾಡ್ತಾ ಇದ್ದಾರಾ? ಇಲ್ಲ ಸರಿ ಮಾಡಲ್ಲ, ಇಲ್ಲ ಬೇಡ, ನಾವು ಅಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ಅವರು ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಸರ್ ಮಾಡ್ತಾ ಇದ್ದೀನಿ, ಮಾಡ್ಬೋದಲ್ಲ? ತೊಂದರೆ ಇಲ್ಲಲ್ಲ? ಓ ಯಾ ಪ್ಲೀಸ್. ಇಲ್ಲ ತೊಂದರೆ ಇಲ್ಲ. ತಾವು ಮಾಡಿದ್ದೆ ನಾವು ಕಳಿಸ್ಕೊಡೋದಾದ್ರೆ ಅದೇ ಸಾಕು. ಇಲ್ಲಿ ಕಾಣ್ತಾ ಇದೆ ಅಲ್ಲ? ಹೌದೌದು ಮೇಡಮ್ ಕೇಳಿದ್ದೆ, ದಾತ್ರಿ ಮೇಡಮ್ ಹೇಳಿದ್ದೆ ಅವ್ರು ಮಾಡಿ ಅಂದಿದ್ರು. ಪರವಾಗಿಲ್ಲ ರವೀಂದ್ರ ಅವರೇ. ಇಲ್ಲ ಅಂದ್ರೆ ಯಾರಾದ್ರೂ ಒಬ್ರು ಮಾಡಿ ಹಂಚ್ಕೊಳ್ಳೋದಾದ್ರೂ ತೊಂದರೆ ಇಲ್ಲ ಸರ್. ಇಲ್ಲ, ಅದು ಐಡಿಯಾ ಏನಂದ್ರೆ ಬೆಟರ್ ಟು ಹ್ಯಾವ್ ಮಲ್ಟಿಪಲ್ ಕಾಪೀಸ್ ಅಂತ. ಸೊ ಹಾಗಾಗಿ ಎಷ್ಟು ಜನಕ್ಕಾಗತ್ತೆ ಮಾಡ್ಕೊಳ್ಳೋಣ. ಓಕೆ ಓಕೆ ಸರ್. ಓಕೆ, ಅಂಡ್ ಬೇರೆ ಪಾರ್ಟಿಸಿಪೆಂಟ್ಸ್ ಇಲ್ಲಿ ಯಾರಿದ್ದೀರಾ ಆದಷ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಮೋರ್ ಆಫ್ ಎನ್ ಇಂಟರಾಕ್ಟಿವ್ ಸೆಷನ್. ಸೊ if you are not ready, even after some time also is fine. Okay na? So that is the thing. And in between ಒಂದು ಅಟೆಂಡೆನ್ಸ್ ಲಿಸ್ಟ್ ಹೇಳಿದ್ದಾರೆ ಧಾತ್ರಿ ಮೇಡಮ್. ಇದು ಆಕ್ಚುಲಿ ನಮ್ದು ಧಾತ್ರಿ ಮೇಡಮ್ ಈ ಲಿಸ್ಟ್ ಆಫ್ ಪಾರ್ಟಿಸಿಪೆಂಟ್ಸ್ ನಮ್ಗೆ ಕಾಣಿಸುತ್ತೆ. ಸೊ ಹಾಗಾಗಿ ಈ ಅಟೆಂಡೆನ್ಸ್ ಲಿಸ್ಟ್ ಸಾಲದ ನಿಮ್ಗೆ ಆ ಎಕ್ಸೆಲ್ ಅಲ್ಲಿ ಫಿಲ್ ಮಾಡಿಕೊಟ್ರೆ ಸಾಕಲ್ವಾ ಆಮೇಲೆ ಧಾತ್ರಿ ಮೇಡಮ್? ನೋ ಪ್ರಾಬ್ಲಮ್ ಮ್ಯಾಮ್, ಅದು ಅಟೆಂಡೆನ್ಸ್ ಲಿಸ್ಟ್ ನೀವು ಪ್ರೊವೈಡ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಬೇರೆಯವ್ರು ಯಾರಾದ್ರೂ ಅಂದ್ರೆ ನಾವು ಇನ್ನೂ ಒಂದಷ್ಟು ಜನ ಇನ್ವೈಟ್ ಮಾಡಿದೀವಲ್ವಾ, ಅವರು ಅಟೆಂಡ್ ಆಗಿದ್ರೆ ಅವ್ರು ಅಪ್ಲೈ ಅದ್ರಲ್ಲಿ ಫಿಲ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಅಚ್ಚಾ, ಹಾಗಾದ್ರೆ ಒಂದು ಕೆಲಸ ಮಾಡೋಣ ವಿನಾಯಕ್, ಅಟ್ ದ ಎಂಡ್ ಆಫ್ ದ ಸೆಷನ್ ಅದರ್ ದೆನ್ ಸಿರಿಗನ್ನಡ ಕೂಟ ಅಥವಾ ನಮ್ಮ ನಲಿಕಲಿ ಗ್ರೂಪ್ ಇಂದ ಇನ್ಯಾರು ಎಕ್ಸ್ಟ್ರಾ ಬಂದ್ಯಾರ ಅಂತ ಒಂದ್ಸಲ ಕೇಳ್ಕೊಂಡ್ಬಿಟ್ಟು ನೀನು ನೋಟ್ ಡೌನ್ ಲಿಸ್ಟ್ ಮಾಡ್ತೀನಿ. ಓಕೆ. ನಮಸ್ತೆ ನಾಗವರ್ಣ ಸರ್. ನೋ ಪ್ರಾಬ್ಲಮ್. ಯು ಕ್ಯಾನ್ ಸಿ ಯು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಓಕೆ ಓಕೆ. ಸೊ ಅರಹಂತ ನಮಸ್ತೆ ಸಂಜಯ್. ಸೂಪರ್. ಓಕೆ, ಇವರು ಇಟ್ಸ್ ಪರ್ಫೆಕ್ಟ್ 11:30. ನಗವರ್ಣ ಸರ್, ಇನ್ 2 minutes ಅಲ್ಲಿ ವಿ ಕ್ಯಾನ್ ಸ್ಟಾರ್ಟ್. ಎಲ್ಲ ಪಾರ್ಟಿಸಿಪೆಂಟ್ಸ್ ಮತ್ತೆ ಎಲ್ಲ ಡಿಗ್ನಿಟರೀಸ್ ಬಂದಿದ್ದೀರಾ. ಸೊ ಒಬ್ರು ಮಾತ್ರ ಕಾನ್ಸುಲೇಟ್ ಕಡೆಯವ್ರು ಬರಬೇಕು. ಬಟ್ ನಮ್ಮ ಶೆಡ್ಯೂಲ್ ಮೆಟಿಕ್ಯುಲಸ್ಲಿ ಮಿನಿಟ್ ವೈಸ್ ಪ್ಲಾನ್ ಆಗಿ ಹೋಗಿದೆ. ಸೊ ಹಾಗಾಗಿ 2 minutes ಬಿಟ್ಟು ಶುರು ಮಾಡೋಣ. ಮೊದಲು ಯಾರು ಸ್ವಾಗತ ಯಾರು ಮಾಡ್ತಿದ್ದೀರಿ? ನೀವೇನಾ? ಇಲ್ಲ ನಂದು ಆಮೇಲೆ ಬರುತ್ತೆ. ಮೊದಲು ದೀಪಿಕಾ ಅಂತ. ಅದಕ್ಕೂ ಮುಂಚೆ ನಾವು ಇಲ್ಲಿ ಒಂದು ಪದ್ಧತಿ, ಲೈಟಿಂಗ್ ದ ಲ್ಯಾಂಪ್ ಅಂಡ್ ಸರಸ್ವತಿ ಸ್ತುತಿಯಿಂದಾನೇ ಶುರು ಮಾಡೋದು. ಓಕೆ, ಹಾಗೆ ಮಾಡಿ. ನಮಗೆ ಮಾತಾಡ್ಲಿಕ್ಕೆ ಮುಂಚೆ ಅಥವಾ ನಲಿಕಲಿ ರವೀಂದ್ರರ ಮಾತಾದ್ಮೇಲೆ ನಾವು ಮಾತಾಡೋದು ಒಳ್ಳೇದೇನೋ ಅಂತ ಅನ್ಸುತ್ತೆ. ಕಳಿಸಿದ್ದಾರೆ ಧಾತ್ರಿ ಮೇಡಮ್ ಶೆಡ್ಯೂಲ್ ಹೇಗ್ ಮಾಡ್ಬೇಕು ಅಂತ. ಸೊ ಅದ್ರ ಪ್ರಕಾರ ಹಾಗೆ ಇರೋದು ಸರ್. ನಾವ್ ಒಂದ್ಸಲ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಅದು ಐ ಜಸ್ಟ್ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರೋಗ್ರಾಮ್ ಒಂದ್ಸಲ ಪ್ರೆಸೆಂಟ್ ಮಾಡ್ತೀನಿ. 1 ನಿಮಿಷ. ಇಲ್ಲಿ ಲೈಟ್ ಇದೆಯಲ್ಲ. ಕಾಣಿಸ್ತಿದೆ ಅಲ್ವಾ ಎಲ್ಲರಿಗೂ? ಕಾಣಿಸ್ತಾ ಇದೆ. ಸರ್, ಇದು ನಾನು ಚೂರು ನಿಮಗೆ ಝೂಮ್ ಮಾಡ್ತೀನಿ. ಅದೇ ವಿನಾಯಕ್ ಒಂದ್ಸಲ ಹಿ ವಿಲ್ ಗೋ ಥ್ರೂ ದ ಇದು ನಿಮಗೆ. ಬಟ್ ಅವರು ವಿನಾಯಕ್ ಅಂತ ಹೇಳಿ ಆಕ್ಸ್ಬರ್ಗ್ ಇಂದ ಒಬ್ರು ಕನ್ನಡ ಇದು. ಸೊ ಅವರು ಇಂದ ಶುರು ಮಾಡಿ ನಾವು ಇನ್ವೊಕೇಶನ್ ಮಾಡ್ಬಿಟ್ಟು ದೆನ್ ದೀಪಿಕಾ ಅನ್ನೋರು, ನಮ್ಮ ದೀಪಿಕಾ ಕೊಂಡಜಿ ಅಂತ ಎಲ್ಲ ಕಾಣಿಸ್ತಾ ಇದೆ. ಅದೇ ಅದಾದ್ಮೇಲೆ ಸಂತೋಷ್ ಸರ್ ಇರೋದು ಅಂತ ಹೇಳಿದ್ರು. ಆಲ್ ದಿಸ್ ಇಸ್ ಅಪ್ಲೋಡ್ ಬೈ ಧಾತ್ರಿ ಮೇಡಮ್. ಓಕೆ ಬಿಡಿ, ನೋ ಪ್ರಾಬ್ಲಮ್ ಕಂಟಿನ್ಯೂ. ಓಕೆನಪ್ಪ? ಡನ್. ಓಕೆ, ನಿಮ್ಗೆ ಒಂದ್ಸಲ ಕಳಿಸ್ಬಿಡ್ಲಾ ವಾಟ್ಸ್ಆಪ್ ಅಲ್ಲಿ? ಕಳಿಸಿ, ನೋ ಪ್ರಾಬ್ಲಮ್. ಓಕೆ, ಈಗ ಹಾಕ್ತೀನಿ. ಸೊ ಇನ್ನು ಒಂದು ನೆಕ್ಸ್ಟ್ 1 minute. Yogendra sir has come. Namaste Yogendra sir. I see your name as something else, that's why I couldn't recognize you. Sorry. Perhaps we are not able to hear you. You're not muted, but
is in Shivansh name. ಶ್ರೀಧರ್ ನನ್ನ ಮಾತು ಕೇಳಿಸ್ತಿದೆ ಅಲ್ಲ ನಿಮ್ಗೆ? ನಿಮ್ಗೆ ಕೇಳ್ತಾ ಇದೆ ಹಾ. ಕೇಳ್ತಾ ಇದೆ. ಗಿರೀಶ್ ಬಂದ್ಬಿಟ್ಟು ಮ್ಯೂಟ್ ಆಗಿದೆ ನಿಮ್ಗೆ ಅಂದ್ರೆ ಅದಕ್ಕೆ. ಇಲ್ಲ ಅದೇ we just wait for Yogendra sir has come. He is in the name of Shivansh. ಶಿವಾಂಶ್ ಓಕೆ. We can't hear you. ಇವಾಗ ಚೇಂಜ್ ಮಾಡಿದ್ದಾರೆ. ಎಸ್ ಯೋಗೇಂದ್ರ ಪಾಲ್. ನಮಸ್ತೆ ಯೋಗೇಂದ್ರ ಪಾಲ್ ಜಿ. He's testing the audio. ಅದು ವರ್ಕ್ ಆಗ್ತಿಲ್ಲ. ಒಂದು ನಿಮಿಷ. ದಾತ್ರಿ ಮೇಡಮ್, ಸಂತೋಷ್ ಸರ್ ಯಾರು ಫೋನ್ ಮಾಡ್ಬೇಕಾ ನೀವು? ಯು ವಾಂಟ್ ಟು ಕನ್ಫರ್ಮ್ ಅಥವಾ? ಕೇಳ್ತೀನಿ. ಯಾಕಂದ್ರೆ ಎಲ್ಲರೂ ಬಂದಾಗಿದೆ. ಸೊ ದಾತ್ರಿ ಕೇಳಿ. ಅದೇ ಮಾತಾಡ್ತೀನಿ ಸರ್. Yogendra sir, are you able to hear us? Acha, then I'll call. It says strange that maybe you mute and unmute once again, sir. Let's see. Okay, I think he should be co-host to unmute himself. Ansate, Sridhar. He Now, can unmute by himself. Yeah, now yes. Can you hear me now? yes. Yes sir. Okay. Perfect. Then everything is set. We can start, but we wait for just one more minute for Datri madam to confirm. ಅಷ್ಟೇ. ಮ್ಯಾಮ್ ಅವ್ರು ಲಾಗಿನ್ ಆಗ್ತಿದ್ದಾರೆ ಮ್ಯಾಮ್. ಹೌದು, ನೋಡಿದೆ. ಪರ್ಫೆಕ್ಟ್. ಸಂತೋಷ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. Yes. Yeah. He is joining. ಇದರ ನಿಮ್ಗೆ ಏನಾದ್ರು ಇದ್ರೆ ಚಾಟ್ ಕಳಿಸ್ಬೋದು ಜನ. Yeah. Okay. Super. So we'll go now on YouTube now. ಒಂದ್ ನಿಮಿಷ. I think we can start, right? ಒಂದ್ ನಿಮಿಷ. ಯಾಕಂದ್ರೆ when once you're on you live, ಅದೊಂಥರ ಮಾತಾಡೋದು ಚೆನ್ನಾಗಿರಲ್ಲ ಅದು. So 1 second. So now that ನಮಸ್ತೆ ಸಂತೋಷ್ ಸರ್. ಗುಡ್ ಮಾರ್ನಿಂಗ್. ಅವ್ರದ್ದು ಒಂದು ಆಡಿಯೋ ನೋಡ್ಬಿಡೋಣ. Yeah. ಸಂತೋಷ್ ಸರ್ ನಮಸ್ತೆ. ಕೇಳಿಸ್ತಿದ್ಯಾ? ನಿಮ್ಮ ಮಾತು ಕೇಳಿಸ್ತಿಲ್ಲ. ನೀವು ಒಮ್ಮೆ ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವರು ಆಡಿಯೋ ಕನೆಕ್ಟ್ ಆಗ್ತಿಲ್ಲ, ಟ್ರೈ ಮಾಡ್ತಿದ್ದಾರೆ. It was same problem with Yogendra sir also. So maybe we make him as a co-host and he can try to mute and unmute maybe Sridhar. No, it's okay. Yeah, he can. We can hear you, Palji, Yogendra Palji. Yes. Okay, thank you. Yeah, thank you. Before the start of the program and going live, I'm just going to pin all the dignitaries here because in the schedule, after Yogendra sir's key address, he's supposed to go to another community event, Nagavarna sir. Nagavarna sir, Yogendra sir is our HOC, Head of Chancery Consulate from Munich Indian Consulate. So he is invited for another event after this. ನಮ್ದು ತುಂಬಾ ಯುಗಾದಿ ಇವೆಂಟ್ಗಳು ನಡೀತಿದೆ, ಮಹಾರಾಷ್ಟ್ರ ಮಂಡಲ್, ಗುಜರಾತಿ ಅದು ಇದೆ ಎಲ್ಲ. So ಹಾಗಾಗಿ we'll be going. Okay, once we'll pin them and before we start and they can see each other. Okay. Thank you. Okay. Nice talking to you, Yogendra Palji. Namaskar. Namaskar. Hope everybody in your family are in good health. Yeah, everyone is okay. Am I audible? My voice is clear? You can hear me properly, please, all of you? Yes. I'm just looking for Santosh sir to pin and also
ಶುರು ಮಾಡಿ, ಆಮೇಲೆ ಅವರು ಮಧ್ಯ ಜಾಯ್ನ್ ಆಗ್ಬೋದಾ? ಅಷ್ಟೇ. ಫ್ಯಾಂಟಾಸ್ಟಿಕ್. ಓಕೆ, ಶುರು ಮಾಡಿ, ಲೇಟ್ ಆಯ್ತು. ಪರ್ಫೆಕ್ಟ್. ಯಾ, ಓಕೆ ಸರ್. ನಮಸ್ಕಾರ ಸರ್, ನಾಗಾಭರಣ ಅವರು. ನಮಸ್ತೆ. ಹಾ, ಪ್ರಸನ್ನ ಕುಮಾರ್. ಹೌದು ಸರ್, ಎಸ್ ಸರ್. ಆರೋಗ್ಯವೇ? ಎಸ್ ಸರ್, ಫೈನ್ ಸರ್. Okay. Sir, so with all your due permissions, we are going to start the program now. Okay? Yes. Okay. Sridhar, you can go live, and Vinayak, over to you. Namaste. ಎಲ್ಲರಿಗೂ ನಮಸ್ಕಾರ. ಶುಭಕೃತ್ ಸಂವತ್ಸರದ ಯುಗಾದಿ ಮರುದಿನದಂದು ಸೇರಿದೀವಿ. ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಅನಿವಾಸಿ ಕನ್ನಡಿಗರಿಗೆ ಕಲಿಕಾ ಕಾರ್ಯಕ್ರಮಕ್ಕೆ ಮುನ್ನುಡಿಯಾಗಿ ಶಿಕ್ಷಕರ ತರಬೇತಿ ಕಾರ್ಯಕ್ರಮವನ್ನ ಇನ್ನಿಟ್ಕೊಂಡಿದ್ದೀವಿ. ಕುವೆಂಪುರವರು ಹೇಳಿದ್ರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಆ ರಾಷ್ಟ್ರಕವಿಯ ವಾಕ್ಯದಂತೆ ಇವತ್ತು ಜರ್ಮನಿಯಲ್ಲೂ ಕೂಡ ಕನ್ನಡದ ಕಂಪನ್ ಹರಡಲು ಇವತ್ತು ಇಲ್ಲೆಲ್ಲ ಅನಿವಾಸಿ ಭಾರತೀಯರು, ಅದೇ ರೀತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಮ್ಯೂನಿಕ್ನ ಕಾನ್ಸುಲೇಟ್ನ ವರಿಷ್ಠ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮೆಲ್ಲರ ಪೈಕಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ TS ನಾಗಾಭರಣರವರು, ಕಾರ್ಯದರ್ಶಿಗಳಾದ ಸಂತೋಷ್ ಹಾನ್ಗಲ್ ಸರ್, ನಲಿಕಲಿ ಅಭಿಯಾನದ ಚೀಫ್ ಆಫ್ ಮಾನಿಟರ್ ಆದಂತಹ ಶ್ರೀ RD ರವೀಂದ್ರರವರು, ನಮ್ಮ ಕಾನ್ಸುಲೇಟಿನ ಶ್ರೀ ಯೋಗೇಂದ್ರ ಪಾಲ್ ಅವರು, ಮತ್ತು ನಮ್ಮ ಶ್ರೀ ಸಿರಿಗನ್ನಡ ಕೂಟದ ಮ್ಯೂನಿಕ್ನ ಎಲ್ಲ ಮಿತ್ರರು ಕೂಡ ಸೇರಿದ್ದೀವಿ. ಕಾರ್ಯಕ್ರಮದ ಆರಂಭವನ್ನು ಮಾಡುವುದಕ್ಕೆ ಮುಂಚೆ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳು. ಇಲ್ಲಿ ಅನಿವಾಸಿ ಭಾರತೀಯರು, ಅದರಲ್ಲೂ ಕೂಡ ಮಕ್ಕಳಿಗೆ ನಮ್ಮ ಕನ್ನಡದ ಭಾಷೆ ಸಂಸ್ಕೃತಿಯನ್ನ ಹೇಳ್ಕೊಡ್ಬೇಕು ಅನ್ನೋದು ಬಹುದಿನದ ಆಸೆ ಆಗಿತ್ತು. ಈ ಕಾರಣದಿಂದ ನಾವು ಸಿರಿಗನ್ನಡ ಕೂಟದಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತಂದಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ತಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಕಾನ್ಸುಲೇಟ್ ಅವರು ಕೂಡ ಸಂಪೂರ್ಣ ಸಹಯೋಗವನ್ನು ಕೊಟ್ರು. ಅದರ ಪರವಾಗಿ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಮಗೆ ಈ ಒಂದು ಶಿಕ್ಷಕರ ಕಾರ್ಯಾಗಾರವನ್ನು ಆಯೋಜಿಸಿದ್ದಾರೆ. ಇದಕ್ಕೋಸ್ಕರ ಎಲ್ಲಾ ಪೂರ್ವ ತಯಾರಿಗಳು, ಇದನ್ನು ಎಲ್ಲಾ ರೀತಿಯಲ್ಲೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಂಪೂರ್ಣ ಸಹಯೋಗ ಮತ್ತು ಮಾರ್ಗದರ್ಶನ ಇದೆ. ಇನ್ನು ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಂದಿನಂತೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ದೇವಿಯನ್ನು ನೆನೆಯುತ್ತಾ ಒಂದು ಪ್ರಾರ್ಥನೆ ಮತ್ತು ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡಬೇಕೆಂದು ಶ್ರೀಮತಿ ಮಾನಸಿ ದೇಶಪಾಂಡೆ ಅವರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಜಯ ಜಯ ಭಗವತಿ ಸುರಭಾರತಿ तव चरणौ प्रणमामः. नाद ब्रह्ममयी जय वागीश्वरी, नाद ब्रह्ममयी जय वागीश्वरी, चरणं ते गच्छामः. जय जय हे भगवती सुरभारती, तव चरणौ प्रणमामः. त्वमसि शरण्या त्रिभुवनधन्या, सुरमुनिवन्दित चरणा, नवरसमधुरा कविता मुखरा, नवरसमधुरा कविता मुखरा, स्मितरुचिरुचिरा भरणा. जय जय हे भगवती सुरभारती, तव चरणौ प्रणमामः. आसीना भव मानसहंसे, कुन्दतु हि न शशि धवले, हर जडतां कुरु बोधिविकासं, हर जडतां कुरु बोधिविकासं, सितपङ्कजतनु विमले. जय जय हे भगवती सुरभारती, तव चरणौ
प्रणमामः ललितकलामयी ज्ञानविभामयी वीणापुस्तकधारिणी मतिरास्तां नो तव पदकमले मतिरास्तां नो तव पदकमले ऐकुण्ठविषहारिणी जय जय हे भगवती सुरभारती तव चरणौ प्रणमामः ಧನ್ಯವಾದಗಳು. ಧನ್ಯವಾದಗಳು ಮಾನಸಿ ಅವರೇ. ಈಗ ಇಂತಹ ಒಂದು ಅದ್ಭುತ ಪ್ರಾರ್ಥನೆ ತಾಯಿ ಸರಸ್ವತಿಯನ್ನು ಮಾಡುವ ಮೂಲಕ ಕನ್ನಡ ಕಲಿಯುವ ದಿಕ್ಕಿಗೆ ನಾವು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ. ಮತ್ತು ಇಲ್ಲಿನ ಜರ್ಮನಿಯಲ್ಲಿರುವಂತಹ ಅನಿವಾಸಿ ಪುಟಾಣಿಗಳಿಗೆ ಕನ್ನಡ ಕಲಿಸುವ ದಿಕ್ಕಿನಲ್ಲೂ ಕೂಡ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ ಇವತ್ತು. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಿ ನಮ್ಮ ಸಿರಿಗನ್ನಡ ಕೂಟದ ಬಗ್ಗೆ ಒಂದೆರಡು ಮಾತನಾಡ್ಬೇಕಂತ ಹೇಳಿ ಶ್ರೀಮತಿ ದೀಪಿಕಾ ಕೊಂಡಜ್ಜಿ ಅವರಲ್ಲಿ ಕೇಳಿಕೊಳ್ತೇನೆ. ದೀಪಿಕಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ನಮಸ್ಕಾರ. ನಾವೆಲ್ಲರೂ ಕನ್ನಡಿಗರು, ಏಕತೆ ಎನ್ನುವ ಸೂತ್ರದಲ್ಲಿ ಬಂಧಿತರು. ವಿ ಆರ್ ಆಲ್ ಕನ್ನಡಿಗಸ್ ಅಂಡ್ ವಿ ಆರ್ ಯುನೈಟೆಡ್ ಫಾರ್ ಅ ಕಾಮನ್ ಕಾಸ್. ನಮಗೊಂದು ಮೂಲ ಭಾಷೆ, ನಮಗೊಂದು ಮಾತೃಭಾಷೆ, ನಮಗೊಂದು ಸಂಪರ್ಕ ಭಾಷೆ ಎಂದರೆ ಅದು ಕನ್ನಡ. Language is our lifeline, and Indian languages truly mirror our cultural richness. ಕಲಿಕೆಗೆ ಎಷ್ಟು ಭಾಷೆ ಇದ್ದರೂ ಸರಿಯೇ, ಆದರೆ ಜರ್ಮನ್ ಶಾಲಾ ಶಿಕ್ಷಣ ಜೊತೆ ನಮ್ಮ ದೇಸಿ ಭಾಷೆಗಳನ್ನು, ನಮ್ಮ ಕನ್ನಡ ಭಾಷೆಯನ್ನು ನಮ್ಮ ಮಕ್ಕಳು ಕಲಿಯಲು ಸಾಧ್ಯವೇ? ಅದು ಹೇಗೆ ಸಾಧ್ಯ? Living in Germany, is it possible for our children to learn their mother tongue? If yes, how is it possible? ಈ ಕುರಿತಾದ ಚಿಂತನ ಮಂಥನಕ್ಕಾಗಿ ಒಂದು ಅರ್ಥಪೂರ್ಣ ವೇದಿಕೆಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಾಧ್ಯ ಮಾಡಿಕೊಡುತ್ತಿದೆ. ಥ್ಯಾಂಕ್ಸ್ ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಫಾರ್ ಮೇಕಿಂಗ್ ದಿಸ್ ಪಾಸಿಬಲ್. ವಿದೇಶಿ ಕನ್ನಡ ಶಿಕ್ಷಕರಿಗೆ ಕನ್ನಡ ಕಲಿಕೆಯ ಕುರಿತು ಆನ್ಲೈನ್ ತರಬೇತಿಗೆ ನೀವೆಲ್ಲರೂ ಇವತ್ತು ಇಲ್ಲಿದ್ದೀರಿ. ಈ ಸಮಾರಂಭಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡುವುದು ಅತ್ಯಂತ ಹರ್ಷವೆನಿಸುತ್ತಿದೆ. Extremely happy to welcome you all to today's event. ಮೊದಲನೆಯದಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀ ಟಿ.ಎಸ್. ನಾಗಾಭರಣ, ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಇವರಿಗೆ ನಮ್ಮ ತುಂಬು ಹೃದಯದ ಸ್ವಾಗತ. ವೆಲ್ಕಮ್ ಸರ್. ನಾವು ಕನ್ನಡ ಕಲಿಕೆಯ ಕೋರಿಕೆಯನ್ನು ಇವರ ಮುಂದೆ ಇಟ್ಟಾಗ ಸಂತೋಷದಿಂದ ಒಪ್ಪಿಕೊಂಡು, ತುಂಬಾ ಆಸಕ್ತಿಯನ್ನು ವಹಿಸಿ, ಎಲ್ಲಾ ಸಹಕಾರವನ್ನು ಒದಗಿಸಿ, ಅತ್ಯಂತ ಕಾಳಜಿಯಿಂದ ಈ ಕಾರ್ಯಾಗಾರ ಪ್ರಾರಂಭಿಸಲು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾರ್ಟ್ಫೆಲ್ಟ್ ಥ್ಯಾಂಕ್ಸ್ ಟು ಶ್ರೀ ನಾಗಾಭರಣ ಸರ್ ಫಾರ್ ಹಿಸ್ ಸಪೋರ್ಟ್ ಅಂಡ್ ಎನ್ಕರೇಜ್ಮೆಂಟ್. ನಮಸ್ಕಾರ. ನಮಸ್ಕಾರ ಸರ್. ಹಾಗೆಯೇ ಡಾಕ್ಟರ್ ಸಂತೋಷ್ ಹನ್ಗಲ್, ಕಾರ್ಯಕರ್ತ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಹಾಗೂ ಶ್ರೀ ಎಚ್.ಡಿ. ರವೀಂದ್ರರವರಿಗೆ ಸಿರಿಗನ್ನಡ ಕೂಟ ಮ್ಯೂನಿಕ್ ಕಡೆಯಿಂದ ಹಾಗೂ ಇಲ್ಲಿ ನೆರೆದಿರುವಂತಹ ನಮ್ಮ ತಂಡದ ಪರವಾಗಿ ತುಂಬು ಹೃದಯದ ಸ್ವಾಗತ. ನಮ್ಮೆಲ್ಲರ ಜೊತೆ ಇವತ್ತು amongst us today, we are also extremely happy to have Mr. Yogendra Pal, who is an officer from the Consulate General of India, Munich. On behalf of the entire team, I extend a very warm welcome to you, sir. Thank you for your support and encouragement. I would also like to welcome all the volunteers or the Shikshaka Swayam Sevakaru. ನಿಮಗೆಲ್ಲ ಸಹ ಆತ್ಮೀಯವಾದ ಸ್ವಾಗತ. ನಾನು ಇವಾಗ ಒಂದೆರಡು ಮಾತು ನಮ್ಮ ಸಿರಿಗನ್ನಡ ಕೂಟ ಮ್ಯೂನಿಕ್ ಬಗ್ಗೆ ಹೇಳಲು ಇಷ್ಟಪಡ್ತೀನಿ. I would like to take this opportunity to speak a few words about Sirigannada Koota Munich. Sirigannada Koota Munich was started in 2010 by a group of friends to preserve our culture and also to serve as a platform for all the Kannadigas living in Munich to meet and celebrate our state formation day, Rajyotsava. We also celebrated festivals of Karnataka, conducted Karnataka Food Fest. We had musical evenings,
We also organize hiking and other activities. Along with these, Sirigannada Kutta Munich has also raised funds for the people of our state who are in distress due to flooding to help rebuild their lives and renovate the school in the flood affected areas. Namma Balaga, Germaniya ಮೊದಲನೆಯ ಕನ್ನಡ ಬಳಗ. Very proud to say that we are the first Kannada community in Germany. 10 glorious years of bringing all Kannadigas under one roof, and the journey continues. ನಾವು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ತುಂಬಾ ವರ್ಷಗಳ ಆಸೆ. It has been the dream and vision of Sirigannada Kutta Munich to introduce Kannada language learning to children. ಬವೇರಿಯಾ ಮತ್ತು ಕರ್ನಾಟಕ ರಾಜ್ಯದ ಮಧ್ಯೆ ಒಪ್ಪಂದವಿದ್ದು ಅದರಲ್ಲಿ ಕಲ್ಚರಲ್ ಎನ್ರಿಚ್ಮೆಂಟ್ ಸಹ ಒಂದು ಭಾಗವಾಗಿದೆ. ಇದರ ಅಡಿ ಸಿರಿಗನ್ನಡ ಕೂಟ ಮ್ಯೂನಿಕ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಕಾನ್ಸುಲೇಟ್ ಜನರಲ್ ಮ್ಯೂನಿಕ್ ಸಹಯೋಗದಲ್ಲಿ ಮ್ಯೂನಿಕ್ ಮಾತ್ರವಲ್ಲದೆ ಬವೇರಿಯಾ ರಾಜ್ಯದ ಇತರ ನಗರಗಳಲ್ಲಿರುವ ಕುಟುಂಬದವರಿಗೆಲ್ಲ ರೀಚ್ ಆಗಲಿ ಎನ್ನುವ ಆಸೆಯಿಂದ ಬವೇರಿಯಾ ವೈಡ್ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ತಂಡದ ಸದಸ್ಯರಾದ ರಶ್ಮಿ ಅವರು ಹೇಳ್ತಾರೆ. ಇದು ನಮಗೆ ಒಂದು ಮುಖ್ಯವಾದ ಮೈಲಿಗಲ್ಲು. This is an important milestone for all of us. Hence, I'm very happy to welcome you all once again. ಧನ್ಯವಾದ. ಧನ್ಯವಾದಗಳು ದೀಪಿಕಾ. ನಮ್ಮ ಸಿರಿಗನ್ನಡ ಕೂಟ ಮ್ಯೂನಿಕ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗ ಹಾಗೂ ಅವರ ಅಭಿಯಾನ ಮತ್ತು ಮ್ಯೂನಿಕ್ನ ಕಾನ್ಸುಲೇಟ್ ಇಂದ ನಮಗೆ ಸದಾಕಾಲ ಸಿಗುವ ಸಹಕಾರದ ಬಗ್ಗೆ ಒಂದು ಕಿರು ಚಿತ್ರವನ್ನೇ ನೀಡಿದ್ದಕ್ಕೆ ಈಗ ಕಾರ್ಯಕ್ರಮದೊಂದಿಗೆ ಮುಂದುವರಿಯೋಣ. ಈಗ ಡಾಕ್ಟರ್ ಸಂತೋಷ್ ಹಾನ್ಗಲ್ ಸರ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಡಾಕ್ಟರ್ ಸಂತೋಷ್ ಹಾನ್ಗಲ್ ಸರ್ ಇವರು ಧಾರವಾಡದಲ್ಲಿ MA ಇನ್ ಹಿಸ್ಟ್ರಿ, ಆರ್ಕಿಯಾಲಜಿ ಅಂಡ್ ಸಾಂಸ್ಕ್ರಿಟ್ ಮಾಡಿದ್ದಾರೆ. ಅದೇ ಧಾರವಾಡ ಯೂನಿವರ್ಸಿಟಿಯಿಂದ PhD ಅನ್ನು ಕೂಡ ಪಡೆದಿದ್ದಾರೆ. ಇವರು SGV ಡಿಗ್ರಿ ಕಾಲೇಜ್ ಬೈಲಹೊಂಗಲ ಬೆಳಗಾವಿ ತಾಲೂಕಿನಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ ನಂತರ KSUವಿನ ಡೆಪ್ಯೂಟಿ ಡೈರೆಕ್ಟರ್ ಕೂಡ ಆಗಿದ್ದರು. ಇವರು ಅನೇಕ ಪುಸ್ತಕಗಳು, ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಇಲ್ಲಿವರೆಗೆ ಕನ್ನಡ ಸಾಹಿತ್ಯ, ಇತಿಹಾಸ ಮತ್ತು ಭಾಷೆಯ ಬಗ್ಗೆ ಸುಮಾರು 9 ಪುಸ್ತಕಗಳನ್ನು ಇವರು ಪ್ರಕಟಿಸಿದ್ದಾರೆ. 18 ಪ್ರಕಾಶನಗಳನ್ನು ಕೂಡ ಮಾಡಿದ್ದಾರೆ. ಇವರು ರಾಜ್ಯದ ಮತ್ತು ದೇಶಾದ್ಯಂತ ಅನೇಕ ಸೆಮಿನಾರ್ಗಳು, ವರ್ಕ್ಶಾಪ್ಗಳನ್ನು ಕೂಡ ಮಾಡುತ್ತಾ ಇರ್ತಾರೆ. ಇವರು ಅನೇಕ ಅವಾರ್ಡ್ಗಳನ್ನು ಕೂಡ ಗೆದ್ದಿದ್ದಾರೆ. ಸ್ಟೇಟ್ ಬೆಸ್ಟ್ NSS ವಾಲಂಟಿಯರ್, ನ್ಯಾಷನಲ್ ಇಂದಿರಾ ಗಾಂಧಿ NSS ಅವಾರ್ಡ್, ಕಿತ್ತೂರು ಶ್ರೀ ಕಾವ್ಯ ಸಂಪತ, ಹೀಗೆ ಬಹುಮುಖ ಪ್ರತಿಭೆಯ ಡಾಕ್ಟರ್ ಶ್ರೀ ಸಂತೋಷ್ ಹಾನ್ಗಲ್ ಅವರು ಇವತ್ತು ನಮ್ಮ ಮಧ್ಯೆ ಇರುವುದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ ಮತ್ತು ಇಂಥವರಿಂದ 4 ಮಾತುಗಳನ್ನು ಕೇಳುವುದು ಕೂಡ ಖುಷಿಯ ಸಂಗತಿ. ಶ್ರೀ ಡಾಕ್ಟರ್ ಸಂತೋಷ್ ಹಾನ್ಗಲ್ ಅವರು ದಯವಿಟ್ಟು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ಬೇಕಂತ ಕೇಳ್ಕೊಳ್ತೇನೆ. ಹಂಗಾಯ್ತು ಅನ್ಸುತ್ತೆ ಸರ್. ದಾತ್ರಿ ಧನ್ಯವಾದ ವಿನಾಯಕ್ ಬೆಳವಾಡಿ ಅವರಿಗೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಹಲೋ, ಕೇಳ್ತಾ ಇದೆಯಾ ವಿನಾಯಕ್ ಅವರೇ? ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆ ಸರ್. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಜರ್ಮನಿ ಇರ್ತಕ್ಕಂಥ ಭಾರತೀಯ ರಾಯಭಾರಿ ಕಚೇರಿಯಾದಂತ ಮ್ಯೂನಿಕ್ ಹಾಗೂ ಸಿರಿಗನ್ನಡ ಕೂಟ ಮ್ಯೂನಿಕ್ ಜರ್ಮನಿಯಲ್ಲಿರ್ತಕ್ಕಂಥ ಒಂದು ಸಂಘಟನೆಯೊಂದಿಗೆ ಇಂದು ನಾವು ವಿದೇಶಿ ಕನ್ನಡ ಶಿಕ್ಷಕರಿಗೆ ಕನ್ನಡ ಕಲಿಕೆಯ ಕುರಿತ ಆನ್ಲೈನ್ ತರಬೇತಿಯನ್ನ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಮೂಲ ಕಾರಣೀಕರ್ತರಾದಂತ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಹಿರಿಯರಂತ TS ನಾಗಾಭರಣ ಸರ್ ಅವರೇ, ಹಾಗೇನೆ ಈ ಒಂದು ಮ್ಯೂನಿಕ್ನ ಇರ್ತಕ್ಕಂಥ ಕನ್ನಡ ಸಂಘಟನೆಯ ಪ್ರಮುಖರಾದಂತ ರಶ್ಮಿ ನಾಗರಾಜ್ ಮೇಡಮ್ ಅವರೇ, ಹಾಗೇನೆ ವಿನಾಯಕ್ ಬೆಳವಾಡಿ ಅವರೇ, ಈ ಕಾರ್ಯಕ್ರಮವನ್ನ ಬಹಳ ಚಂದವಾಗಿ ಆಯೋಜಿಸಿದಂತ ಎಲ್ಲ ಕನ್ನಡ ಕಾರ್ಯಕರ್ತರಿಗೆ, ಹಾಗೇನೆ ಯೋಗೇಂದ್ರ ಪಾಲ್ ಅವರಿಗೆ ಹಾಗೂ RD ರವೀಂದ್ರ ಅವರಿಗೆ ಎಲ್ಲರನ್ನೂ ಸಹ ನೆನೆಯುತ್ತಾ, ಬಹಳ ಮುಖ್ಯವಾದಂಥದ್ದು ವಿಷಯ ಅಂತಂದ್ರೆ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ಏನು ಕೆಲಸಗಳಾಗಿದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ ಅನ್ನೋಂತನ್ನ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ತಮಗೆ ಇಚ್ಛೆ ಪಡ್ತೀನಿ. 1992ರಲ್ಲಿ ಮೊಟ್ಟ ಮೊದಲನೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭವಾದಂಥದ್ದು ವರ್ಷ. ಈ ವರ್ಷ 30 ಅಂದ್ರೆ 3 ದಶಕಗಳ ಕಾಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತನ್ನ ಕೆಲಸವನ್ನ ಆಡಳಿತದಲ್ಲಿ, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮತ್ತು ತಾಂತ್ರಿಕದಲ್ಲಿ ಸಂಪೂರ್ಣ ಕನ್ನಡದ ಅನುಷ್ಠಾನದ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡಿದ್ರು ಅಂತ ತಮಗೆಲ್ಲ ಗೊತ್ತಿದ್ದಂತ ವಿಷಯ.
ತಮ್ಮ ಕನ್ನಡ ಸಂಘಟನೆಯು ಕಳೆದ 10 ವರ್ಷದ ಕೆಲಸ ಮಾಡಿದೆ ಅಂತ ಈಗಾಗಲೇ ಕೊಂಡಜ್ಜಿ ಮೇಡಮ್ ಅವರು ಹೇಳಿದ್ರು. ಬಹಳ ಸಂತೋಷವಾಯ್ತು. ಯಾಕಂದ್ರೆ ಇಂಥ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಯಾವ ದಶಕಗಳು ಬೇಕಾಗೋದಿಲ್ಲ. ಆ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಇಟ್ಕೊಂಡ್ರೆ ಯಾವತ್ತೂ ಸಹ ಕೆಲಸ ಸಾಕ್ತಾ ಇರ್ತದೆ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಅವಾಗ ನನಗೆ ಸರ್ ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಸಂತೋಷ್ ಧ್ವನಿ ಕೇಳ್ತಾ ಇಲ್ಲ. ದಾತ್ರಿ ಸಂತೋಷ್ ಅವ್ರ ಧ್ವನಿ ಕೇಳ್ತಾ ಇಲ್ಲ. ಅದು ಅವ್ರ ನೆಟ್ವರ್ಕ್ ಬ್ಯಾಂಡ್ ನೆಟ್ವರ್ಕ್ ಇಶ್ಯೂ ಇದೆ, ಮೇ ಬಿ ಲಾಗ್ ಔಟ್ ಆಯ್ತು ಅನ್ಸುತ್ತೆ. ನೋಡ್ತೀನಿ ಸರ್. ಕಂಟಿನ್ಯೂ ಮಾಡ್ಕೊಳ್ಳಿ. ಮುಂದಿನ ಮಾತು ಒಂದ್ ನಿಮಿಷ ವೇಟ್ ಮಾಡೋಣ ಸರ್, ಮುಂದುವರಿಸೋಣ. ನಂತರ ಮಾತಾಡ್ಸ್ಕೊಡ್ಬೇಕಾದ್ರೆ. ಹೌದಾ? ಸಂತೋಷ್ ಹಾಂಗಲ್ ಸರ್ ಅವ್ರ ಮಾತುಗಳು ಕೇಳ್ತಾ ಇದ್ವಿ, ಆದ್ರೆ ಅವರ ಇಂಟರ್ನೆಟ್ ಸಂಪರ್ಕ ಮೋಸ್ಟ್ಲಿ ಸ್ವಲ್ಪ ಇದಾಗಿದೆ ಕಾಣುತ್ತೆ. ಅವರು ಬರುವವರೆಗೂ ನಾನು ಶ್ರೀಮತಿ ಲಕ್ಷ್ಮೀ ನಾಗರಾಜ್ ಅವರನ್ನು ಕೇಳ್ಕೊಳ್ತೀನಿ. ಈ ನಾವು ಏನ್ ಅಭಿಯಾನ, ಇದರ ಲಾಂಗ್ ಟರ್ಮ್ ಏನ್ ಪ್ಲಾನ್, ಮತ್ತೆ ಈ ಸಿರಿಗನ್ನಡ ಕೂಟದ ಕಾರ್ಯಕ್ರಮಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾತಾಡ್ಬೇಕಂತ ಶ್ರೀಮತಿ ರಶ್ಮಿ ನಾಗರಾಜ್ ಅವರಲ್ಲಿ ಕೇಳ್ಕೊಳ್ತೀನಿ. ಬೆಳವಾಡಿ ಅವರೇ. ಹಾ ಹೇಳಿ ಸರ್, ಕೇಳಿಸ್ತಾ ಇದೆ. ಸಂತೋಷ್ ಸರ್. ಇಲ್ಲ ಸರ್, ಅವ್ರದ್ದು ಸ್ವಲ್ಪ ನೆಟ್ವರ್ಕ್ ಎರರ್ ಆಗ್ತಾ ಇದೆ. ಲಾಗಿನ್ ವಿನಾಯಕ್ ಸ್ವಲ್ಪ ಎರರ್ ಆಗಿತ್ತು. ಹಾ ಹೇಳಿ ಸರ್. ಡ್ಯೂ ಟು ಇದ್ರದ್ದು ಏನು ನೆಟ್ ಪ್ರಾಬ್ಲಮ್ ಇಂದ. ಈಗ ಸರಿ ಕೇಳ್ತಾ ಇದೆ ಅಲ್ವಾ? ಈಗ ಕೇಳಿಸ್ತಾ ಇದೆ ಸರ್. ಮಾತಾಡಿ. ಓಕೆ, ಕ್ಷಮಿಸಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ 30 ಸರ್ ಸಂಕ್ಷಿಪ್ತವಾಗಿ ಹೇಳಿ. ಆಗ್ಲಿ ಸರ್. ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಷಯ ಅಂದ್ರೆ 30 ವರ್ಷಗಳ ಸಾಧನೆ ಮಾಡ್ಕೊಂಡ್ ಬಂದಿದೆ. ಮತ್ತು ಕನ್ನಡ ಕಾಯಕ ವರ್ಷ ಅಂತ ಹೇಳಿ ಈ ಕಳೆದ ವರ್ಷ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿ 9 ಅಭಿಯಾನಗಳನ್ನ ಮಾಡಿ ಒಟ್ಟು 34 ಪುಸ್ತಕಗಳನ್ನ ಕನ್ನಡಕ್ಕೆ ಸಂಬಂಧಪಟ್ಟಂತ ಕನ್ನಡ ಸಾಹಿತ್ಯದ ಬಗ್ಗೆ ಇರ್ಬೋದು, ಕನ್ನಡಿಗ ಕರ್ನಾಟಕ ಅನ್ನುವಂತ ಐಕ್ಯ ಮಂತ್ರಾಲಯದಲ್ಲಿ ಪುಸ್ತಕನ ಪ್ರಕಟಣೆ ಮಾಡಿರ್ಬೋದು, ಕರ್ನಾಟಕ ಸಂಗಾತಿ ಪುಸ್ತಕ ಪ್ರಕಟಣೆ ಮಾಡಿರ್ಬೋದು, ಹೀಗೆಲ್ಲ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಮತ್ತು ಆನ್ಲೈನ್ ಅಲ್ಲಿ ಕನ್ನಡಿಗರಿಗೆ ಮತ್ತು ಕನ್ನಡೇತರರಿಗೆ ಮತ್ತು ಹೊರ ರಾಷ್ಟ್ರದಲ್ಲಿರ್ತಕ್ಕಂಥ ಸಾಕಷ್ಟು ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಂತ ತಮಗೆಲ್ಲ ಗೊತ್ತಿದ್ದಂತ ವಿಷಯ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ನಮ್ಮ ಪ್ರಾಧಿಕಾರದಿಂದ ಎಲ್ಲರಿಗೂ ಸಹ ವೈಯಕ್ತಿಕವಾಗಿ ಮತ್ತು ಪ್ರಾಧಿಕಾರದಿಂದ ಸ್ವಾಗತವನ್ನ ನಾನು ಬಯಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸಂತೋಷ್ ಹಾಂಗಲ್ ಸರ್. ಸಂಕ್ಷಿಪ್ತವಾಗಾದ್ರೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅತ್ಯುತ್ತಮ ವಿಷಯಗಳನ್ನ ಎಲ್ಲ ತಿಳಿಸಿದೀರಾ. ತುಂಬಾ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಶ್ರೀಮತಿ ರಶ್ಮಿ ನಾಗರಾಜ್ ರವರಲ್ಲಿ ಈ ಕಾರ್ಯಕ್ರಮದ ಮುಂದಿನ ಚಿತ್ರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ರಶ್ಮಿ ನಾಗರಾಜ್ ಅವರೇ, ವೇದಿಕೆ ನಿಮ್ದು. ನಮಸ್ತೆ, ಎಲ್ಲರಿಗೂ ಶುಭೋದಯ. ಮ್ಯೂನಿಕ್ನ ಜರ್ಮನಿಯ ಮ್ಯೂನಿಕ್ಕಿಂದ ವರ್ಚುವಲ್ ವೇದಿಕೆ ಮೇಲಿರುವಂತಹ ಗಣ್ಯರಾದಂತಹ ಶ್ರೀ ನಾಗಭರಣ ಸರ್ ಅವರೇ, ಡಾಕ್ಟರ್ ಸಂತೋಷ್ ಸರ್ ಅವರೇ, ರವೀಂದ್ರ ಸರ್ ಅವರೇ, ಹಾಗೂ ಶ್ರೀ ಯೋಗೇಂದ್ರ ಪಾಲ್ ಸರ್, namaste and good morning. So before I talk about what is in store for us about the program, I just want to tell 2 lines to Yogendra sir what was being told by Santosh sir. Yogendra sir, the thing is actually also for other participants, I would like to highlight that first time when I got to hear about Dr. Santosh Hanagal sir, the first phrase I was told was, he's a walking encyclopedia. So he's very instrumental in the Kannada Abhiruddhi Pradhikara activities is what I got to hear. And Yogendra sir, he was mentioning that Kannada Abhiruddhi Pradhikara or the Kannada Development Authority is functioning since the last 30 years, and they have been doing a lot of work in spreading the language learning program, not just within Karnataka, also outside Karnataka and outside India. And it is called as, since a year, they have been doing Kannada Kayaka, and they have released several books which are instrumental and also felicitating this Kannada language learning program. So going to my topic, I'm going to talk a little bit in bilingual, both Kannada and English. So my role is now to tell you what is being planned. ಇದು ಏನು ಶಿಕ್ಷಕರ ಕಾರ್ಯಾಗಾರ, ಇವತ್ತು ನಾವು ಯಾಕೆ ಇಲ್ಲಿದ್ದೀವಿ, ಏನು ನಮ್ಮ ಯೋಚನೆ ಹಾಗೂ ನಮ್ಮ ಆಲೋಚನೆ ಅನ್ನೋದ್ರ ಬಗ್ಗೆ 2 ಮಾತು ಹೇಳ್ತೀನಿ. ಸೊ ದೀಪಿಕಾ ಅವರು ಹೇಳ್ದಂಗೆ ನಮ್ಮ ಬಳಗ ಶುರುವಾಗಿದ್ದು 2010ರಲ್ಲಿ. ಅದಕ್ಕಿಂತ ಮುಂಚೆ ನಾವು ಬಂದು 20 ವರ್ಷ ಆದ್ರೂ ಕೂಡ
ಯಾರೋ ಒಂದು ಡಾರ್ಕ್ ಕೂದಲು ಸಿಕ್ಕ ತಕ್ಷಣ ನೀವು ಏಷ್ಯನ್ನ ಅಥವಾ ನೀವು ಇಂಡಿಯನ್ ಅಂತ ಕೇಳ್ತಾ ಇದ್ವಿ. ಅಷ್ಟು ಕಮ್ಮಿ ಜನ ಇಲ್ಲಿ ನಾವು. ಸೊ ಇಫ್ ಯು ಕಂಪೇರ್ ಟು US and UK, ನಾವಿನ್ನೂ ತುಂಬಾ ಬೇಬಿ ಸ್ಟೆಪ್ಸ್ ಇರ್ತಾ ಇದ್ದೀವಿ, ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಆಕ್ಟಿವಿಟಿ ಬಟ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ದ ಪಾಪ್ಯುಲೇಷನ್ ವೈಸ್. ಸೊ ಹೀಗೆ ಇದ್ದಾಗ ಸುಮಾರು ಜನ ಬಂದಾಗ 2010ರಿಂದ ನಮ್ಮ ಬಳಗ ಶುರುವಾಯಿತು. ಅವಳು ಹೇಳಿದ ದೀಪಿಕಾ ಅವ್ರು ಹೇಳಿದಂಗೆ ಮೊಟ್ಟ ಮೊದಲನೇ ಬಳಗ. ಸೊ ಇಷ್ಟೆಲ್ಲ ರಾಜ್ಯೋತ್ಸವ ಅಥವಾ ಇನ್ನಿತರೆ ಕಲ್ಚರಲ್ ಚಟುವಟಿಕೆಗಳು ನಡೆಸ್ಕೊಂಡು ಬಂದಿದ್ರು ಕೂಡ ಕನ್ನಡ ಕಲಿಸೋದು ನಮ್ಮ ಮುಂದಿನ ಪೀಳಿಗೆಗೆ ಅದೊಂದು ಉಳ್ಕೊಂಡಿತ್ತು. ಆಗಾಗ ಇದ್ರ ಬಗ್ಗೆ ಮಾತು ಬಂದಿತ್ತು, ಇದ್ರ ಬಗ್ಗೆ ಆಲೋಚನೆ ಬಂದಿತ್ತು. ಆದ್ರೆ ಇದನ್ನ ಒಂದು ದೃಢವಾಗಿ ಕಾಂಕ್ರೀಟ್ಲಿ ಇಟ್ ವಾಸ್ ನಾಟ್ ಲಾಂಚ್ಡ್ ಆರ್ ಇಟ್ ವಾಸ್ ನಾಟ್ ಥಾಟ್ ಆಫ್ ಆರ್ ಇಟ್ ವಾಸ್. So after our Dashmanotsava back in November 2021, we thought it's high time. So in December, I was introduced to Shri Ramesh Chandrasekhar from Kannada department, and I was talking to him, and immediately he put me in touch with Kannada Development Authority, which is key into the development of Kannada language across the global platforms. So then I was fortunate. Immediately we got in touch with Santosh Hanagal sir and also Datri madam. So this is where now we are, and in the process, I was introduced to Shri Nagavarna sir. So it is a very small thing to say that he is just Kannada Abhivrudhi Pradhikara chairman, but he's our national hero, Yogendra sir. Nagavarna sir is not just confined to Karnataka boundary, but also he's our national hero. And also globally, he's a very well-known theater and film director. So he was very happy and immediately said, Rashmi, okay, chalo, let's do it. And I said, sir, our thought is to start it, to give a shubharam for our concept of Kannada Kalike from Yugadi, I said, because this is our Navavarsha. And he said, chalo, then let's do. So immediately he only fixed the date for April 3rd, today's date, and also for the workshop. So I'm very thankful on behalf of the entire team for being so proactive and supporting us immediately, Nagavarna sir. So ಈ ಯೋಚನೆಯಲ್ಲಿ ಇನ್ನೊಂದು ಗಂಭೀರ ಆಲೋಚನೆ ಏನು ಬಂತು ಅಂತಂದ್ರೆ, ಬಳಗ ಎಲ್ಲಿದೆಯೋ ಅಲ್ಲಿ ಶುರು ಮಾಡೋದು ಬಹಳ ಸುಲಭ. ಬಟ್ ಎಲ್ಲ ಊರಲ್ಲೂ ಎಲ್ಲ ಹಳ್ಳಿಗಳಲ್ಲೂ ಎಷ್ಟೊಂದು ಕನ್ನಡ ಫ್ಯಾಮಿಲೀಸ್ ಇದ್ದಾರೆ. There are so many Kannada speaking families across several other cities and small towns in Bavaria and Baden-Württemberg. But not everybody is having a concrete association or a balaga. So what we thought, why not we do it? It was also a thought from the Kannada Abhivrudhi Pradhikara side that let's spread it across. And hence we thought, okay, let's make use of an opportunity where state of Bavaria and state of Karnataka, they have a very special memorandum of understanding. ಈ ಒಂದು ಬಹಳ ವಿಶಿಷ್ಟವಾದ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸಹಯೋಗ ಇರೋದನ್ನ ನಾವು ಈ ಒಂದು umbrella, under this umbrella, let's take this program across. And in this pretext, we had one meeting with Shri Nagavarna sir and also with Dr. Syash sir, who is a consulate officer from Consulate General of Munich. So it was a very productive, very fruitful meeting. So here we are today. So very thankful to all the dignitaries here today. And in line with our concept for today's workshop, when we spread across a word about this workshop, we could rope in so many interested teachers. And among the participants here, Yogendra sir, we are not just Siriganda Kuta from volunteers from Munich. We also have many other from Augsburg, Ingolstadt, Donauwörth, and also from Erlangen. So that means we are really a representative of many pockets of Bavaria today. And as I said, today for the launch program, thankful to all of you. And after my introduction, the keynote address, Dr. Shri Ravindra sir is going to take us. But before that, Yogendra sir is going to also tell us about the program. And this is just a beginning. And after the workshop, we are going to further evolve with the concept and take it further. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ರಶ್ಮಿ ಅವರೇ. ಈಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. Now let's go ahead with our event. And here now we have with us Shri Yogendra Paul Ji, Head of Chancellery and Political Affairs at Consulate General of Munich. Consulate General of Munich has been kind of backbone for all our events which we do here. Does not matter whether it's a cultural event or anything otherwise. The consulate has helped us in every steps. They have been with us. They have made sure that whatever necessary needs to be done is always done. We are very thankful for the Consulate Munich for all such support. And let's hear a few words from Shri Yogendra Paul Ji. He is here with us today. Yogendra Paul Ji, the dais is yours. Happy Ugadi, Namaste, and greetings from the Consulate General of India, Munich.
I would like to thank Honorable T.S. Nagabhatna sir, Chairman, Karnataka Development Authority, Dr. Hanagal, Secretary, Karnataka Development Authority, Shri Ravindra, Chief of Monitoring, Nali Scheme of Government of Karnataka, and other distinguished members to be part of this initiative of Shri Kannada Kuta Munich to start Kannada language learning program across the Free State of Bavaria in South Germany in association with Consulate General of India Munich. Shri Kannada Kuta Munich is one of the most vibrant and active organizations of Munich, and it organizes various cultural and community programs throughout the year and spread awareness about Kannada culture in South Germany. Consulate is very pleased to support the Kannada language learning initiative across Bavaria and nourish and support any initiative which comes under this memorandum of understanding between Free State of Bavaria and State of Karnataka. Shri Kannada Kuta Munich program of Kannada language learning has already become very popular, and so far, I understand more than 22 teachers have registered themselves to be part of this initiative. CGI Munich wishes Shri Kannada Kuta Munich all the success in this initiative and look forward to be associated with its program, its future cultural events in the coming days. Thank you, Honorable T.S. Nagabhatna, Chairman, Karnataka Development Authority, and all distinguished members. Ms. Rashmi ji, happy Ugadi. Namaste. Namaste. Thank you. Namaste. Thank you. Thank you. Thank you very much, Yogendra Paulji. Vinayak, I forgot to tell a few lines about Shri Yogendra sir. So for all the participants here, Shri Yogendra Pal sir is a consul and he's head of chancery at Consulate General of Munich here in Germany. And he's basically from Delhi, and he's with us at Munich Consulate since a year. And we have had a very regular interaction with him, and he's very supportive of all our activities, also with other organizations along with the Kannada Kuta. So thank you once again, Yogendra sir. So we'll get back to you soon. Yeah. Thank you very much, Rashmiji and Yogendra. And I think Rashmiji has already mentioned in the beginning, Yogendra is a very busy man, and because of Yugadi, he has many other appointments lined up, and he made time for us in spite of his heavy schedule. We are thankful from the bottom of our hearts, Yogendra ji. Thank you very much. I wish you all the success. Thank you, Nagabhatna sir. Thank you. Namaskar. 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 Thank you. Thank you very much. Now, let's go ahead with the main ಇಂದಿನ ಮುಖ್ಯ ಕಾರ್ಯಕ್ರಮದೊಂದಿಗೆ ಮುಂದುವರಿಯೋಣ. ಇಂದಿನ ಮುಖ್ಯ ಕಾರ್ಯಕ್ರಮ ಶಿಕ್ಷಕರ ಕಾರ್ಯಾಗಾರ, ಮತ್ತು ಈ ಕಾರ್ಯಾಗಾರವನ್ನು ನಮಗೆ ನಡೆಸಿಕೊಡ್ತಾ ಇರುವಂತವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಲಿನಲಿ ಕಾರ್ಯಕ್ರಮದ ಚೀಫ್ ಆಫ್ ಮೆಂಟರ್ ಆಗಿರುವಂತಹ ಶ್ರೀ R.D. ರವೀಂದ್ರಾಜಿ. R.D. ರವೀಂದ್ರಾಜಿರವರು 1966 ಮಾರ್ಚ್ 3ರಂದು ಜನಿಸಿದ್ರು. ಅವರು ಬಾಳೆಹೊನ್ನೂರಿನ ರಂಭಾಪುರಿ ಮಠದ ಸಮೀಪದ ಸ್ಕೂಲ್ ಗದ್ದೆಯಲ್ಲಿ ಜನಿಸಿದ ತಂದೆ ಶ್ರೀ ದೇವಪ್ಪನವರು, ತಾಯಿ ಶ್ರೀಮತಿ ರತ್ನಮ್ಮ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ರಂಭಾಪುರಿ ಮಠ ಹಾಗೂ ಬಾಳೆಹೊನ್ನೂರಿನಲ್ಲಿ ಮುಗಿಸಿದ ಇವರು 2 MA ಕನ್ನಡ ಮತ್ತು ಇತಿಹಾಸ, 2 MA ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತಾರೆ, ಮತ್ತು 2ನೇ ರ್ಯಾಂಕ್ನೊಂದಿಗೆ B.Ed ಪದವಿ ಪಡೆದಂತಹ ಹೆಗ್ಗಳಿಕೆ ಕೂಡ ಇವರದಾಗಿದೆ. ಸರ್ಕಾರಿ ಸೇವೆಯನ್ನು ಚಿತ್ರದುರ್ಗ ತಾಲೂಕಿನ ಚಳ್ಳಕೆರೆ ಗ್ರಾಮದಲ್ಲಿ ಆರಂಭಿಸಿದ ಇವರು, ಚಳ್ಳಕೆರೆ ತಾಲೂಕಿನ ಕ್ಯಾತನಮಾಳೆಯಲ್ಲಿ ಪ್ರಾರಂಭಿಸಿದ ಇವರು ಕೊಪ್ಪ ತಾಲೂಕಿನ ಗುಣವಂತೆ ಬಡಾವಣೆಯಲ್ಲಿ ಶಿಕ್ಷಕರಾಗಿ ವರ್ಗಾವಣೆಗೊಂಡರು. ನಂತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ BRCಯಲ್ಲಿ BRP ಆಗಿ, ಪ್ರಭಾರಿ ಸಮನ್ವಯಾಧಿಕಾರಿಯಾಗಿ, ಶಿಕ್ಷಣ ಸಂಯೋಜಕರಾಗಿ, ಹಾಗೆಯೇ 1 ವರ್ಷಗಳ ಕಾಲ DSETC ಬೆಂಗಳೂರಿನ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದುವರೆಗೆ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಸಾಹಿತ್ಯಗಳನ್ನು ಶಿಕ್ಷಣ ಇಲಾಖೆಗೆ ರಚಿಸಿಕೊಡುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ರಾಜ್ಯಗಳಿಗೆ ಕರ್ನಾಟಕದ ಪ್ರತಿನಿಧಿಯಾಗಿ ವಿವಿಧ ಸೆಮಿನಾರ್, ಚರ್ಚೆ, ತರಬೇತಿಗಳು ಇವೆಲ್ಲವುಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಇವರು ಬಂದಿದ್ದಾರೆ. ಇಂತಹ ಒಬ್ಬರು ವ್ಯಕ್ತಿ ಇವತ್ತು ನಮಗೆ ಈ ಕಾರ್ಯಾಗಾರವನ್ನು ನಡೆಸಿಕೊಡುತ್ತಿರುವುದು ನಮಗೆ ಈ ಒಂದು ಹೆಮ್ಮೆಯ ವಿಷಯ, ಮತ್ತು ಇವರಂತಹ ಒಂದು ಸಂಪನ್ಮೂಲ ವ್ಯಕ್ತಿಯಲ್ಲಿ ಕಲಿತಾ ಇರೋದು ಕೂಡ ನಮಗೆ ಹೆಮ್ಮೆಯ ವಿಷಯ. ತುಂಬಾ ಜನಕ್ಕೆ ಇಂತ ಒಂದು ಅವಕಾಶ ಸಿಗಲ್ಲ ಅಂತಾನೆ ಹೇಳ್ತೀನಿ.
ಹಿಂಗಾಗಿ ಇದಕ್ಕೆ ಡಾಕ್ಟರ್ ಶ್ರೀ R.D. ರವೀಂದ್ರರವರು ಈಗ ಇಲ್ಲಿರುವ ಎಲ್ಲ ಅಕ್ರಾಸ್ ದ ಬವೇರಿಯಾ ಕೂಡಿರುವಂತಹ ಶಿಕ್ಷಕರಿಗೆ ಕಾರ್ಯಾಗಾರವನ್ನು ಪ್ರಾರಂಭಿಸಬೇಕೆಂದು ಈ ಮೂಲಕ ಕೋರ್ಕೊಳ್ತೀನಿ. R.D. ರವೀಂದ್ರ ಸರ್. ಸರ್ ನಮಸ್ತೆ ಸರ್, ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಸ್ವಲ್ಪ ವಾಲ್ಯೂಮ್ ಜೋರ್ ಮಾಡಿ, ಸ್ವಲ್ಪ ವಾಲ್ಯೂಮ್ ಜೋರ್ ಮಾಡಿ. ಬಹಳ ಸಂತೋಷ, ಸ್ವಲ್ಪ ಜಾಸ್ತಿ ಮಾಡಿ. ಬಹಳ ಸಂತೋಷ ಆಗ್ತಾ ಇದೆ ಸರ್. ನನಗೆ ಮೊದಲನೇದಾಗಿ ನಾನು ಮಾನ್ಯ ನಾಗಾಭರಣ ಸರ್ ಅವರಿಗೆ, ಏನು ಮೇಡಮ್ ಅವ್ರು ಹೇಳಿದ್ರಲ್ಲ, ಇವತ್ತು ಕರ್ನಾಟಕ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ, ಅವರನ್ನ ಪರಿಚಯ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಅಂತಹ ಮಹಾನ್ ವ್ಯಕ್ತಿ ನನಗೊಂದು ಅವಕಾಶ ಕೊಟ್ಟರಲ್ಲ ತಮ್ಮೆಲ್ಲರ ಜೊತೆ ಮಾತಾಡ್ಲಿಕ್ಕೆ, ಇದು ನನ್ನ ಅದೃಷ್ಟ ಅಂತ ಅನ್ಕೊಳ್ತೀನಿ. ಆತ್ಮೀಯರೇ, ದೈಹಿಕವಾಗಿ ಬಹಳ ದೂರ ಇದ್ದೀವಿ, ಆದ್ರೆ ಮಾನಸಿಕವಾಗಿ ಬಹಳ ಹತ್ರ ಇದ್ದೀವಿ. ಹತ್ರ ಮಾಡಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅದು ಕನ್ನಡ ಭಾಷೆ. ಆ ವಿಚಾರದಲ್ಲಿ ಬಹಳ ಹೆಮ್ಮೆ ಅನಿಸ್ತದೆ, ನನ್ನ ಮಾತೃಭಾಷೆ ಬಗ್ಗೆ, ನನ್ನ ರಾಜ್ಯ ಭಾಷೆ ಬಗ್ಗೆ, ನನ್ನ ಪರಿಸರ ಭಾಷೆಯ ಬಗ್ಗೆ. ಆತ್ಮೀಯರೇ, ತಾವುಗಳೆಲ್ಲ ನಿನ್ನೆ ದಿನ ಅಷ್ಟೇ ಯುಗಾದಿಯನ್ನ ಮುಗಿಸಿ ಈ ಒಂದು ಕಾರ್ಯಾಗಾರಕ್ಕೆ ಬಂದಿದ್ದೀವಿ. ಈ ಒಂದು ಯುಗಾದಿಯನ್ನು ಅತ್ಯಂತ ಸಂತೋಷಕರವಾಗಿ, ಯಾಕಂದ್ರೆ ತಮ್ಮೆಲ್ಲರ ಮುಖವನ್ನ ನೋಡಿದಾಗ ನನಗೆ ಅನಿಸದೆ ನೀವು ಬಹಳ ದೂರದ ಜರ್ಮನಿಯಲ್ಲಿ ಇಲ್ಲ, ಇಲ್ಲೆಲ್ಲೋ ಅಕ್ಕಪಕ್ಕದಲ್ಲಿ ಕೂತು ಮಾತಾಡ್ತಿದ್ವೇನೋ ಅಂತ. ಈ ಒಂದು ಅವಕಾಶ, ಈ ಅವಕಾಶವನ್ನು ಸೃಷ್ಟಿ ಮಾಡ್ಕೊಟ್ಟಿರ್ತಕ್ಕಂಥ ತಂತ್ರಜ್ಞಾನಕ್ಕೂ ಸಹ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ. ಮೇಡಮ್, ಸಾಧ್ಯ ಆದ್ರೆ PPT-ಯನ್ನ ಶೇರ್ ಮಾಡ್ಬೋದು. ಸಾಮಾನ್ಯವಾಗಿ ಭಾಷೆಯನ್ನ ಕಲಿತಕ್ಕಂತ ಈ ಒಂದು ಆಸಕ್ತಿ ಇದೆಯಲ್ಲ, ಇದೇ ಬಹಳ ವಿಶೇಷವಾದ್ದು ಅಂತ ಅನ್ಕೊಳ್ತೀನಿ. ಭಾಷೆಯನ್ನ ಕಲಿಬೇಕು ಅಂತ ಹೊರಟಾಗ ಸಹಜವಾಗಿ ತಾವುಗಳೆಲ್ಲ ಬಹಳ ವರ್ಷಗಳ, ಮೇಡಮ್ ರಶ್ಮಿ ಮೇಡಮ್ ಹೇಳಿದಾಗೆ ಸುಮಾರು 10-20 ವರ್ಷಗಳಿಂದ ಜರ್ಮನಿಗೆ ಹೋಗಿ ಅಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ, ಅಲ್ಲಿಯವರಾಗಿದ್ದೀರಿ. ಅಲ್ಲಿಯ ಒಂದು ಭಾಷೆಯನ್ನ, ಪರಿಸರವನ್ನ ತಮ್ಮದಾಗಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿರೋ ಸಾಧ್ಯತೆ ಇದೆ. ಆದ್ರೆ ಇಷ್ಟು ವರ್ಷಗಳ ನಂತರ ನಮ್ಮ ಮಕ್ಕಳಿಗೆ ಒಂದು ಭಾಷೆಯನ್ನ ಕಲಿಸ್ಬೇಕು, ನಮ್ಮ ನೆಲದ ಭಾಷೆಯನ್ನ ಕಲಿಸ್ಬೇಕು, ನಾವು ಕಲ್ತು ಬಂದಿರತಕ್ಕಂಥ, ಆಡಿ ಬಂದಿರತಕ್ಕಂಥ ಭಾಷೆಯನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು, ಅದನ್ನ ಮುಂದುವರಿಸಬೇಕು ಅನ್ನೋಂಥ ಯೋಚನೆ ಇದೆಯಲ್ಲ, ಇದೇ ಬಹಳ ವಿಶೇಷವಾದದ್ದು ಅಂತ ಅನ್ಕೊಳ್ತೀನಿ. ಭಾಷೆ ಅಂತಕ್ಕಂಥದ್ದು ಸಂವಹನದ ಮಾಧ್ಯಮ ಅಂತ ಹೇಳಿ ಕರೀತಾರೆ. ಭಾಷೆ 2 ಉದ್ದೇಶಗಳಿಂದ ನಾವು ಬಳಸ್ಕೊಳ್ತೀವಿ. ಯಾಕೆಂತಂದ್ರೆ ನನ್ನ ಭಾವನೆ ಇನ್ನೊಬ್ರಿಗೆ ಅರ್ಥ ಆಗ್ಬೇಕು ಅಂದ್ರೆ ನನ್ನ ಭಾಷೆ ಅವ್ರಿಗೆ ಬರಬೇಕು, ಅವರ ಭಾವನೆ, ಅವರ ಮಾತು ನನಗೆ ಅರ್ಥ ಆಗ್ಬೇಕು ಅಂತಂದ್ರೆ ನನಗೂ ಸಹ ಅವರ ಭಾಷೆ ಬರ್ಬೇಕಾಗತ್ತೆ. ಹಾಗಾಗಿ ಭಾಷೆ ಕಲಿಕೆ ಅಂತಕ್ಕಂಥದ್ದು ಅದಕ್ಕೊಂದು ಇತಿಮಿತಿ ಇಲ್ಲ. ಯಾವಾಗ್ಲೂ ಸಹ ನಾವೊಂದು ಮಿತಿಯನ್ನ ಹಾಕಿ ಭಾಷೆಯನ್ನ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಪರಿಸರವನ್ನ ಕೊಟ್ರೆ, ಅವಕಾಶವನ್ನ ಸೃಷ್ಟಿ ಮಾಡಿ ಕೊಟ್ರೆ ಭಾಷೆ ಅಂತಕ್ಕಂಥದ್ದನ್ನು ಸುಲಭವಾಗಿ ನಾವು ಕಲಿತಾ ಹೋಗ್ತೀವಿ. ಸಣ್ಣ ಉದಾಹರಣೆ ಹೇಳೋದಾದ್ರೆ, ತಾವುಗಳೆಲ್ಲ ಭಾರತದಲ್ಲೇ ಉದಾಹರಣೆ ತಗೊಳ್ಳೋದಾದ್ರೆ ಕನ್ಯಾಕುಮಾರಿಗೂ ಅಥವಾ ಬೇರೆ ಬೇರೆ ಯಾವುದೋ ಒಂದು ಪ್ರಸಿದ್ಧ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಂದು ಹಣ್ಣುಗಳನ್ನು ಮಾರ್ತಾ ಇರ್ತಾರೆ, ಬಳೆ ಮಾರ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಅವರನ್ನು ಹೋಗಿ ಕೇಳಿದ್ರೆ 7-8 ಭಾಷೆಗಳನ್ನ ಮಾತಾಡ್ತಾರೆ. ಯಾಕೆ ಸಾಧ್ಯ ಆಗುತ್ತೆ ಆ ಭಾಷೆಗಳನ್ನ ಮಾತಾಡ್ಲಿಕ್ಕೆ? ಅಂದ್ರೆ ಅವರಿಗೆ ಆ ಪರಿಸರ ಅವಕಾಶವನ್ನ ಸೃಷ್ಟಿ ಮಾಡಿಕೊಟ್ಟಿದೆ. ಹಾಗಾಗಿ ಭಾಷೆಯನ್ನು ಅವರು ಕಲ್ತ್ಕೊಂಡಿದ್ದಾರೆ. ಒಂದು ಮಾತನ್ನ ಹೇಳ್ತಾರೆ ಹಿರಿಯರು, ಏನು ಅಂತಂದ್ರೆ, ಕಲಿಕೆ ಅಂತಕ್ಕಂಥದ್ದು ಕುಲಿಮೆಯಲ್ಲಿ ಬೇಯೋದಲ್ಲ, ಒಲಿಮೆಯ ಅಂಗಳದಲ್ಲಿ ಅರಳ್ತಕ್ಕಂಥ ಕ್ರಿಯೆ ಅಂತ. ಕಲಿಕೆ ಯಾವಾಗ್ಲೂ ನಮ್ದಾಗ್ಬೇಕು ಅಂತಂದ್ರೆ, ಆ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ಅದರೊಳಗೆ ತೊಡಸ್ಕೋಬೇಕು ಅಂತಂದ್ರೆ, ನಾವು ಹೊಸದನ್ನ ಕಲಿಯುವಂತ ಪ್ರಯತ್ನವನ್ನ ಮಾಡ್ಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಅದರಲ್ಲಿ ತೊಡಸ್ಕೋಬೇಕಾಗ್ತದೆ. ತೊಡಸ್ಕೊಳ್ಳೋದು ಅಂತಂದ್ರೆ, ಈಗ ಮೇಡಮ್ ನೆಕ್ಸ್ಟ್, ನಾವು ನೀವೆಲ್ಲ ಇಲ್ಲಿ ಏನು ಬಹಳ ಕಡಿಮೆ ಸಮಯದಲ್ಲಿ ಒಂದು ಸಣ್ಣ ಪರಿಚಯ ಮಾಡ್ಕೊಡ್ತಕ್ಕಂಥದ್ದು. ಇದು ಅನೇಕ ಸಾರಿ ಏನಾಗ್ಬೋದು ಅಂತಂದ್ರೆ, ಆನೆ ಕುಡ್ರು ನೋಡಿದ್ದು ಅಂತ ಒಂದು ಉದಾಹರಣೆಯನ್ನ ಹೇಳ್ತಾರಲ್ಲ, ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ನಾವು ಏನೇನೋ ನೋಡ್ತೀವಿ ಅಥವಾ ಯಾವ್ದನ್ನ ಕಾಣ್ತೀವಿ ಅದನ್ನ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಹಿಂದೆ ಒಂದು ಕಾಲ ಇತ್ತು, ಶಿಕ್ಷೆ ಇಲ್ಲದಿದ್ರೆ ಶಿಕ್ಷಣ ಇಲ್ಲ, ಶಿಕ್ಷೆ ಮುಖಾಂತರವೇ ಶಿಕ್ಷಣವನ್ನ ಕೊಡಬೇಕು. ಆ ಶಿಕ್ಷಣ ಪಡಿಬೇಕಾದ್ರೆ ಗುರುವಿನ ಗುಲಾಮನಾಗಬೇಕು ಅಥವಾ ಗುರುವಿನ ಸೇವೆಯನ್ನ ಮಾಡಬೇಕು. ನಾವು ಇತಿಹಾಸವನ್ನ, ಪುರಾಣವನ್ನ ತೆಗೆದು ನೋಡಿದ್ರೆ ನಮ್ಗೆ ಅದು ಸಿಗ್ತದೆ. ಆದ್ರೆ ಇವತ್ತು ನಾವು ತುಂಬಾ ಮುಂದೆ ಬಂದ್ಬಿಟ್ಟಿದೀವಿ. ಇವತ್ತು ಗುರು ಅಂತಕ್ಕಂಥ ಸ್ಥಾನದಿಂದ ಶಿಕ್ಷಕ, ಅಲ್ಲಿನ ಮಾರ್ಗದರ್ಶಕನಾಗಿ ಇವತ್ತೇನಾಗಿದೆ ಅಂತಂದ್ರೆ, ನಾವು ಯಾವ ಸ್ಥಿತಿಲಿ ಇದ್ದೀವಿ ಅಂತಂದ್ರೆ ಸುಗಮಕಾರ, ಕೇವಲ ನಾವು ಸುಗಮಕಾರರಷ್ಟೇ. ಅಂದ್ರೆ ಮಗು ತಾನೇ ಕಲಿತಾ ಹೋಗುತ್ತೆ. ಆ ಕಲಿಯುವಂತ ಸಂದರ್ಭದಲ್ಲಿ ನಾನು ಸುಗಮಕಾರನಾಗಿ ಆ ಮಗುವನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ. ನಮ್ಮಲ್ಲಿ ಒಂದು ಈ ಕೈಮರ ಅಂತ ರಸ್ತೆಗಳಲ್ಲಿ ನೋಡಿದ್ದಿರ್ಬೋದು ನೀವು. ಆ ಕೈಮರ ಏನ್ ಮಾಡುತ್ತೆ, ಈ ದಿಕ್ಕಲ್ಲಿ ಹೋಗು ನೀನು ಅಂತ ಹೇಳುತ್ತೆ ಹೊರತು ನಮ್ ಜೊತೆಗೆ ಅದ್ ಬರೋದಿಲ್ಲಲ್ಲ. ಹಾಗೆ ಕಲಿಕೆನೂ ಸಹ ಮಗುವನ್ನ ನಾವು ಪ್ರೇರೇಪಣೆ ಮಾಡ್ಬೇಕಾಗಿದೆ, ಮಗುವನ್ನ ಅದ್ರೊಳಗಡೆ ತೋರಿಸ್ಕೊಳ್ಳೋಕೆ ಅವಕಾಶವನ್ನ ಮಾಡ್ಕೊಡ್ಬೇಕಾಗಿದೆ, ಪರಿಸರ ಕೊಡ್ಬೇಕಾಗಿದೆ. ಆ ಕಲಿಕೆಗೆ ನಾವು ಪರಿಸರವನ್ನ ನಿರ್ಮಾಣ ಹೇಗ್ ಮಾಡ್ತೀವೋ ಆ ರೀತಿಯಲ್ಲಿ ಮಗು ಕಲಿತಾ ಹೋಗುತ್ತೆ. ಈಗ ಸಹಜವಾಗಿ ಏಕಭಾಷಿಕತೆ ಅಂತಕ್ಕಂಥದ್ದು ಪ್ರಪಂಚದ ಯಾವ ಮೂಲೆಯಲ್ಲಿ ಇರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀವಿ. ಎಲ್ಲೋ ಆಫ್ರಿಕಾದಂತ ಸಣ್ಣ ರಾಷ್ಟ್ರಗಳಲ್ಲಿ, ರಿಮೋಟ್ ಏರಿಯಾದಲ್ಲಿ ಆತರ ಇದ್ದಿರ್ಬೋದು. ಉಳಿದಂತೆ ಎಲ್ಲ ಪ್ರಪಂಚದ ಎಲ್ಲ ಜನರು ಇವತ್ತು
ಬಹುಭಾಷಿಕತೆಗೆ ತಮ್ಮನ್ನು ತಾವು ತೆರೆದುಕೊಂಡಿದ್ದಾರೆ. ಯಾಕಂತಂದ್ರೆ ಅದು ಮೀಡಿಯಾಗಳಿರ್ಬೋದು, ಅನಿವಾರ್ಯತೆ ಇರ್ಬೋದು, ಸುತ್ತಮುತ್ತಲಿನ ಪರಿಸರ ಇರ್ಬೋದು. ಜೊತೆಗೆ ಇಂತಹ ಸಂದರ್ಭದಲ್ಲಿ ನಾವು ಭಾಷೆಯನ್ನ ಕಲಿಬೇಕು ಅಂತ ಹೊರಟ್ರೆ ಭಾಷೆನಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು ಏನು, ಯಾಕೆ ಕಲಿಬೇಕು ಭಾಷೆ? ಬಹಳ ಮುಖ್ಯ. ನಾವು ಯೋಚನೆ ಮಾಡ್ಬೇಕಾಗಿರೋದು, ನಾನು ಯಾಕೆ ಈ ಭಾಷೆಯನ್ನ ಕಲಿಬೇಕು? ಅದು ಭಾಷೆ ಮಾತ್ರ ಅಲ್ಲ, ಏನನ್ನೇ ಆಗ್ಲಿ ನಾನು ಯಾಕೆ ಕಲಿಬೇಕು ಅಂತ ಯೋಚನೆ ಮಾಡಿದ್ರೆ, ಉದ್ದೇಶವನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾನು ಅದನ್ನ ಕಲಿಯುವಂತ ಪ್ರಯತ್ನನ ಮಾಡ್ತೀನಿ. ಈ ಪ್ರಶ್ನೆ ಹಾಕೊಳ್ತಕ್ಕಂಥದ್ದು ಇದೆಯಲ್ಲ ಬಹಳ ಮುಖ್ಯ. ಹಾಗಾಗಿ ನಾನು ಭಾಷೆ ಕಲಿಬೇಕು ಅಂದ್ರೆ ತಮ್ಗೆಲ್ಲ ಗೊತ್ತಿದೆ, ಭಾಷೆನಲ್ಲಿ ಮೂಲಭೂತವಾಗಿ ಕಲಿಬೇಕಾಗಿರ್ತಕ್ಕಂಥದ್ದು 4 ಕೌಶಲ್ಯಗಳು. ಅದು ಆಲಿಸೋದಿರ್ಬೋದು, ಮಾತನಾಡೋದಿರ್ಬೋದು, ಓದೋದಿರ್ಬೋದು, ಅಥವಾ ಬರಹ ಇರ್ಬೋದು. ಇವೆಲ್ಲದಕ್ಕೆ ಪೂರಕವಾಗಿ ನೆಕ್ಸ್ಟ್ ಇದೆಲ್ಲದಕ್ಕೂ ಪೂರಕವಾಗಿ ನಾವು ಪ್ರಾರಂಭಿಕ ಹಂತದಲ್ಲಿ ಸ್ಪಷ್ಟ ಓದು ಶುದ್ಧ ಬರಹ ಅಂತ ನಾವು ಕರ್ನಾಟಕದಲ್ಲಿ ಕಳೆದ 7-8 ವರ್ಷಗಳಿಂದ ಒಂದು ಕಾರ್ಯಕ್ರಮವನ್ನೇ ಮಾಡಿ ಇಡೀ ರಾಜ್ಯದಲ್ಲಿ ಅದನ್ನ ಅನ್ವಯ ಮಾಡುವಂತ ಪ್ರಯತ್ನವನ್ನ ಮಾಡಿತ್ತು. ಇನ್ನೊಂದು, ನಾವು ಭಾಷೆಯನ್ನ ಯಾವ ಉದ್ದೇಶಕ್ಕೆ ಕಲಿತಾ ಇದ್ದೀವಿ? ಭಾಷೆಯನ್ನ ಕಲಿತಾ ಇದ್ದೀವಾ ಅಥವಾ ಭಾಷೆಯ ಮೂಲಕ ಕಲಿತಾ ಇದೀವಾ ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ನಾವು ಈಗ ತಾವುಗಳೆಲ್ಲ ಮಾತಾಡಿದ್ದನ್ನ ನೋಡಿದಾಗ ನನಗನ್ಸಿದ್ದು ಭಾಷೆಯನ್ನ ಕಲೀಲಿಕ್ಕೆ ಹೊರಟಿದೀವಿ. ಭಾಷೆಯ ಮೂಲಕ ಕಲಿಕೆ ಮುಂದಿನ ಹಂತಕ್ಕೆ ಬರುತ್ತೆ. ಯಾಕಂದ್ರೆ ಮೊದಲು ಭಾಷೆಯನ್ನ ಕಲಿಬೇಕಾಗತ್ತೆ, ಆ ನಂತರ ಭಾಷೆಯ ಮೂಲಕ. ಉದಾಹರಣೆಗೆ ಭಾಷೆಯಾಗಿ ನೀವು ಜರ್ಮನ್ ಕಲಿಬಹುದು, ಅಥವಾ ಕನ್ನಡ ಕಲಿಬಹುದು, ಇಂಗ್ಲಿಷ್ ಕಲಿಬಹುದು. ಆದ್ರೆ ಜರ್ಮನ್ ಮುಖಾಂತರ ನಾನು ಸೈನ್ಸ್ ಕಲಿತೀನಿ ಅಥವಾ ನಾನು ಮ್ಯಾಥ್ಸ್ ಅನ್ನ ಕಲಿತೀನಿ ಅಂದಾಗ ಭಾಷೆಯ ಮೂಲಕ ಕಲಿಕೆ ಆಗ್ತದೆ. ಅಂದ್ರೆ ಒಂದ್ ರೀತಿಯಲ್ಲಿ ಭಾಷೆ ಅನ್ನೋದನ್ನ ಊಟದ ತಟ್ಟೆ ರೂಪದಲ್ಲಿ ಹೇಳ್ತಾರೆ. ಊಟದ ತಟ್ಟೆ ನಾವು ತಿನ್ನೋದಿಲ್ಲ, ಆ ತಟ್ಟೆನೆಲ್ಲ ಹಾಕೊಂಡು ಎಲ್ಲ ವಸ್ತುಗಳನ್ನ ಹೇಗೆ ನಾವು ಆಹಾರವಾಗಿ ಸೇವಿಸ್ತೀವೋ ಅದೇ ರೀತಿ ಭಾಷೆ ಬಹಳ ಇಂಪಾರ್ಟೆಂಟ್. ಯಾವುದೇ ಒಂದು ವಿಷಯವನ್ನ ಕಲಿಬೇಕಾದ್ರೂ ನಾನು ಭಾಷೆಯನ್ನ ಚೆನ್ನಾಗಿ ಕಲ್ತಿರ್ಬೇಕಾಗತ್ತೆ. ಭಾಷೆಯ ಆರಂಭಿಕ ಕೌಶಲ ತಮ್ಗೆಲ್ಲ ಗೊತ್ತಿರೋ ಹಾಗೆ ಆಲಿಸೋದು ಮತ್ತೆ ಮಾತನಾಡ್ತಕ್ಕಂಥದ್ದು. ಯಾವ ಮಗು ಚೆನ್ನಾಗಿ ಆಲಿಸ್ತಾನೋ ಅವನು ಚೆನ್ನಾಗಿ ಮಾತನಾಡೋದನ್ನ ಕಲಿತಾನೆ. ಆಲಿಸೋದು ಮತ್ತೆ ಮಾತನಾಡೋದು ಒಂದು ನಾಣ್ಯದ 2 ಮುಖಗಳಿದ್ದಾಗೆ ಅಂತ ಹೇಳ್ತಾರೆ. ಹಾಗಾಗಿ ಆಲಿಸೋ ಕ್ರಿಯೆ ಬಹಳ ಮುಖ್ಯ. ಅದ್ರ ನಂತರ ನಾವು ಮಾತನಾಡೋದಕ್ಕೆ ಹೋಗ್ತೀವಿ. ಪ್ರಾರಂಭಿಕ ಹಂತದಲ್ಲಿ ನೀವೆಲ್ಲ ಭಾಷೆಯನ್ನ ಕಲಿತಂತ ದಿನಗಳನ್ನ ಯೋಚನೆ ಮಾಡಿದ್ರೆ, ನಮ್ಮಮ್ಮ ಮುಂದ್ಗಡೆಗೆ ಕೂರಿಸ್ಕೊಂಡು ಮಗುವನ್ನ ಬಾಯಿಯ ತುಟಿಯ ಹತ್ರ ತುಟಿಯ ಚಲನೆಯನ್ನ ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿ ಮಾತಾಡ್ತಾ ಇದ್ದದನ್ನ ನೀವು ನೋಡಿದೀವಿ. ಹಾಗಾಗಿ ಮಾತು ಕಲಿತ ನಂತರ ಓದೋದನ್ನ ಕಲಿಸ್ಬೇಕು ಅಂತ ನಮ್ಮ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನವೂ ಹೇಳುತ್ತೆ. ಸರಳ ಪದ ಕಲಿಸ್ಬೇಕು. ಅವೆಲ್ಲ ಗೊತ್ತೇ ಇರತಕ್ಕಂಥ, ಇದೇನು ಹೊಸದಲ್ಲ ನಾನು ಹೇಳ್ತಿರೋದು. ಸರಳ ಪದ ಕಲಿಬೇಕು, ಅದರ ನಂತರ ಸಂಯುಕ್ತ ಪದ ಅಂದ್ರೆ 2-3 ಪದಗಳ ಒಟ್ಟುಗೂಡಿರ್ತಕ್ಕಂಥದ್ದನ್ನ ಕಲಿಯೋದು, ಪದಪುಂಜಗಳನ್ನ ಕಲಿಯೋದು, ಆಮೇಲೆ ಸರಳ ವಾಕ್ಯ, ಆಮೇಲೆ ವಾಕ್ಯವೃಂದ ಅಥವಾ ಪ್ಯಾರಗಳನ್ನ ಕಲಿತಕ್ಕಂಥದ್ದು. ಪ್ರಾರಂಭಿಕ ಹಂತದಲ್ಲಿ ತಾಯಿನ ಅಮ್ಮ ಅಂತ ಅಂದೇ ಇರ್ಬೋದು, ಮಗು ಆಯಿ ಅಂತ ಹೇಳುತ್ತೆ. ಅದಕ್ಕೆ ಯಾವುದು ಅನುಕೂಲ ಆಗುತ್ತೆ, ಯಾವುದು ಆ ಸಂದರ್ಭಕ್ಕೆ ಶಬ್ದ ಸಿಗುತ್ತೆ, ಆ ಶಬ್ದವನ್ನ ಅದು ಉಚ್ಚಾರಣೆ ಮಾಡುವ ಪ್ರಯತ್ನವನ್ನ ಮಾಡುತ್ತೆ. ವ್ಯಾವಹಾರಿಕವಾಗಿ ಭಾಷೆ ಕಲಿತಕ್ಕಂಥದ್ದು ಸುಲಭ, ಆದ್ರೆ ಶಾಸ್ತ್ರೀಯವಾಗಿ ಮತ್ತೆ ವ್ಯವಸ್ಥಿತವಾಗಿ ಕಲಿತಕ್ಕಂಥದ್ದು ಇದೆಯಲ್ಲ ಅದು ಸ್ವಲ್ಪ ಸಂಕೀರ್ಣ. ಯಾಕೆಂದ್ರೆ ಅದರ ಆಳಕ್ಕೆ ಹೋದಾಗ ನಾವು ವ್ಯಾಕರಣವನ್ನ ಕಲಿಬೇಕಾಗುತ್ತೆ, ಗ್ರಾಂಥಿಕ ಭಾಷೆಯನ್ನ ಕಲಿತಾ ಹೋಗ್ಬೇಕಾಗುತ್ತೆ. ಆದ್ರೆ ವ್ಯಾವಹಾರಿಕವಾಗಿ ಕಲಿಬೇಕಾದ್ರೆ ಅಂಗಡಿಗೆ ಹೋದಾಗ ನಾವು ಈಗ ಜರ್ಮನಿಗೆ ತಾವು ಹೋದಂತ ಸಂದರ್ಭದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಇದನ್ನೆಲ್ಲ ಎದುರಿಸಿರ್ತೀವಿ. ಜರ್ಮನಿ ನಮಗ್ ಬರಲ್ಲ, ನಮ್ ಕನ್ನಡ ಅವ್ರಿಗೆ ಬರಲ್ಲ ಅಂತ. ಇಂಗ್ಲಿಷ್ ಬಂದ್ರೆ ಅದೃಷ್ಟ ಅಂತ. ಈಗ ಡೆಲ್ಲಿಗೆ ಹೋದ್ರೆ ಇದನ್ನೇ ಅನುಭವಿಸ್ತೀವಿ ನಾವು. ಇಂಗ್ಲಿಷ್ ಅಲ್ಲಿ ಉಪಯೋಗ ಬರಲ್ಲ, ಹಿಂದಿನೇ ಉಪಯೋಗ ಬರ್ತಕ್ಕಂಥದ್ದು. ಅಂದ್ರೆ ಪ್ರಾದೇಶಿಕವಾಗಿ ಆ ಭಾಷೆಗಳು ಯಾವ ಭಾಷೆ ಇರುತ್ತೋ ಆ ಭಾಷೆಯನ್ನ ನಾವೇನ್ ಮಾಡ್ತೀವಿ, ಮೊದಲು ಸಂಜೆ ಮಾಡ್ಬೋದು, ಆ ವಸ್ತುವನ್ನು ಕೊಡುವಂತ ಕೈ ತೋರಿಸ್ಬೋದು, ಅದ್ರ ನಂತರ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅದನ್ನ ಆಲಿಸ್ಬೋದು, ಅದ್ರ ನಂತರ ನಾನು ಅದನ್ನು ಪುನರುಚ್ಚರಿಸ್ತಕ್ಕಂಥ ಕೆಲಸ. ನೆಕ್ಸ್ಟ್, ಹಾಗಾಗಿ ಈ ವ್ಯವಸ್ಥಿತವಾಗಿ ಕಲಿತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ವ್ಯಾವಹಾರಿಕವಾಗಿ ಕಲೀಲಿಕ್ಕೆ ಏನೆಲ್ಲ ಮಾಡಬೇಕು? ನಾನಾಗ್ಲೇ ಹೇಳಿದಾಗೆ ಸ್ವೀಕಾರಕ ಕೌಶಲ ಮತ್ತು ಉತ್ಪಾದಕ ಕೌಶಲ ಅಂತ ಹೇಳಿ 2 ರೀತಿಯ ಕೌಶಲಗಳನ್ನ ನಾವು ಕಾಣ್ತೀವಿ. ಮೊದಲನೇದು ಆಲಿಸೋದು ಮತ್ತೆ ಓದೋದು. ಆಲಿಸೋದು ಓದೋದು ಸ್ವೀಕಾರಕ ಅಂದ್ರೆ ನಾವು ರಿಸೀವ್ ಮಾಡ್ಕೊಳ್ಳಿಕ್ಕೆ, ನಾವು ಆ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಬೇರೆಯವರಿಂದ ಕಲಿಬೇಕು ತಿಳಿಬೇಕು ಅಂದ್ರೆ ನಮ್ಗೆ ಆಲಿಸುವಿಕೆ ಚೆನ್ನಾಗಿರ್ಬೇಕು, ಅದರ ಜೊತೆಗೆ ಓದುವಿಕೆ ಚೆನ್ನಾಗಿರ್ಬೇಕು. ಉತ್ಪಾದಕ ಕೌಶಲ ಅಂದ್ರೆ ನನ್ನದನ್ನ ಬೇರೆಯವರಿಗೆ ವರ್ಗಾಯಿಸ್ತೀನಿ ಅಂತಂದ್ರೆ ಅದು ಮಾತುಗಾರಿಕೆ ಮತ್ತೆ ಬರವಣಿಗೆಯಿಂದ ಸಾಧ್ಯ ಆಗುತ್ತೆ. ಮಾತುಗಾರಿಕೆನ ಎಲ್ಲರೂ ಮಾಡ್ತೀವಿ, ಬರವಣಿಗೆನ ಅಕ್ಷರಸ್ಥ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅಕ್ಷರಸ್ಥ ಅಂದ್ರೆ ಅಕ್ಷರಸ್ಥ ಬೇರೆ, ವಿದ್ಯಾವಂತ ಬೇರೆ, ಇವೆಲ್ಲ ನಿಮ್ಗೆಲ್ಲ ಗೊತ್ತಿರುವಂಥದ್ದು. ಈಗ ನಾನು ಅಷ್ಟು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಜೊತೆಗೆ ಭಾಷೆ ಅಂತಕ್ಕಂಥದ್ದು ಪರಸ್ಪರ ಸಂವಹನ ಕ್ರಿಯೆ ಅಂತ ಹೇಳ್ತಾರೆ. ತಾಯಿ, ಕುಟುಂಬ, ನೆರೆಹೊರೆ, ಶಾಲೆ. ತಾಯಿಯಿಂದ ಕಲ್ತಿದ್ದು ಮಾತೃಭಾಷೆ ಆದ್ರೆ ಕುಟುಂಬದಿಂದನೂ ನಾವು ಮಾತೃಭಾಷೆಗೆ ಹೆಚ್ಚು ತಗೊಳ್ತೀವಿ, ಒತ್ತು ಸಿಗೋದನ್ನ ಕಾಣ್ತೀವಿ. ನೆರೆಹೊರೆಯಿಂದ ಬೇರೆ ಭಾಷೆಯನ್ನ ಕಲಿತೀವಿ. ನಾವು ಸಹಜವಾಗಿ ನಮ್ಮ ಮಲೆನಾಡಿಗೆ ಬಂದ್ರೆ ನೀವು ತುಳು ಭಾಷೆ ಬಹಳ ಈಸಿಯಾಗಿ ಮಕ್ಕಳು ಕಲಿತಾರೆ, ಯಾಕಂದ್ರೆ ಅಕ್ಕಪಕ್ಕದಿಂದ ಕಲಿತಾರೆ. ಈಗೇನಾಗಿದೆ, ತಮಿಳಿಯನ್ಸ್ ಬರ್ತಾರೆ, ತೆಲುಗು ಅಥವಾ ಮರಾಠಿಯನ್ಸ್ ಬರ್ತಾರೆ ಅಂತಂದ್ರೆ ಆ ಭಾಷೆಯನ್ನು ನಮ್ಮ ಮಕ್ಕಳು ಸುಲಭವಾಗಿ ಕಲಿಯೋದನ್ನ ಕಾಣ್ತೀವಿ. ಅಲ್ಲಿ ಯಾರು ಔಪಚಾರಿಕವಾಗಿ ಕಲಿಸಕ್ ಹೋಗೋದಿಲ್ಲ, ಆದ್ರೆ ಆ ಪರಿಸರವೇ ಆ ಮಕ್ಕಳು ತನ್ನ ಸುತ್ತ ಇರ್ತಕ್ಕಂಥದ್ದನ್ನ ಆಲಿಸಿ ಕಲಿಯೋ ಪ್ರಯತ್ನವನ್ನ ಮಾಡುತ್ತೆ. ನೆಕ್ಸ್ಟ್, ಅದರ ನಂತರ ಈಗ ನಾನು ಕಲಿಕೆಗೆ ಸಂಬಂಧಪಟ್ಟಾಗೆ ಹೋಗೋದಾದ್ರು, ಕಳೆದ 25 ವರ್ಷಗಳಿಂದ ನಾವು ಕರ್ನಾಟಕದಲ್ಲಿ ಒಂದು ಪದ್ಧತಿಯನ್ನ ಭಾಷೆಯನ್ನ ಕಲಿಸ್ಲಿಕ್ಕೆ, ಅಕ್ಷರಗಳನ್ನ ಕಲಿಸ್ಲಿಕ್ಕೆ ಇಟ್ಕೊಂಡಿದೀವಿ. ನಾವು ನೀವೆಲ್ಲ ಕಲ್ತಿರ್ತಕ್ಕಂಥದಕ್ಕೆ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತದೆ. ನಿಮ್ಗೆ ಸ್ವಲ್ಪ ಗೊಂದಲನೂ ಆಗ್ಬೋದೇನೋ. ನಾವೆಲ್ಲ ಕಲ್ತಿದೀವಲ್ಲ, ನಾವು ಕಲ್ತೆಲ್ಲ ಜರ್ಮನಿಗೆ ಬಂದಿದೀವಿ, ಇದೇನು ಹೊಸದು ಹೇಳ್ತಾ ಇದಾರಲ್ಲ ಅಂತ. ಆದ್ರೆ 95ರಲ್ಲಿ ಮೈಸೂರು ಜಿಲ್ಲೆಯ HD ಕೋಟೆನಲ್ಲಿ ಹುಟ್ಟಿದಂತಹ ನಲಿಕಲಿ ಇವತ್ತು ದೇಶದಾದ್ಯಂತ ಅನೇಕ ರಾಜ್ಯಗಳು ಇದನ್ನ ಅಪ್ಲೈ ಮಾಡ್ಕೊಂಡಿದ್ದಾವೆ.
ಕರ್ನಾಟಕದಲ್ಲಿ ಸಹ ಉರ್ದು ಮಾಧ್ಯಮದಲ್ಲಿ, ಮರಾಠಿ ಮಾಧ್ಯಮದಲ್ಲೂ ಇದನ್ನ ಅನುಸರಿಸಿರ್ತಕ್ಕಂಥದ್ದನ್ನ ನಾವು ಇವತ್ತು ಕಾಣ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇತರ ಮಾಧ್ಯಮದ ಶಾಲೆಗಳಿಗೂ ಅದನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಇದರ ಆಧಾರದ ಮೇಲೆ ನಾವು ಹೇಳೋದಾದ್ರೆ ಅಲ್ಲಿ ನಿಜವಾಗಿ 6 ಹಂತಗಳನ್ನ ಮಾಡ್ಕೊಂಡಿದೀವಿ. ಬಟ್ ಈಗ ನಿಮ್ಗೆ ನಿಮ್ಮ ಹಂತಕ್ಕೆ ತಕ್ಕಾಗೆ ನಾವು ಮಾತಾಡೋದಾದ್ರೆ ಇಲ್ಲಿ ಪೂರ್ವ ಸಿದ್ಧತೆ, ಕಲಿಕೆ, ಆಮೇಲೆ ಪುನರ್ಬಲನ ಮತ್ತು ಮೌಲ್ಯಮಾಪನ, ಈ 4 ಹಂತಗಳ ಬಗ್ಗೆ ಯೋಚನೆ ಮಾಡೋದಾದ್ರೆ ಪೂರ್ವ ಸಿದ್ಧತೆ ಹಂತ ಅಂತಂದ್ರೆ ಮಗುವನ್ನ ನಾನು ಸಿದ್ಧ ಮಾಡ್ಬೇಕಾಗಿದೆ. ಆ ಮಗುವನ್ನ ಕಲಿಕೆಗೆ ಸಿದ್ಧ ಮಾಡ್ಬೇಕಾದ್ರೆ ನಾನು 2 ಉದ್ದೇಶಗಳನ್ನ ಇಟ್ಕೋಬೇಕಾಗುತ್ತೆ. ಮಗುಗೆ ಏನ್ ಗೊತ್ತಿದೆ, ನಾನು ಏನನ್ನ ಕಲಿಸ್ಲಿಕ್ಕೆ ಹೊರಟಿದ್ದೀನಿ ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡ ನಂತರ ಆ ಹೊರಟಿರ್ತಕ್ಕಂಥದ್ರಲ್ಲಿ ನಾನು ಆ ಮಗುಗೆ ಕಲಿಸ್ಲಿಕ್ಕೆ ಏನನ್ನ ಕಲಿಸ್ಲಿಕ್ಕೆ ಸಾಧ್ಯ ಇದೆ ಅಥವಾ ಏನನ್ನ ಕಲಿಸ್ಬೇಕಂತ ಹೊರಟಿದ್ದೀನಿ ಅಂತ, ಅದು ಪೂರ್ವ ಸಿದ್ಧತೆ ಆದ್ರೆ. ಇನ್ನೊಂದು ಕಲಿಕಾಂಶ ಅಂದ್ರೆ ಕಲಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಕಲಿಕೆ ಆದ ಮೇಲೆ ಅದನ್ನ ಪುನರ್ಬಲನ ಮಾಡ್ಬೇಕಾಗತ್ತೆ. ಬರೇ ಕಲಿಕೆ, ಈಗ ಡ್ರೈವಿಂಗ್ ಕ್ಲಾಸಿಗೆ ಹೋದ್ರೆ ಸಾಕಾಗೋದಿಲ್ಲ. ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಬಂದ್ಮೇಲೆ ನಾವು ಅದನ್ನ ಅಭ್ಯಾಸ ಮಾಡ್ಬೇಕಲ್ಲ, ಅದನ್ನೇ ನಾವು ಪುನರ್ಬಲನ, ಅಭ್ಯಾಸ ಮತ್ತೆ ಬಳಕೆ ಅಂತ. ಅಭ್ಯಾಸ ಮಾಡ್ಬೇಕು, ಅಭ್ಯಾಸ ಆದ್ಮೇಲೆ ಬಳಕೆ ಆಗ್ಬೇಕು. ಬಳಕೆಯಿಂದ ನಾನು ಕಲ್ತಿರುವಂತ ಅಕ್ಷರಗಳನ್ನ ಬರವಣಿಗೆಗೆ ಬಳಸಬೇಕು, ಮಾತನ್ನ ನನ್ನ ಮನೆಯಲ್ಲಿರ್ತಕ್ಕಂಥ ವಸ್ತುಗಳಿಗೆ ಅಪ್ಲೈ ಮಾಡ್ತಕ್ಕಂಥದ್ದು, ಮಾತನಾಡ್ಬೇಕಾದ್ರೆ ಅಪ್ಲೈ ಮಾಡ್ತಕ್ಕಂಥದ್ದು ಮಾಡ್ಬೇಕಾಗತ್ತೆ. ಕೊನೆಯಲ್ಲಿ ಮೌಲ್ಯಮಾಪನ, ನಾನು ಕಲಿಬೇಕಾಗಿದ್ದನ್ನ ಕಲ್ತಿದ್ದೇನ ಇಲ್ವಾ ಅನ್ನೋದನ್ನ ಮಗುಗೆ ಅಥವಾ ಕಲಿಸ್ಬೇಕಾಗಿರ್ತಕ್ಕಂಥದನ್ನ ಕಲಿಸ್ಲಿಕ್ಕೆ ಸಾಧ್ಯ ಆಗಿದೆಯಾ ಇಲ್ಲ ಅನ್ನೋದ ಹಿರಿಯರಿಗೆ ನೋಡ್ಲಿಕ್ಕೆ ಮೌಲ್ಯಮಾಪನ ಹಂತ ಇದೆ. ನೆಕ್ಸ್ಟ್, ಈಗ ಈ 4 ಹಂತಗಳನ್ನು ನಾವು ಪ್ರತಿ ಕಲಿಕೆಯ ಹಂತದಲ್ಲಿ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಸರ್, ಇಲ್ಲಿ ನಾವು ಕರ್ನಾಟಕದಲ್ಲಿ ನಮ್ಮ ಮಕ್ಕಳಿಗೆ ಕಲಿಕೆಗೆ ಸಂಬಂಧಪಟ್ಟಾಗೆ ಅಕ್ಷರಗಳನ್ನ ಗುಂಪು ಮಾಡಿದೀವಿ. ನಿಮ್ಗೆ ಆಶ್ಚರ್ಯ ಆಗೋದು, ನೀವು ಆದಿಂದ ಲಾವರಿಗೆ ಕಲ್ತಿರ್ತಕ್ಕಂಥವ್ರು, ನೀವೆಲ್ಲ ಪ್ರಾರಂಭಿಕ ಹಂತದಲ್ಲಿ 25 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಕನ್ನಡವನ್ನ ಕಲಿಸ್ಲಿಕ್ಕೆ ವರ್ಣಮಾಲಾ ಪದ್ಧತಿಯನ್ನ ನಾವು ಬಳಸ್ತಾ ಇದ್ವಿ. ಆದ್ರೆ ಈ ನಲಿಕಲಿ ಪದ್ಧತಿ ಬಂದ್ಮೇಲೆ ಈಗ ನೀವು ಏನು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಲ್ಲ, ಆ ಪದ್ಧತಿಯನ್ನ ನಾವು ಅನುಸರಿಸ್ತಾ ಇದೀವಿ. ಇದಕ್ಕೊಂದು ಉದ್ದೇಶ ಇದೆ. ಇಲ್ಲೊಂದು ಮೊದಲೇ ಸ್ಪಷ್ಟ ಮಾಡ್ಬಿಡ್ತೀನಿ, ವರ್ಣಮಾಲೆಯನ್ನ ನಾವು ವಿಭಾಗ ಮಾಡಿಲ್ಲ, ವರ್ಣಮಾಲೆಯನ್ನ ನಾವು ಒಡೆದಿಲ್ಲ. ಹಾಗಾದ್ರೆ ಇದೇನು, ಇದು ಕಲಿಕೆಯ ದೃಷ್ಟಿಯಿಂದ ಮಾಡಿರುವ ಅಕ್ಷರಗಳ ಗುಂಪಷ್ಟೇ. ಇದೆಲ್ಲ ಕಲ್ತಾದ್ಮೇಲೆ ಮತ್ತೆ ವರ್ಣಮಾಲೆಗೆ ವಾಪಸ್ ಬರ್ತೀವಿ. ಯಾಕೆ ಈ ತರ ಗುಂಪನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ, ಮಗು ಕಲ್ತ ನಂತರ ಅದನ್ನ ಅಭ್ಯಾಸ ಮಾಡ್ಬೇಕು, ಬಳಸಬೇಕು. ಆ ಉದ್ದೇಶಕ್ಕೆ ಕರ್ನಾಟಕದಲ್ಲಿ ಈ ಪದ್ಧತಿಯನ್ನು ಅನುಸರಿಸಿರ್ತಕ್ಕಂಥದ್ದು. ಈ ಅನುಸರಿಸಿದ ನಂತರ ಇದರಲ್ಲಿ ಯಶಸ್ಸನ್ನ ಕಂಡ ಮೇಲೆ ಅಕ್ಕಪಕ್ಕದ ರಾಜ್ಯಗಳು ಇದನ್ನ ಅನುಸರಿಸುವಂತ ಪ್ರಯತ್ನವನ್ನ ಈಗಾಗಲೇ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈಗ ವರ್ಣಮಾಲೆ ಏನು 49 ವರ್ಣಮಾಲಾ ಅಕ್ಷರಗಳಿದಾವೆ, ಆ 49 ವರ್ಣಮಾಲಾ ಅಕ್ಷರವನ್ನ 10 ಗುಂಪುಗಳಾಗಿ ವಿಂಗಡಣೆ ಮಾಡಿದೆ. 10 ಗುಂಪುಗಳನ್ನಾಗಿ ಯಾಕೆ ವಿಂಗಡಣೆ ಮಾಡಿರ್ತಕ್ಕಂಥದ್ದು ಅಂದ್ರೆ, ಈಗ ಮುಂಚೆ ನಾವು ಆದಿಂದ ಸ್ಟಾರ್ಟ್ ಆಗಿ ಕ ಕ ಕ ಞ ವರೆಗೆ ಅಕ್ಷರ ಕಲ್ತರೂ ಮಗು ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಪದ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಪದ ರಚನೆ ಮಾಡ್ಲಿಲ್ಲ ಅಂತಂದ್ರೆ ಆ ಕಲ್ತಿರ್ತಕ್ಕಂಥ ಅಕ್ಷರ ಗಟ್ಟಿ ಆಗೋದಿಲ್ಲ, ಮನಸ್ಸಲ್ಲಿ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ನಾವೇನ್ ಮಾಡಿದೀವಿ ಅದನ್ನ ರಗಸದ ಇರ್ಬೋದು, ಜವಾಬನ ಇರ್ಬೋದು, ಪಯೋಡ ಡಚಲ್, ಅಶವಿಕ, ಈ ರೀತಿಯಲ್ಲಿ ಒಟ್ಟು 10 ಗುಂಪುಗಳಾಗಿ ವಿಂಗಡಣೆಯನ್ನ ಮಾಡಿದೀವಿ. 10ಗಳ ಗುಂಪುಗಳನ್ನ ನಾವು 10 ಪಾಠ ಅಂತ ಹೇಳ್ಬೋದು. ಅದನ್ನ ಪಾಠವನ್ನ ನಾವು ಮೈಲಿಗಲ್ಲು ಅನ್ನುವಂತ ಹೆಸರಿನಿಂದ ಕರೆದಿದ್ದೀವಿ. ಆದ್ರೆ ಒಂದು ಮೈಲಿಗಲ್ಲಿನಲ್ಲಿ 5 ಅಕ್ಷರದಿಂದ 6 ಅಕ್ಷರದವರೆಗೆ ಇರುತ್ತೆ. ಆ 5 ಅಕ್ಷರ ಕಲೀಲಿಕ್ಕೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹಿಂದೆ ನೀವೆಲ್ಲ ಕಲಿಬೇಕಾದ್ರೆ ಬೋರ್ಡ್ ಮೇಲೆ ಅಕ್ಷರ ಬರಿತಾ ಇದ್ರು, ಸ್ಲೇಟ್ ಮೇಲೆ ಅಕ್ಷರ ಬರೆದು ಕೊಡ್ತಾ ಇದ್ರು, ತಿದ್ತಾ ಇದ್ವಿ. ಅದರ ನಂತರ ಆಶಾ, ಈಶಾ, ಊಟ ಇದನ್ನ ಕಲಿತಾ ಹೋಗ್ತಾ ಇದ್ವಿ. ಈಗ ಹಾಗಿಲ್ಲ. ಅದರ ಬದಲಿಗೆ ರಗಸದ ಅಂತ 5 ಅಕ್ಷರ ಕಲ್ತ ಮೇಲೆ ಆ ಅಕ್ಷರಗಳನ್ನ ಬಳಸಿ ಪದ ಮಾಡ್ಬೇಕು, ವಾಕ್ಯ ಗುಚ್ಛ ಮಾಡ್ಬೇಕು, ಪದ ಸಮೂಹವನ್ನ ಮಾಡ್ಬೇಕು. ಈಗ ಅವರ ಉದಾಹರಣೆಗೆ ರಸ, ಅರಸ, ಸದರ, ದಸರ, ಇವುಗಳನ್ನ ಅರಸರ, ದಸರ, ಈ ರೀತಿ ಪದಗಳನ್ನ ಮಾಡ್ಬೇಕು. ಅದನ್ನ ನಾವು ಮುಂದೆ ನೋಡುವ ಪ್ರಯತ್ನವನ್ನ ಮಾಡೋಣ. ಅದರ ಜೊತೆಗೆ ನಮ್ಮಲ್ಲಿ 3 ರೀತಿಯ ಅಕ್ಷರಗಳು ಇದಾವೆ. ಬರೇ ವರ್ಣಮಾಲಾ ಅಕ್ಷರ ನಮ್ಮಲ್ಲಿ ಇಲ್ಲ ಕನ್ನಡದಲ್ಲಿ. ಇಂಗ್ಲಿಷ್ ನಲ್ಲಾದ್ರೆ ಈ ಸಮಸ್ಯೆ ಎದುರಾಗೋದಿಲ್ಲ. ಆದ್ರೆ ಕನ್ನಡದಲ್ಲಿ ವರ್ಣಮಾಲಾ ಅಕ್ಷರಗಳಿದಾವೆ, ಗುಣಿತಾಕ್ಷರಗಳಿದಾವೆ, ಒತ್ತಕ್ಷರಗಳಿದಾವೆ. ಅಂದ್ರೆ ಮೊದಲು ನಾವು ಕಲಿಬೇಕಾಗಿದ್ದು ವರ್ಣಮಾಲಾ ಅಕ್ಷರ, 2ನೇ ಹಂತದಲ್ಲಿ ನಾವು ಕಲಿಬೇಕಾಗಿದ್ದು ಗುಣಿತಾಕ್ಷರ, 3ನೇ ಹಂತದಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ. ನಾವು ಒಂದು ತಮಾಷೆ ಮಾಡ್ತಾ ಇದೀವಿ. ನಾವು ಪ್ರಾರಂಭಿಕ ಹಂತದಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ 1ನೇ ತರಗತಿಯಲ್ಲಿ ವರ್ಣಮಾಲಾ ಅಕ್ಷರ, 2ನೇ ತರಗತಿಯಲ್ಲಿ ಗುಣಿತಾಕ್ಷರ, 3ನೇ ತರಗತಿಯಲ್ಲಿ ಒತ್ತಕ್ಷರ. ನಾನೇ ತಮಾಷೆ ಮಾಡ್ತಾ ಇದ್ದೆ, ನನ್ನ ಹೆಸರನ್ನು ಬರೀಲಿಕ್ಕೆ 3 ವರ್ಷ ಬೇಕು ಅಂತ. ಮೊದಲನೇ ವರ್ಷ ಬರೀತಾ ಇದ್ವಿ ವರ್ಣಮಾಲಾ ಅಕ್ಷರ, ವಿ ಬರೀತಾ ಇದ್ರು 2ನೇ ವರ್ಷ ಅದು ಗುಣಿತಾಕ್ಷರ, ಬರೀತಾ ಇದ್ವಿ 3ನೇ ವರ್ಷ ಅದು ಸಂಯುಕ್ತಾಕ್ಷರ ಅಂತ. ಆದ್ರೆ ಈಗ ಅದನ್ನ ಕ್ಲಬ್ ಮಾಡಿದೀವಿ, ಮಿಕ್ಸ್ ಮಾಡಿದೀವಿ. ಮುಂದಿನ ಹಂತದಲ್ಲಿ ಈ ವರ್ಷ ಮತ್ತೆ ಪರಿಷ್ಕರಣೆ ಮಾಡೋರಿದ್ದೀವಿ. ಪರಿಷ್ಕರಣೆ ಆದಂತಹ ಸಂದರ್ಭದಲ್ಲಿ ಎಲ್ಲವನ್ನ 1ನೇ ತರಗತಿಗೆ ತರುವ ಪ್ರಯತ್ನ ಮಾಡ್ಬೇಕು ಅಂತ. ಯಾಕೆ ನಾವು ಇದನ್ನ ಇಷ್ಟೊಂದು ದೀರ್ಘವಾಗಿ ಕಲಿಸೋ ಪ್ರಯತ್ನ ಅಂದ್ರೆ, ಇಡೀ ನಮ್ಮ ಜೀವನ ಇದೆಯಲ್ಲ, ಇದು ನಿಂತಿರೋದೇ ಈ 49 ಅಕ್ಷರಗಳ ಮೇಲೆ. ಆ 49 ಅಕ್ಷರಗಳನ್ನ ಸರಿಯಾಗಿ ಕಲ್ತಿದ್ದಾದ್ರೆ ಅವನು ಎಲ್ಲಾದ್ರೂ ಅದನ್ನ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಡ್ರೈವಿಂಗ್ ಚೆನ್ನಾಗಿ ಕಲ್ತ್ರೆ
ಜರ್ಮನಿನಲ್ಲೂ ಕಾರ್ ಓಡಿಸ್ಬೋದು, ಬೆಂಗಳೂರಿನಲ್ಲೂ ಕಾರ್ ಓಡಿಸ್ಬೋದು. ಅರ್ಧಂಬರ್ಧಂ ಕಲ್ತ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಮರ್ತೋಗುತ್ತಲ್ಲ, ಹಾಗಾಗಬಾರ್ದು ಅಂತ ಪ್ರಭುತ್ವ ಮಟ್ಟದ ಕಲಿಕೆ ಅನ್ನೋ ಪದವನ್ನ ಕರ್ನಾಟಕ ಬಳಸಿದೆ. ಪ್ರಭುತ್ವ ಮಟ್ಟ ಅಂತಂದ್ರೆ ಇದು 35% ಅಲ್ಲ, 80%. ಸಾಮರ್ಥ್ಯಗಳನ್ನ ಮಗು 80% ಕಲ್ತ್ರೆ ಅದನ್ನ ಪ್ರಭುತ್ವ ಮಟ್ಟದ ಕಲಿಕೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಾವು 1ನೇ ತರಗತಿಯಲ್ಲಿ ಮಿಕ್ಸ್ ಮಾಡಿರ್ತಕ್ಕಂಥದ್ದು 8 ಸ್ವರ ಚಿಹ್ನೆಗಳು. ನೀವು ಸ್ವರಾಕ್ಷರಗಳು ಏನಿದೆ ಅ ಆ ಇ ಈ ಉ ಉ ಎ ಇದೆಯಲ್ಲ, ಈ 8 ಸ್ವರ ಚಿಹ್ನೆಗಳನ್ನ ಇಲ್ಲೇ ಕಲಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಅಂದ್ರೆ ಈ 8 ಸ್ವರ ಚಿಹ್ನೆ ಮತ್ತು 49 ವರ್ಣಮಾಲಾ ಅಕ್ಷರ ಇವೆಲ್ಲವನ್ನ ಸೇರಿ 17 ಪಾಠಗಳಾಗಿ ಮಾಡಿದ್ವಿ. ಆ 17 ಪಾಠಗಳನ್ನ ಒಂದು ವರ್ಷದಲ್ಲಿ 220 ದಿನದಲ್ಲಿ ಮಗು ಕಲೀಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ಜೋಡಿಸಿದೀವಿ, ಏಣಿ ರೂಪದಲ್ಲಿ ಜೋಡಿಸಿದೀವಿ, 1 by 1 ಜೋಡಿಸಿದೀವಿ. ಒಟ್ಟು 295 ಆಕ್ಟಿವಿಟಿ ಮಾಡುತ್ತೆ 1ನೇ ತರಗತಿಯಲ್ಲಿ ಮಗು. ಈ 49 ಅಕ್ಷರ ಮತ್ತು 8 ವರ್ಣ ಸ್ವರಚಿಹ್ನೆಗಳನ್ನ ಕಲೀಲಿಕ್ಕೆ ಮಗು ಮಾಡುವ ಚಟುವಟಿಕೆಗಳ ಸಂಖ್ಯೆ 295. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಷ್ಟೊಂದು ಅಗಾಧವಾಗಿದೆಯಾ? ಆಮೇಲೆ ಇನ್ನೊಂದು ನಿಮ್ಗೆಲ್ಲ ಗೊತ್ತಿದೆ, CC ಅಂತಕ್ಕಂಥದ್ದನ್ನ ಇವತ್ತು ಪ್ರಪಂಚದಾದ್ಯಂತ ಎಲ್ಲ ಶಾಲೆಗಳಲ್ಲಿ ಜಾರಿಗೆ ತಂದಿರ್ತಕ್ಕಂಥದ್ದು ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ. ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಯಾವುದೋ ವರ್ಷದ ಕೊನೆಯಲ್ಲಿ ಆಗ್ತಕ್ಕಂಥದ್ದಲ್ಲ, ಕಲಿಕೆಯ ಜೊತೆನಲ್ಲಿ ಆಗ್ಬೇಕು. ಕಲಿಕೆಗಾಗಿ ಮೌಲ್ಯಮಾಪನ ಆಗ್ಬೇಕೇ ಹೊರತು ಕಲಿಕೆಯ ಮೌಲ್ಯಮಾಪನ ಅಲ್ಲ ಅಂತ. ಹಾಗಾಗಿ ನಮ್ಮ ಮಕ್ಕಳು 295 ಸಾರಿ ಮೌಲ್ಯಮಾಪನಕ್ಕೆ ಒಳಪಡ್ತಾರೆ. ಸರ್ ನೆಕ್ಸ್ಟ್ 2ನೇ ತರಗತಿಗೆ ಹೋದ್ರೆ ಅಲ್ಲಿ ಇನ್ನು ಉಳಿದಿರ್ತಕ್ಕಂಥ 5 ಅಂದ್ರೆ ನಮ್ಮಲ್ಲಿ 13 ಸ್ವರಾಕ್ಷರ ಏನಿದಾವೆ, ಉಳಿದಿರ್ತಕ್ಕಂಥ 5 ಸ್ವರ ಚಿಹ್ನೆಗಳ ಪರಿಚಯ ಆಗುತ್ತೆ. ಆ ನಂತರ ಒತ್ತಕ್ಷರಗಳಿದಾವೆ. ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ನಾವೇನ್ ಕರಿತೀವಿ, ಆ ಸಂಯುಕ್ತಾಕ್ಷರವನ್ನ ನಾವು 3 ಗುಂಪುಗಳಾಗಿ ಮಾಡಿದೀವಿ. 3 ಗುಂಪುಗಳು ಯಾವುದು ನಿಮ್ಗೆಲ್ಲ ಗೊತ್ತಿದೆ. ಯಾಕಂದ್ರೆ ತಾವುಗಳೆಲ್ಲ ಕನ್ನಡವನ್ನ ಮಾತನಾಡೋದು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಜರ್ಮನಿಗೆ ಹೋಗಿ ಇಷ್ಟೊಂದು ಚಂದ ಮಾತಾಡ್ತಾ ಇದ್ರೆ ನಾವೇ ಮಹಾಪ್ರಾಣ ಅಲ್ಪ ಪ್ರಾಣಗಳನ್ನೆಲ್ಲ ಮಿಕ್ಸ್ ಮಾಡಿ ಮಾತಾಡುವ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ತಮ್ಮ ಮಾತುಗಳನ್ನ ಕೇಳಿದಾಗ ಬಹಳ ಸಂತೋಷ ಆಗುತ್ತೆ. ಈ ಒತ್ತಕ್ಷರಗಳಿಗೆ ಸಂಬಂಧಪಟ್ಟಾಗೆ ಮೂಲಾಕ್ಷರವನ್ನ ಹೋಲ್ತಕ್ಕಂಥ ಒತ್ತಕ್ಷರಗಳು ಒಂದಷ್ಟು ಇದಾವೆ ನಮ್ಮಲ್ಲಿ. ಮೂಲಾಕ್ಷರ ಅಂದ್ರೆ ಯಥಾವತ್ತು ಮೂಲ ಅಕ್ಷರವನ್ನ ಹೇಗೆ ಬರಿತೀವೋ ಒತ್ತಕ್ಷರವನ್ನ ಹಾಗೆ ಬರಿತೀವಿ. ಜಟ್ಟಣ್ಣ ಬಕ್ಕವ್ವ ಅಂತ ಈಸಿಯಾಗಿ ಹೇಳೋದಾದ್ರೆ ಜ ಟ ನ ಬ ಕ ವ ಇವಿಷ್ಟು ಮೂಲ ಅಕ್ಷರವನ್ನ ಹೋಲ್ತಕ್ಕಂಥ, ಅಂದ್ರೆ ತಲೆಕಟ್ಟು ತೆಗೆಯುವಲ್ಲ, ಬದಲಾವಣೆ ಮಾಡೋಲ್ಲ, ಯಥಾವತ್ ಅಕ್ಷರವನ್ನ ಮೂಲ ಅಕ್ಷರದ ಕೆಳಗಡೆಗೆ ಆ ಅಕ್ಷರವನ್ನ ಬರಿತೀವಿ. 2ನೇದಾಗಿ ಇರ್ತಕ್ಕಂಥದ್ದು ಮೂಲಾಕ್ಷರವನ್ನ ಹೋಲ್ತಕ್ಕಂಥ ತಲೆಕಟ್ಟು ರಹಿತ ಒತ್ತಕ್ಷರಗಳು. ತಲೆಕಟ್ಟು ಇಲ್ಲ, ಅಲ್ಲಿ ತಲೆಕಟ್ಟನ್ನ ಮಾತ್ರ ತೆಗೆದಿರ್ತಕ್ಕಂಥದ್ದು. ಅವುಗಳ ಉಳಿದಿರ್ತಕ್ಕಂಥ ಅಕ್ಷರ ಇದಾವೆ. ಅದ್ರ ನಂತರ ಕೊನೆಯಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಒತ್ತಕ್ಷರ, ಅಂದ್ರೆ ಮೂಲಾಕ್ಷರವನ್ನ ಹೋಲೋದೇ ಇಲ್ಲ, ತಲೆಗಟ್ಟು ತೆಗೆದಿದ್ದು ಅಲ್ಲ ಅಥವಾ ಮೂಲಾಕ್ಷರನೂ ಅಲ್ಲ, ವಿಭಿನ್ನವಾಗಿರ್ತಕ್ಕಂಥದ್ದು. ಅದನ್ನ ಮಂತ್ರಾಲಯ ಅಂತ, ಮಾನ ತಾರಾಲಯ, ಈ ಅಕ್ಷರಗಳನ್ನ ನಾವು ವಿಶೇಷವಾಗಿ ಕನ್ನಡದಲ್ಲಿ ಬಳಸ್ತಕ್ಕಂಥದ್ದು. ಅದು ಮಾವತ್ತು ತಾವು ಗಮನಿಸಿದಿರಿ, ಅಥವಾ ಲಾವತ್ತು, ಯಾವತ್ತು, ನಾವತ್ತು, ತಾವತ್ತು, ರಾವತ್ತು, ಇವುಗಳು ಮಾತ್ರ ವಿಭಿನ್ನವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಈಗ ಏನೆಲ್ಲ ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ನೀವು ನಾಳೆ ದಿನ ಅಕ್ಷರಗಳನ್ನ ಕಲಿಸ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಹಾಡು ಇದೆ, ಕಥೆ ಇದೆ, ಸರಳ ಸಂಭಾಷಣೆ ಅಂತಕ್ಕಂಥ ಅಂದ್ರೆ ಸಂಭಾಷಣೆಗೆ ಪೂರಕವಾಗಿರ್ತಕ್ಕಂಥದ್ದು ಇದೆ, ಆಟಗಳಿದಾವೆ, ಚಿತ್ರವನ್ನ ಹೆಸರಿಸು ಅಂತ ಹೇಳಿ ವಿತೌಟ್ ಪದ ಬರೇ ಚಿತ್ರ ಇರುತ್ತೆ. ಮಗು ಅರಸನನ್ನ ನೋಡಿ ಅರಸ ಅನ್ನತ್ತೆ, ಆನೆ ನೋಡಿ ಆನೆ ಅನ್ನತ್ತೆ, ಗಜ ಅನ್ನತ್ತೆ, ಅಥವಾ ದಸರವನ್ನ ನೋಡಿ ದಸರಾ ಅನ್ನತ್ತೆ. ಆ ರೀತಿಯಲ್ಲಿ ಮಗು ಏನು ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಪದ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಚಿತ್ರವನ್ನ ಹೆಸರಿಸು, ಆಡಿ ಕಲಿ, ಚಿತ್ರ ರೈಲು, ಅಕ್ಷರ ರೈಲು, ಕ್ರಾಫ್ಟು, ಸೀತಾಫಲ, ತಾರಾನತ, ಗುಣಿತಾಕ್ಷಿ, ಆಕಾರ ಗುರುಸು, ಅಕ್ಷರ ಪಟ್ಟಿ, ಅಕ್ಷರ ಬರವಣಿಗೆ, ಸ್ವರಚಿಹ್ನೆ ಪರಿಚಯ, ಹೀಗೆ ಒಟ್ಟು 30. ನೆಕ್ಸ್ಟ್ ಸರ್, ನೆಕ್ಸ್ಟ್ ಸರ್, ಒಟ್ಟು 31 ಆಕ್ಟಿವಿಟಿ. ಅದೇ ಇಲ್ಲ ಸರ್, ಹಿಂದಿನ ಸ್ಲೈಡ್. ಆ 31 ಆಕ್ಟಿವಿಟಿಗಳಿದಾವೆ. 31 ಆಕ್ಟಿವಿಟಿನ ನೀವು ನೋಡ್ತಾ ಹೋದ್ರೆ ಆ 31 ಆಕ್ಟಿವಿಟಿಗಳಲ್ಲಿ ಬೇರೆ ಬೇರೆ ಹಂತದಲ್ಲಿ 1ನೇ ತರಗತಿ ಕೆಲವುದು, 2ನೇ ತರಗತಿ ಕೆಲವುದು, 3ನೇ ತರಗತಿ ಕೆಲವಂತ ಚಟುವಟಿಕೆಗಳನ್ನ ಬಳಸುವಂತ ಪ್ರಯತ್ನ. ಇಲ್ಲಿ ಈ ಚಟುವಟಿಕೆಯನ್ನು ಯಾಕೆ ಮಾಡ್ತಾ ಇದೀವಿ, ಆಮೇಲೆ ಆ ಚಟುವಟಿಕೆ ಪಕ್ಕದಲ್ಲಿ ಲೋಗೋ ಅಂತಿದೆ. ಲೋಗೋ ಯಾಕೆ ಬೇಕಾಗಿತ್ತು ಅಂತ ಬಹಳ ಜನಕ್ಕೆ ಅನ್ಸ್ಬೋದು. ಮಗುಗೆ ಓದ್ಲಿಕ್ಕೆ ಬರೋದಿಲ್ಲ, ಕಾರ್ಡ್ ತಗೊಂಡ್ ಬರ್ಬೇಕಾಗಿದೆ. ಕಾರ್ಡ್ ರೂಪದಲ್ಲಿ ಇರ್ತವೆ ಈ ಚಟುವಟಿಕೆಗಳೆಲ್ಲ. ಕಾರ್ಡ್ ತಗೊಂಡ್ ಬರ್ಬೇಕು ಅಂತಂದ್ರೆ ನೀವು ನಾಯಿ ಲೋಗೋ ಇರ್ತಕ್ಕಂಥ ಕಾರ್ಡ್ ತಗೊಂಬಂದ್ರೆ ನಾಯಿ ಲೋಗೋನ ಎತ್ಕೊಂಡ್ ಬರುತ್ತೆ. ನನಗೆ ಗೊತ್ತಿರುತ್ತೆ ಚಿತ್ರವನ್ನ ಹೆಸರಿಸು ಅಂತ, ಅಥವಾ ಹಸು ಕಾರ್ಡ್ ತಗೊಂಬಂದ್ರೆ ಮಗು ಹಸು ಕಾರ್ಡ್ ತರುತ್ತೆ, ಆದ್ರೆ ಹಸು ಕಾರ್ಡಿನ ಚಟುವಟಿಕೆ ಏನು ಅಂತ ನನಗೆ ಗೊತ್ತಿರುತ್ತೆ, ಸಾಧನ ಅಂತ ಹೇಳಿ. ಈ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಂತಗಳು ಅಂದ್ರೆ ಬೇರೆ ಬೇರೆ ಹಂತ, ನಾನು ಆಗ್ಲೇ ಹೇಳಿದ್ನಲ್ಲ, ಪೂರ್ವ ಸಿದ್ಧತೆ, ಕಲಿಕಾಂಶ, ಬಳಕೆ ಮತ್ತೆ ಮೌಲ್ಯಮಾಪನ, ಈ 4 ಹಂತಗಳಿದಾವೆ. ಆ ಗುಂಪುಗಳಲ್ಲಿ ಅವುಗಳನ್ನ ಕಲಿಸುವಂತ ಪ್ರಯತ್ನ. ಇನ್ನೊಂದು ವಿಶೇಷ ನಲಿಕಲಿ, ಕೆಲವರಿಗೆ ಗೊತ್ತಿದ್ದಿರ್ಬೋದು, ನೀವು ಊರಿಗೆ ಬಂದಾಗ ನೋಡಿರ್ಬೋದು. ನಲಿಕಲಿಯಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ ಸ್ವಯಂ ಕಲಿಕೆಗೆ ಅವಕಾಶವನ್ನ ಮುಕ್ತವಾಗಿ ಕೊಟ್ಟಿರ್ತಕ್ಕಂಥ ಏಕೈಕ ಪದ್ಧತಿ ಇಡೀ ಪ್ರಪಂಚದಲ್ಲಿ. ನಾವು ಆಫ್ಟರ್ ಮಾಸ್ಟರ್ ಡಿಗ್ರಿ
ಸ್ವಂತ ವೇಗದಲ್ಲಿ ಕಲೀಲಿಕ್ಕೆ ಅವಕಾಶ ಇದೆ. ಆದ್ರೆ ನಮ್ಮ 1, 2, 3ನೇ ತರಗತಿಯ ಮಕ್ಕಳು 10 ಮಕ್ಕಳಿದ್ದಾರೆ ಅಂದ್ರೆ 10 ವೇಗದಲ್ಲಿ ಕಲೀಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ಆದ್ರೆ ಅವರವರ ಕಲಿಕಾ ವೇಗಕ್ಕೆ ಅನುಗುಣವಾಗಿ ಕಲೀಲಿಕ್ಕೆ ಅದಕ್ಕಾಗಿ ನಾವು ಮೆಟ್ಲು ಕೊಟ್ಟಿರ್ತಕ್ಕಂಥದ್ದು. ಒಂದ್ ಮಗು 1ನೇ ಮೆಟ್ಲಲ್ಲಿದೆ, ಇನ್ನೊಂದು 5ರಲ್ಲಿದೆ, ಒಂದು 10ರಲ್ಲಿದೆ, 15ರಲ್ಲಿದೆ, ಪ್ರಗತಿ ನೋಟ ಅಂತ ಇರ್ತೀವಿ, ಅಲ್ಲಿಗೆ ಗುರುತು ಹಾಕ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತೀವಿ. ನೆಕ್ಸ್ಟ್, ಇದು ಒಂದು ಸ್ಥೂಲವಾದ ನಲಿಕಲಿ ಪರಿಚಯ. ಆದ್ರೆ ನಾನು ಒಂದು 5 ಅಕ್ಷರವನ್ನ ಕಲೀಲಿಕ್ಕೆ ಏನೆಲ್ಲ ಹಂತವನ್ನ ಬಳಸ್ತೀವಿ ಅಂತ ಹೇಳ್ತೀನಿ. ನೀವು ಇವುಗಳನ್ನ ಬಳಸಲಿಕ್ಕೆ ಸಾಧ್ಯ ಆಗೋದಾದ್ರೆ ಉಳಿದಿರ್ತಕ್ಕಂಥ ಸಾಹಿತ್ಯವನ್ನ ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಹಂಚ್ಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಈ PPT ಸಹ ಮೇಡಮ್ ಅವರು ನಿಮ್ಮ ಗುಂಪುಗಳಲ್ಲಿ ಹಂಚ್ಕೊಂಡಿದ್ದಾರೆ ಅಂತ ಅನ್ಕೊಳ್ತೀವಿ, ಅಲ್ಲ ಮುಂದಿನ ದಿನಗಳಲ್ಲಿ ಹಂಚ್ಕೊಳ್ತಾರೆ, ಅದನ್ನ ಹಂಚ್ಕೋಬಹುದು. ಅದರಲ್ಲಿ ಅದಕ್ಕೆ ವಿವರ ಬೇಕು ಅಂತಂದಾಗ ಯಾವಾಗ ಬೇಕಾದ್ರೂ, ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇದನ್ನ ಅನುಸರಿಸ್ತಾ ಇರೋದ್ರಿಂದ ಅಷ್ಟು ಸಮಸ್ಯೆ ಆಗ್ಲಿಕ್ಕಿಲ್ಲ. ನಿಮ್ಮ ಊರುಗಳಲ್ಲಿ ಇರುವ ಶಾಲೆಗೆ ಕೇಳಿದ್ರು ಸಿಗತ್ತೆ, ಅಥವಾ ನನ್ನ ಹತ್ರ ವೈಯಕ್ತಿಕ ಕೇಳಿದ್ರು ಸಿಗತ್ತೆ, ನಾಗಬೇಡ ಸರ್ ಹತ್ರ ಅಥವಾ ದಾತ್ರಿ ಮೇಡಮ್ ಹತ್ರ ಅಥವಾ ಸಂತೋಷ್ ಸರ್ ಹತ್ರ ಯಾರ ಹತ್ರ ಕೇಳಿದ್ರು ನಿಮ್ಗೆ ಅವುಗಳನ್ನ ಲಭ್ಯ ಮಾಡ್ಲಿಕ್ಕೆ ಅವಕಾಶ ಖಂಡಿತವಾಗಿ ಮುಕ್ತವಾಗಿ ಇದೆ. ಈ 5 ಅಕ್ಷರವನ್ನ ಹೇಗೆ ಕಲಿತೀವಿ ಅನ್ನೋದನ್ನ ನೋಡೋಣ. ನಾನು ಆಗ್ಲೇ ಹೇಳಿದ್ರೆ 10 ಹಂತ ಮಾಡಿದೀವಿ. ಆ 10 ಹಂತದಲ್ಲಿ ಒಂದು ಹಂತ ತಗೊಳ್ತಾ ಇದ್ದೀನಿ. ಇದು 2ನೇ ಹಂತ. ಮೊದಲನೇ ಹಂತ ಬೇಡ ಅಂತ 2ನೇ ಹಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಜವಾಬನ ಅಂತಕ್ಕಂಥ ಕೇವಲ 5 ಅಕ್ಷರವನ್ನ ಕಲಿಸ್ಲಿಕ್ಕೆ ನಾವು ಎಷ್ಟು ಚಟುವಟಿಕೆ, 18 ಚಟುವಟಿಕೆಗಳನ್ನ ಬಳಸ್ತಾ ಇದ್ದೀವಿ. 18 ಚಟುವಟಿಕೆಗಳಲ್ಲಿ ಆ ಮಗುವಿಗೆ ಬೇರೆ ಬೇರೆ ಹಂತ. ಪ್ರಾರಂಭದಲ್ಲಿ ಹಾಡು, ಒಂದು ಹಾಡನ್ನ ಹೇಳಿ ಮಗುವನ್ನ ತರಗತಿಗೆ ಸಿದ್ಧ ಮಾಡ್ತೀನಿ. ಇದು ತಾವುಗಳು ನಮ್ಮ ತರಗತಿಗಳಲ್ಲಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಗು ಬೇರೆ ಬೇರೆ ವಾತಾವರಣದಿಂದ ಬಂದಿರುತ್ತೆ, ಬೇರೆ ಬೇರೆ ಪರಿಸರದಿಂದ ಬಂದಿರುತ್ತೆ. ನನ್ನ ಪರಿಸರಕ್ಕೆ ಆ ಮಗುವನ್ನ ಒಗ್ಗಿಸ್ಕೋಬೇಕಲ್ಲ, ಅದಕ್ಕಾಗಿ ಆ ಹಾಡನ್ನ ಹಾಡಿ, ಯಾಕಂದ್ರೆ ಹಾಡು ಮಗುವಿಗೆ ಖುಷಿ ಕೊಡುತ್ತೆ ಅಂತ ಹಾಡು ಅಥವಾ ಕಥೆಯನ್ನ ಹೇಳೋ ಪ್ರಯತ್ನ. 2ನೇದಾಗಿ ಚಿತ್ರವನ್ನ ಹೆಸರಿಸುವುದು. ಜವಾಬನ ಅಕ್ಷರವನ್ನ ಒಳಗೊಂಡಿರ್ತಕ್ಕಂಥ ಚಿತ್ರಗಳು ನೋಡಿ, ಅಲ್ಲಿ ಅರ ಇದೆ, ಜನ ಇದೆ, ಹಾಗೇನೆ ನಗ, ಮರ, ಬಸವ, ಈ ಚಿತ್ರಗಳು ಇದಾವೆ. ಆ ಚಿತ್ರ ಯಾಕೆ ಕೊಟ್ಟಿರೋದಂದ್ರೆ ಮಗುಗೆ ಅಕ್ಷರಗಳು ಏನು ಗೊತ್ತಿಲ್ಲ, ಆದ್ರೆ ಚಿತ್ರ ನೋಡಿದ್ರೆ ಅವನಿಗೆ ಬಸವ ಗೊತ್ತಿದೆ, ಮರ ಅನ್ನೋದು ಗೊತ್ತಿದೆ, ಮರ ಅಂತ ಹೇಳುತ್ತೆ. ಆದ್ರೆ ಮರಕ್ಕೆ ಯಾವ ಅಕ್ಷರವನ್ನ ಚಿಹ್ನೆಗಳನ್ನ ಬಳಸಬೇಕು ಅನ್ನೋದು ಗೊತ್ತಿಲ್ಲ, ಅದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಆಕಾರ ಗುರುತಿಸುವ ಅಕ್ಷರ ಪಟ್ಟಿ ಸರ್ ಮುಂದೆ ಹೋಗೋಣ, ಇದನ್ನ ಆಮೇಲೆ ನೋಡ್ಕೋಬಹುದು ನೀವು. ಚಟುವಟಿಕೆಗೆ ಹೋದಾಗ ನಾನು ವಿವರಣೆ ಹೇಳೋ ಪ್ರಯತ್ನ. ನೋಡಿ, ಇಲ್ಲಿರ್ತಕ್ಕಂಥ ಹಾಡು ಅಣ್ಣನು ಮಾಡಿದ ಗಾಳಿಪಟ. ಈ ಹಾಡನ್ನ ಶಿಕ್ಷಕ ಮಕ್ಕಳಿಗೆ ಫಸ್ಟ್ ಟೈಮ್ ಹೇಳ್ಕೊಡ್ತಾರೆ. ಅದು ಅಭಿನಯದ ಮುಖಾಂತರ ನಮ್ಮ ಎಲ್ಲ ನಲಿಕಲಿ ಚಟುವಟಿಕೆಗಳು ಮುಕ್ತವಾಗಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮಗು ಸ್ವತಃ ಭಾಗವಹಿಸ್ಬೇಕು, ಶಿಕ್ಷಕ ಅದ್ರ ಜೊತೆನಲ್ಲಿ ಹಾಡ್ತಾರೆ. ಹಾಡೋದ್ರ ಜೊತೆಗೆ ಸರಳ ಅಭಿನಯ, ಬಹಳ ದೊಡ್ಡ ಅಭಿನಯ ಅಲ್ಲ, ಬಹಳ ದೊಡ್ಡ ರಾಗ ಬೇಕಾಗಿಲ್ಲ. ನಮ್ಮ ಯಾವ ಹಾಡುಗಳಿಗೂ ಎಸ್ ಜಾನಕಿಯವರು ಅಥವಾ ನಮ್ಮ ಅರ್ಜುನ್ ಜನ್ಯವರು ರಾಗ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಹಾಕೊಳ್ಳಿಕ್ಕೆ ಸಾಧ್ಯ ಇರತಕ್ಕಂಥ ಹಾಡು. ನೆಕ್ಸ್ಟ್ ಸರ್, ಈ ಹಾಡನ್ನ ಹಾಡಿ ಮಗುವನ್ನ ಸಿದ್ಧ ಮಾಡ್ಕೊಳ್ತೀವಿ. 2ನೇದು ಚಿತ್ರವನ್ನು ಹೆಸರಿಸುವಂತ ಆಗ್ಲೇ ಹೇಳಿದೆ ನಾನು. ನೋಡಿ, ಇಲ್ಲಿ ಒಂದು ಜನ ಇದೆ, ಮೇಲ್ಗಡೆ ಚಿತ್ರ, ಕೆಳಗಡೆಗೆ ಆಭರಣ ಇದೆ, ಸರ ಇದೆ, ಇದು ಕೆಳಗಡೆ ನಗ ಇರ್ತಕ್ಕಂಥದ್ದು, ಅಂದ್ರೆ ಆಭರಣಗಳ ಒಂದು ಗುಂಪಿದೆ. ಅದನ್ನ ನಗ ಅನ್ನುವಂತ ಹೆಸರಿನಿಂದ ಪರಿಚಯ ಮಾಡ್ಕೊಡ್ತಾ ಇದ್ವಿ. ಮಗು ಆ ಚಿತ್ರವನ್ನ ನೋಡುತ್ತೆ, ಅದನ್ನ ಹೇಳಲಿಕ್ಕೆ ಅದು ಜನ ಅಂತ ಹೇಳ್ಬೋದು, ಹೇಳದೇ ಇರ್ಬೋದು. ಆದ್ರೆ ಮಗು ಏನೆಲ್ಲ ಹೇಳಿದ ಮೇಲೆ ಶಿಕ್ಷಕ ಹೇಳ್ಬೇಕಾಗತ್ತೆ, ಇದನ್ನ ಜನ ಅಂತ ಹೇಳಿ ಕರಿತೀವಿ, ಇದನ್ನ ನಗ ಅಂತಾನು ಮಗು ಆಭರಣ ಹೇಳ್ಬೋದು, ಚಿನ್ನ ಹೇಳ್ಬೋದು, ಒಡವೆ ಹೇಳ್ಬೋದು, ಏನ್ ಹೇಳಿದ್ರು ಪರವಾಗಿಲ್ಲ, ಯಾಕಂದ್ರೆ ಮಗುನ ಮಾತಾಡ್ಲಿಕ್ಕೆ ಪ್ರೇರಣೆ ಕೊಡ್ಬೇಕಾಗಿದೆ. ಅದ ನಂತರ ಇದನ್ನ ನಗ ಅಂತಾನು ಕರೀತಾರೆ, ಯಾಕಂದ್ರೆ ನನಗೆ ನಾ ಮತ್ತೆ ಗ ಮುಂದಿನ ಹಂತದಲ್ಲಿ ಕಲಿಸ್ತಾ ಇರೋದ್ರಿಂದ. ಆಕಾರ ಗುರುಸುವ ಅಕ್ಷರ ಪಟ್ಟಿ ಅಂತ ಹೇಳಿದ್ನಲ್ಲ, ಇಲ್ಲಿ ಮೇಲ್ಗಡೆ ಜವಾಬನ ಇದೆ, ಕೆಳಗಡೆ ಇದನ್ನ ಕಟ್ ಮಾಡಿರ್ತೀವಿ, ಏನು ಇರೋದಿಲ್ಲ, ಕೆಳಗಡೆ ಖಾಲಿ ಇರುತ್ತೆ ಬಾಕ್ಸ್. ಈ ಕೆಳಗಡೆ ಇರ್ತಕ್ಕಂಥ ಮಿಂಚು ಪಟ್ಟಿಯನ್ನ ಮಗು ಕೊಟ್ಟು ಅಕ್ಷರವನ್ನ ನೋಡಿ ಬರಿ ಅಂತ ಹೇಳಲ್ಲ, ಚಿತ್ರಕ್ಕೆ ಚಿತ್ರವನ್ನ ಜೋಡಿಸು ಅಂತ ಹೇಳ್ತೀವಿ. ಇದು 3ನೇ ಹಂತ. ಮಗುವಿಗೆ ಜಾ ಕೆಳಗಡೆಗೆ ನೋಡು, ಅಲ್ಲಿ ಒಂದು ಚಿತ್ರ ಇದೆಯಲ್ಲ, ಆ ಚಿತ್ರದ ಕೆಳಗಡೆಗೆ ಯಾವ್ದೆಲ್ಲ ಚಿತ್ರ ಇವೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತೀವಿ. ಮಗು ಜಾ ಕೆಳಗಡೆಗೆ ಜಾ, ವಾ ಕೆಳಗೆ ವಾ, ಮಾ ಕೆಳಗೆ ಮಾ, ನ ಬಾ ಕೆಳಗೆ ಬಾ, ನಾ ಕೆಳಗೆ ನಾವನ್ನ ಜೋಡಿಸುತ್ತೆ. ಆ ಜೋಡಿಸುವ ಮುಖಾಂತರ ಆಕಾರ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ನೆಕ್ಸ್ಟ್ ಸರ್, ನಂತರ ಇಲ್ಲಿ ನೋಡಿ, ಇದು ಅಕ್ಷರ ಬರವಣಿಗೆ. ಈಗ ಈ 3 ಹಂತವನ್ನ ದಾಟಿದ್ದೀವಿ. ಇದು ಶಿಕ್ಷಕನ ನೇತೃತ್ವದಲ್ಲಿ ನಡೆಯುವಂತಹ ಚಟುವಟಿಕೆ, ಬಹಳ ಇಂಪಾರ್ಟೆಂಟ್ ಚಟುವಟಿಕೆ. ಈ ಚಟುವಟಿಕೆಯನ್ನ ಮಾಡೋ ಸಂದರ್ಭ ಬಂದಾಗ ಮಗುವಿಗೆ ಅಕ್ಷರವನ್ನ ಹೇಗೆ ಬರಿಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಪೆನ್ನನ್ನ, ಪೆನ್ಸಿಲ್ ಅನ್ನ, ಸೀಮೆ ಸುಣ್ಣವನ್ನ ಹೇಗೆ ಹಿಡ್ಕೋಬೇಕು, ಇವೆಲ್ಲವನ್ನ ಹೇಳ್ಕೊಡ್ಬೇಕಾಗತ್ತೆ. ನಾವಲ್ಲಿ ಅಕ್ಷರ ಪ್ರಾರಂಭಕ್ಕೆ 1 ಅಂತ ನಂಬರ್ ಕೊಟ್ಟಿದ್ದೀವಿ, 1ರಿಂದ 2ರವರೆಗೆ ಹೋಗುತ್ತೆ. ಆಮೇಲೆ ಈ ಇಂಗ್ಲಿಷ್ ನಲ್ಲಿ ತಮ್ಗೆಲ್ಲ ಗೊತ್ತಿದೆ, ಸಿಂಗಲ್ ಸ್ಟ್ರೋಕ್, ಡಬಲ್ ಸ್ಟ್ರೋಕ್ ಅಂತ ಏನ್ ನಾವು ಹೇಳ್ತೀವಲ್ಲ, ಅದೇ ರೀತಿ ಕನ್ನಡದಲ್ಲೂ ಸಹ ಏಕಗೆರೆ ಅಥವಾ 2 ಗೆರೆ, 3 ಗೆರೆಯಿಂದ ಪ್ರಾರಂಭ ಅಕ್ಷರಗಳಿದಾವೆ, ಮುಗಿಸುವಂತ ಅಕ್ಷರಗಳಿದಾವೆ. ಈ ಜಾವನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜಾ 1ರಿಂದ ಪ್ರಾರಂಭ ಆಗುತ್ತೆ, 2ಕ್ಕೆ ನಿಲ್ಲುತ್ತೆ, ಅದು ಓ ಆಗುತ್ತೆ. ಇನ್ನು ಮೇಲ್ಗಡೆಗೆ ಅರ್ಧಚಂದ್ರ ಕೊಡಬೇಕು, ಅದು 3 ಮತ್ತೆ 4 ಇದೆ. ಅಂದ್ರೆ ಎಲ್ಲಿ ಪ್ರಾರಂಭ ಮಾಡಬೇಕು, ಎಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಈ ಕಾರ್ಡ್ನಲ್ಲಿ ಸ್ಪಷ್ಟವಾಗಿ ಕೊಟ್ಟಿರುತ್ತೆ. ಪ್ರಾರಂಭದಲ್ಲಿ ಮಗುಗೆ ಏನ್ ಮಾಡ್ತೀವಿ ಅಂತಂದ್ರೆ, ಈ ಅಕ್ಷರದ ಮೇಲೆ ಬೆರಳಾಡಿಸ್ಬೇಕು, ಅದ್ರ ಮೇಲೆ ಕಲ್ಲು, ಮಣಿ, ಬೀಜಗಳನ್ನ ಜೋಡಿಸ್ಬೇಕು. ಆಮೇಲೆ ಬರವಣಿಗೆಗೆ ಅಭ್ಯಾಸ ಮಾಡಿಸ್ಬೇಕು. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಮಗುಗೆ ಕೈ ಅಕ್ಷರದ ಮೇಲೆ ಬೆರಳಾಡಿಸ್ಬೇಕು, ಬಹಳ ಇಂಪಾರ್ಟೆಂಟ್ ಇದು.
ನೀವು ಶೃಂಗೇರಿನಲ್ಲಿ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತೀವಿ ಅಂತ ಹೋದ್ರೆ ಅವರು ಸ್ಲೇಟ್ ಅಲ್ಲಿ ಬರ್ಸೋದಿಲ್ಲ, ಅಕ್ಕಿ ಮೇಲೆ ಬರೆಸ್ತಾರೆ. ಯಾಕಂದ್ರೆ ಸ್ಪರ್ಶ ಜ್ಞಾನ ಮಗುಗೆ ಶಾಶ್ವತವಾದ ಒಂದು ಕಲಿಕೆಯನ್ನು ಉಂಟು ಮಾಡುತ್ತೆ ಅಂತ. ಹಾಗಾಗಿ ಈ ಹಂತದಲ್ಲಿ ಆ ಕೆಲಸವನ್ನ ಮಾಡ್ತೀವಿ. 5 ಅಕ್ಷರವನ್ನ ಮಗುವಿಗೆ ಕಲಿಸ್ಕೊಡ್ತೀವಿ. ನೆಕ್ಸ್ಟ್ ಸರ್. ಆ ನಂತರ ಅಕ್ಷರಗಳನ್ನ ನೋಡಿ ಬರೆ ಮೇಲ್ಗಡೆ ಹೇಳ್ಕೊಟ್ಟಿದೀವಿ, ಇಲ್ಲಿ ನೋಡಿ ಬರೀತಾನೆ. ಅಂದ್ರೆ ಜವಾಬನ ಅಂತ ನಾವು ಮೇಲ್ಗಡೆ ಬರ್ದಿದೆ, ಕೆಳಗಡೆಗೆ ಮಗು ಅದನ್ನೇ ಕಾಪಿ ಮಾಡುವಂತಹ ಪ್ರಯತ್ನ ನೋಡಿ 2 ಗೆರೆಗಳಿಗೆ ತಾಗಿಸಿ ಬರೀತಾನೆ. ಪ್ರಾರಂಭಿಕ ಹಂತದಲ್ಲಿ ಒಂದು 3-4 ಮೈಲಿಗಳಲ್ಲಿ ಮಾತ್ರ ಈ ತರ 2 ಗೆರೆ ಕೊಡ್ತೀವಿ. ಆ ನಂತರ ಮಗು ನೇರವಾಗಿ ಬರೀಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಕಾಪಿ ಬರೆಯುವಂತ ಪದ್ಧತಿಯನ್ನು ಅಂದ್ರೆ ಮೇಲ್ಗಡೆ ಅಕ್ಷರ ಕೊಡೋದೇ ಇಲ್ಲ, ಮಗುಗೆ ನೇರವಾಗಿ ಬರೀಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ನೆಕ್ಸ್ಟ್ ಸರ್. ಇದು ನೋಡಿ, ಇದು ಸನ್ನಿವೇಶ ರಚನೆ ಅಂತ ಕಲಿಕೆ ಮುಂದುವರಿದ ಭಾಗ ಇದು. ಅಂದ್ರೆ ಅಲ್ಲಿ ಅಕ್ಷರ ಕಲಿಸಿ ಆಗಿದೆ. ಈಗ ಏನ್ ಮಾಡ್ತೀವಿ ಅಂತಂದ್ರೆ ಆ ಸನ್ನಿವೇಶ ಚಿತ್ರವನ್ನ ಮಗುವಿನ ಕಡೆಗೆ ಇಟ್ಕೊಂಡು, ಈ ಕಡೆ ಏನೋ ಜನ, ಮರ, ನಗ, ಬಸವ ಇದೆಯಲ್ಲ, ಇದು ನನ್ನ ಕಡೆಗೆ, ಶಿಕ್ಷಕನ ಕಡೆಗೆ ಇರುತ್ತೆ. ಮಗುಗೆ ಆ ಚಿತ್ರವನ್ನ ತೋರಿಸಿ ಮಾತನಾಡಿಸ್ಬೇಕಾಗಿದೆ. ಈಗ ಆ ಅಕ್ಷರಕ್ಕೆ ಒತ್ತು ಕೊಟ್ಟು, ಆ ಧ್ವನಿಗೆ ಒತ್ತು ಕೊಟ್ಟು ಮಾತಾಡಿಸ್ಬೇಕಾಗಿದೆ. ಮಗು ಏನ್ ಮಾತಾಡುತ್ತೆ ಅನ್ನೋದನ್ನ ನಾನು ಕೇಳಿಸ್ಕೋಬೇಕಾಗಿದೆ, ತಿದ್ದಬೇಕಾಗಿದೆ, ಬದಲಾಯಿಸ್ಬೇಕಾಗಿದೆ, ಸರಿಪಡಿಸ್ಬೇಕಾಗಿದೆ. ಇವೆಲ್ಲ ಕೆಲಸ ಇಲ್ಲಿ ಆಗ್ಬೇಕಾಗತ್ತೆ. ಸರಿಪಡಿಸ್ಬೇಕಾದ್ರೆ ದಯಮಾಡಿ ಒಂದ್ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಮಗು ಮಾಡೋದನ್ನ ತಪ್ಪು ಅಂತ ಹೇಳಬಾರದು. ಹಾಗಾದ್ರೆ ಸರಿ ಮಾಡೋದು ಹೇಗೆ? ನೀವು ಸರಿ ಹೇಳಬೇಕು, ಅದು ಸರಿ ಅನುಸರಿಸುತ್ತೆ. ತಪ್ಪು ಅಂತ ಹೇಳಿದ್ರೆ ಬಸವನ ಹುಳು ಆಗ್ಬಿಡುತ್ತೆ, ಅದು ಮುದುಡಿ ಹೋಗುತ್ತೆ. ನಾಳೆ ದಿನ ನಿಮ್ಮ ಎದುರಿಗೆ ಮಾತಾಡೋದಿಲ್ಲ. ನಾನು ಮಾತಾಡಿದ್ರೆ ತಪ್ಪಾಗತ್ತಪ್ಪ, ಮಾಸ್ ಏನೋ ಹೇಳ್ತಾರೆ, ಮೇಡಮ್ ಏನೋ ಹೇಳ್ತಾರೆ, ಮಿಸ್ ಏನೋ ಹೇಳ್ತಾರೆ, ನಾನು ಮಾತಾಡೋದೇ ಬೇಡ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಮುಕ್ತವಾಗಿ ನಮ್ಮ NEP 2020 ಅದನ್ನೇ ಹೇಳುತ್ತೆ, ನಮ್ಮ NCF 2005 ಇದನ್ನೇ ಹೇಳಿತ್ತು. ಮಗು ಮುಕ್ತವಾಗಿ ಮಾತನಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ. ಇಲ್ಲೂ ಹಾಗೆ ಚಿತ್ರದಲ್ಲಿ ಯಾರು ಇದ್ದಾರೆ, ಏನ್ ಕಾಣ್ತಾ ಇದೆ, ಹುಡುಗ ಏನ್ ಮಾಡ್ತಾ ಇದ್ದಾನೆ, ಹುಡುಗಿ ಏನ್ ಮಾಡ್ತಾ ಇದ್ದಾಳೆ, ಬಸವ ಏನ್ ಮಾಡ್ತಾ ಇದೆ, ಹುಲ್ಲು ಯಾರು ಹಾಕ್ತಾ ಇದ್ದಾರೆ, ತರಕಾರಿ ವ್ಯಾಪಾರ ಯಾರು ಮಾಡ್ತಾ ಇದ್ದಾರೆ, ಮಗುನ್ ಕರ್ಕೊಂಡವ್ರು ಯಾರು, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ 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 ನನಗೆ ಬೇಕಾಗಿರ್ತಕ್ಕಂಥ ಪದಗಳನ್ನ ಬರೋ ಹಾಗೆ ಮಾಡುವ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ. ಅಲ್ಲಿ ಹುಲ್ಲನ್ನ ತಿಂತಿರ್ತಕ್ಕಂಥದ್ದು ಏನು, ಅದು ಎತ್ತ ಅನ್ಬೋದು, ದನ ಅನ್ಬೋದು. ಆಮೇಲೆ ಹೇಳ್ಬೇಕಾಗುತ್ತೆ ಅದನ್ನ ಬಸವ ಅಂತಾನು ಕರೀತಾರೆ, ಅದಕ್ಕೊಂದು ಇನ್ನೊಂದು ಹೆಸರು ಇದೆ. ಈ ರೀತಿ ಪರಸ್ಪರ ಚರ್ಚೆ ಮುಖಾಂತರ ಮಗುವಿಗೆ ಆ ಧ್ವನಿಯನ್ನ ಗಟ್ಟಿ ಮಾಡ್ತಕ್ಕಂಥದ್ದು, ಮಾತನಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು, ಜೊತೆಗೆ ತಾನು ಕಲ್ತಿರ್ತಕ್ಕಂಥದ್ದನ್ನ ಮುಂದೆ ಆ ಜವಾಬನವನ್ನ ಹೇಳ್ಬೇಕಲ್ವಾ, ಆ ಉಚ್ಚಾರಣೆ ಮಗು ಹೇಗ್ ಮಾಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ಸನ್ನಿವೇಶ ಚಟುವಟಿಕೆಯನ್ನ ನಾವು ಮಾಡ್ತಾ ಇದ್ವಿ. ನೆಕ್ಸ್ಟ್ ಸರ್. ಇಲ್ಲಿ ನೋಡಿ, ಇಷ್ಟೆಲ್ಲ ಆದ್ಮೇಲೆ ಮಗು ಏನ್ ಮಾಡುತ್ತೆ, ಚಿತ್ರಪದ ಅಂತಂದ್ರೆ ಮೇಲ್ಗಡೆ ಚಿತ್ರ, ನೀವು ಪ್ರಾರಂಭಿಕ ಹಂತದಲ್ಲಿ ನಾಯಿ ಕಾಡು ಅಂತ ಕರೀ ಚಿತ್ರವನ್ನ ಹೆಸರಿಸು, ಅಲ್ಲಿ ಚಿತ್ರ ಇತ್ತು, ಪದ ಇರ್ಲಿಲ್ಲ. ಆದ್ರೆ ಈಗ ಚಿತ್ರಕ್ಕೂ ಪದಕ್ಕೂ ಸಂಬಂಧ ಕಲ್ಪಿಸುತ್ತೆ ಮಗು. ಪ್ರಾರಂಭದಲ್ಲಿ ಪದರಹಿತ ಚಿತ್ರ, ಆಮೇಲೆ ಆಕಾರಗುಸುವ ಅಕ್ಷರ ಪಟ್ಟಿ, ಅದ ನಂತರ ಅಕ್ಷರ ಬರವಣಿಗೆ ಆದ್ಮೇಲೆ ಸನ್ನಿವೇಶ ರಚನೆ, ಅದ ನಂತರ ಈಗ ಅಭ್ಯಾಸಕ್ಕೆ ಬರ್ತಾ ಇದೆ. ನಾನು ಕಲ್ತಿರೋದನ್ನ ಇಲ್ಲಿ ಅಭ್ಯಾಸ ಮಾಡೋ ಪ್ರಯತ್ನವನ್ನ ಮಾಡುತ್ತೆ. ಇಲ್ಲಿ ಹೇಳುತ್ತೆ ಜನ, ನಗ, ಆ ಚಿತ್ರ ಗೊತ್ತಿದೆಯಲ್ಲ ಮಗುಗೆ, ಆ ಚಿತ್ರವನ್ನ ನೋಡಿ ಆ ಪದವನ್ನ ಓದೋ ಪ್ರಯತ್ನವನ್ನ ಮಾಡುತ್ತೆ, ಅಕ್ಷರವನ್ನ ಗುರುಸುವ ಪ್ರಯತ್ನವನ್ನ ಮಾಡುತ್ತೆ, ಗುರುಸಿದ್ದಕ್ಕೆ ಧ್ವನಿಯನ್ನ ಕೊಡುವ ಪ್ರಯತ್ನವನ್ನ ಮಾಡುತ್ತೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸಾಧನ ಅಂತೇಳಿ. ಇಲ್ಲಿವರೆಗೆ ಆಗಿರುವ 2 ಮೈಲಿಗಲ್ಲು ನಾನು ಆಗ್ಲೇ ಹೇಳಿದೆ, ಅಕ್ಷರ ಕಲಿಕೆ ಬಳಕೆಗೆ ಬರಬೇಕು, ಆವಾಗಲೇ ಅದು ಶಾಶ್ವತ ಆಗ್ತದೆ ಅಂತ. ಇಲ್ಲಿ ರಗಸದ ಮತ್ತೆ ಜವಾಬನ ಈ 10 ಅಕ್ಷರಗಳನ್ನ ಬಳಸಿ ಮಾಡಿರುವ ಪದಗಳಿದಾವೆ. ಜಗ, ಜನ, ವರ, ವನ, ಮಗ, ಮರ, ನಗ. ಇದನ್ನ ಮಗು ಓದುತ್ತೆ, ಯಾಕೆಂದ್ರೆ ಅಕ್ಷರ ಕಲಿಕೆ ಆಗೋಗಿದೆ, ಮಗು ಗೊತ್ತಿದೆ, ಗುರುಸುವ ಶಕ್ತಿ ಇದೆ ಮಗುಗೆ. ಹಾಗಾಗಿ ಇಲ್ಲಿ ಅವುಗಳನ್ನ ಓದುವಂತಹ ಪ್ರಯತ್ನವನ್ನ ಮಾಡುತ್ತೆ. ನೆಕ್ಸ್ಟ್ ಸರ್. ಪದಗಳನ್ನ ನೋಡಿ ಬರೆ ಮೇಲ್ಗಡೆ ಮುಂಚೆ ಪದಗಳನ್ನ ನೋಡಿ ಓದ್ತು, ಈಗ ಪದವನ್ನ ಬರೆಯುವ ಪ್ರಯತ್ನ ಮಾಡ್ತಾ ಇದೆ. ಅಂದ್ರೆ ಮೊದಲು ಚಿತ್ರ ಮತ್ತೆ ಪದ ಓದಿದೆ, ಆ ನಂತರ ಚಿತ್ರರಹಿತ ಬರೀ ಪದಗಳನ್ನು ಓದಿದೆ. ಈಗ ಚಿತ್ರ ಪದ 2 ಅಲ್ಲ, ಪದಗಳನ್ನ ಬರೀಬೇಕು. ಓದಿದ್ದೆಲ್ಲ ಆಗೋಗಿದೆ, ಹಾಗಾಗಿ ಬರೆಯುವ ಪ್ರಯತ್ನ. ಆ ನಂತರ ಚಿತ್ರ ಸಹಿತ ವಾಕ್ಯ. ಇಲ್ಲಿ ನಿಮ್ಗೆ ಅನ್ಸ್ಬೋದು ಇದನ್ನ ವಾಕ್ಯ ಅಂತಾರ ಅಂತ, ಇದು ಪದಪುಂಜ ಅಷ್ಟೇನೆ. ಯಾಕೆ ಅಂದ್ರೆ ಮುಂದಿನ ಹಂತಗಳಲ್ಲಿ ವಾಕ್ಯಗಳು ಸಿಗ್ತಾವ್ ನಮ್ಗೆ. ಇನ್ನು 10 ಅಕ್ಷರ ನಮ್ಮ ಕೈಯಲ್ಲಿರೋದು, ಹಾಗಾಗಿ ಅಕ್ಷರ ಪದಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಆ ಪದಪುಂಜವನ್ನ ಕೊಡೋಕೆ ಪ್ರಯತ್ನ ಮಾಡಿದೆ. ನಗರದ ಜನ, ವನದ ಮರ, ಈ ರೀತಿಯ ಸರಳವಾಗಿರ್ತಕ್ಕಂಥ. ಇಲ್ಲಿ ಯಾವ ಪದಗಳು ಸಹ ಮಗು ಕಲಿದೇ ಇರುವ ಅಕ್ಷರಗಳನ್ನ ಬಳಸಿ ಮಾಡಿಲ್ಲ ಅನ್ನೋದನ್ನ ತಾವು ಗಮನಿಸ್ಬೇಕಾಗತ್ತೆ. ಕಲ್ತಿರೋ ಅಕ್ಷರವನ್ನ ಮಾತ್ರ ಬಳಸಿ ಪದ ಮಾಡ್ತಕ್ಕಂಥದ್ದು, ಅಥವಾ ವಾಕ್ಯ ಮಾಡ್ತಕ್ಕಂಥದ್ದು, ಅಥವಾ ಚಿತ್ರವನ್ನ ಹೆಸರಿಸ್ತಕ್ಕಂಥ ಕೆಲಸ ಆಗತ್ತೆ. ನೆಕ್ಸ್ಟ್ ಸರ್. ಇಲ್ಲಿ ವಾಕ್ಯಗಳನ್ನ ನೋಡಿ ಬರೆ, ಅಲ್ಲಿ ಚಿತ್ರ ಸಹಿತ ವಾಕ್ಯ ಬರೀತು ಮಗು. ನೀವು ಆ ಸ್ಟೆಪ್ಗಳನ್ನು ನೋಡ್ತಾ ಹೋಗ್ಬೇಕಾಗತ್ತೆ. ಚಿತ್ರ ಸಹಿತ ವಾಕ್ಯ ಬರೆದ ನಂತರ ಇಲ್ಲಿ ಬರೀ ವಾಕ್ಯ ಇದೆ. ಅಂದ್ರೆ ಈಗ ಮಗು ನಗರದ ಜನ ಅನ್ನುವಂಥದ್ರಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನ ಗುರುತಿಸ್ಬೇಕು, ಅಕ್ಷರವನ್ನ ಧ್ವನಿಗಳನ್ನ ಅರ್ಥ ಮಾಡ್ಕೋಬೇಕು, ಅದ್ರ ನಂತರ ಅವುಗಳ ಆಕಾರವನ್ನ ಅರ್ಥ ಮಾಡ್ಕೋಬೇಕು, ಅದ್ರ ನಂತರ ಅದನ್ನ ಬರೀಬೇಕಾಗತ್ತೆ. ಅದ್ರ ಚಿತ್ರ ನೋಡಿ ಬಿಟ್ಟ ಅಕ್ಷರ ಬರೀ ನೆಕ್ಸ್ಟ್ ಚಟುವಟಿಕೆಗೆ ಹೋದ್ರೆ, ಇಲ್ಲಿವರೆಗೆ ಪದ ಎಲ್ಲ ಗೊತ್ತಿದೆ ಮಗುಗೆ. ಜ ಕೊಟ್ಟಿದೆ,
ಮುಂದಿನ ಅಕ್ಷರವನ್ನ ಮಗು ಬರಿಬೇಕಿಲ್ಲಿ. ಜನ ಬರಿಬೇಕು, ವನ ಬರಿಬೇಕು, ಮರ ಬರಿಬೇಕು, ನಗ ಬರಿಬೇಕು, ಗಜ ಬರಿಬೇಕು, ಬಸವ ಬರಿಬೇಕು. ಅಂದ್ರೆ ಚಿತ್ರ ನೋಡಿದ ತಕ್ಷಣ ಮಗುಗೆ ಅರ್ಥ ಆಗುತ್ತೆ. ಅರ್ಥ ಆಗಿದ್ದನ್ನ ಲಿಪಿ ರೂಪಕ್ಕೆ ತರಬೇಕಲ್ವಾ, ಆ ಸಂಕೇತ ರೂಪಕ್ಕೆ ತರಬೇಕಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತುಂಬಾ ಸರಳ ಅನ್ಸ್ಬೋದು ನನಗೆ, ಆದ್ರೆ ಮಗುವಿನ ಮಾನಸಿಕ ನಡೆಯುವಂತ ಕ್ರಿಯೆ ಇದೆಯಲ್ಲ, ಇದು ಬಹಳ ದೊಡ್ಡ ಕ್ರಿಯೆ. ಯಾಕಂದ್ರೆ ಆ ಚಿತ್ರ ಅರ್ಥ ಮಾಡ್ಕೋಬೇಕು, ಚಿತ್ರದ ಹೆಸರನ್ನ ನೆನಪಿಸ್ಕೋಬೇಕು, ಹೆಸರಿನ ಜೊತೆಗೆ ಪದ ಯಾವುದು ಅಂತ ನೋಡ್ಬೇಕು, ಆ ಹೆಸರಿನಲ್ಲಿರ್ತಕ್ಕಂಥ ಅಕ್ಷರಗಳು ಯಾವ್ದಾವ್ದು ನೋಡ್ಬೇಕು, ಅಲ್ಲಿ ಕೊಟ್ಟಿರೋ ಅಕ್ಷರ ಯಾವ್ದು ನೋಡ್ಬೇಕು, ನಾನ್ ಬರೆಯುವ ಅಕ್ಷರ ಯಾವುದು ಅಂತ ನೋಡ್ಬೇಕು. ಇಷ್ಟು ಮಾನಸಿಕ ಕ್ರಿಯೆಯನ್ನು ನಡೆಯುತ್ತೆ. ನೆಕ್ಸ್ಟ್ ಸರ್. ಇಲ್ಲಿ ನೋಡಿ, ಪದಗಳ ಆಟ ಅಂತ ಒಂದು ಸರಳವಾಗಿರ್ತಕ್ಕಂಥ ಆಟ. ನೀವು ಗೋಲಿ ಆಟವನ್ನ ಹಿಂದೆ ನೋಡ್ತಾ ಇದ್ರಿ, ರೌಂಡ್ ಗೋಲಿ ಆಟವನ್ನ ನಮ್ಮ ಕರ್ನಾಟಕದಲ್ಲಿ ಒಂದು 5-10 ವರ್ಷ ಹಿಂದೆ ಬಹಳ, ಎಲ್ಲಿ ಯಾವ ಜಾತ್ರೆಗೆ ಹೋದ್ರು ಆ ಗೋಲಿ ಆಟದ ಮನೆ ಸಿಗ್ತಾ ಇತ್ತು. ಆ ರೀತಿಯ ಒಂದು ಆಟದ್ದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಅಕ್ಷರಗಳ ಮಿಂಚುಪಟ್ಟಿಯನ್ನ ಕೊಟ್ಟಿರ್ತಾರೆ. ಆ ಮಿಂಚುಪಟ್ಟಿಗಳನ್ನ ಇಲ್ಲಿ ಫುಲ್ 32 ಮನೆಗಳಲ್ಲಿ 31 ಮನೆಗಳಿಗೂ ಅಕ್ಷರದ ಮಿಂಚುಪಟ್ಟಿಯನ್ನ ಇಟ್ಟಿರ್ತಾರೆ. ಆದ್ರೆ ತಾವು ಕಲ್ತಿರ್ತಕ್ಕಂಥ 10 ಅಕ್ಷರ, 2 ಪಾಠಗಳಲ್ಲಿ ಕಲ್ತಿರ್ತಕ್ಕಂಥ 10 ಅಕ್ಷರಗಳ ಮಿಂಚುಪಟ್ಟಿಯನ್ನ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. 4 ಜನ ಆಡ್ತಾರೆ. ಈ 4 ದಿಕ್ಕಿದೆಯಲ್ಲ, 4 ದಿಕ್ಕಿನಲ್ಲಿ 4 ಮಕ್ಕಳು ಕುತ್ಕೊಳ್ತಾರೆ. ಕುತ್ಕೊಂಡ್ಬಿಟ್ಟು ಮೊದಲು ಆಡುವ ಮಗುವನ್ನ ಯಾವುದೇ ಕ್ರಮದಿಂದ ಆರಿಸ್ಕೋಬಹುದು. ಅದು ಟೈಸ್ ಆಗ್ತಕ್ಕಂಥದ್ದು, ಬೇರೆ ಬೇರೆ ರೀತಿ 1 2 3 4 ನಂಬರ್ ಏನೋ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡುವ ಮಗು ಏನ್ ಮಾಡ್ಬೇಕಂದ್ರೆ, ಒಂದು ಅಕ್ಷರದ ಹಿಂದಿನ ಮನೆಯಿಂದ ದಾಟಿ ಮುಂದಿನ ಖಾಲಿ ಮನೆಗೆ ಇಡಬೇಕು. ಅಂದ್ರೆ ತಾನು ನಡೆಸ್ತಕ್ಕಂಥ ಕಾಯಿ ಏನಿರುತ್ತೆ ಅಲ್ಲಿ ಮನೆ ಖಾಲಿ ಇರ್ಬೇಕು. ಈ ಮಧ್ಯದಲ್ಲಿ ಇಂಟು ಮಾರ್ಕ್ ಹಾಕಿದ್ಯಲ್ಲ, ಅದು ಖಾಲಿ ಇರುತ್ತೆ, ಏನು ಇರೋದಿಲ್ಲ. ಅಲ್ಲಿ ಸುತ್ತ ಅಕ್ಷರಗಳಿರ್ತಾವ. ಆ ಒಂದು ಅಕ್ಷರವನ್ನ ತಗೋಬೇಕಾಗತ್ತೆ. ಮಗು ತಗೊಂಡು ಇಟ್ಕೊಳ್ತಾನೆ. ಇಲ್ಲಿ ಇದ್ರದ್ದು ವಿಶೇಷತೆ ಏನು ಅಂದ್ರೆ, ಇಲ್ಲಿ ಅಕ್ಷರಗಳು ತುಂಬಾ ಇರ್ತಾವ. ಮಗುಗೆ ಹಿಂದೆ ಪದಗಳ ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ಯಾವ ಅಕ್ಷರ ತಗೊಂಡ್ರೆ ಪದ ಆಗುತ್ತೆ ಮಗು ಗೊತ್ತಾಗ್ಬೇಕಲ್ಲ. ಹಾಗಾಗಿ ಅಕ್ಷರವನ್ನ ಗುರುಸ್ತಕ್ಕಂಥ ಕೆಲಸ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ನಡೆಯುತ್ತೆ. ಆಟ ಆಡ್ತಾ ಇದೆ ಮಗುಗೆ, ನಾವು ಪರೀಕ್ಷೆ ಅಂತ ಹೇಳಿಲ್ಲ. ಆದ್ರೆ ಒಂದ್ ರೀತಿಯಲ್ಲಿ ಇದು ಮೌಲ್ಯಮಾಪನ. ಮಗು ಕಲ್ತಿರ್ತಕ್ಕಂಥ ಅಕ್ಷರವನ್ನ ಹೇಗೆ ತಗೊಳ್ತಾನೆ, ತಗೊಂಡಿರೋ ಅಕ್ಷರವನ್ನ ಬಳಸಿ ಪದ ಮಾಡ್ಬೇಕು. ಆಮೇಲೆ ಅದು ಬಹಳ ಇಂಪಾರ್ಟೆಂಟ್. ತಗೊಂಡಿರ್ತಕ್ಕಂಥ ಅಕ್ಷರವನ್ನು ಸುಮ್ಮನೆ ಇಟ್ಕೊಳ್ಳೋ ಆಗಿಲ್ಲ. ಯಾವುದೋ ಒಂದು ಮಗುಗೆ ಜಾಸ್ತಿ ಸರಳವಾಗಿರ್ತಕ್ಕಂಥ ಅಕ್ಷರ ಸಿಕ್ಬಿಟ್ಟಿದೆ, ಸಾ ಅವನ ಹತ್ರ ಇದೆ, ಗೊತ್ತಿದೆ, ರಾವನಿಗೆ ಸಿಗುತ್ತೆ ಅಂದ್ರೆ ಆ ರಾ ಸಿಗದೆ ಇದ್ರಂಗೆ ಮಾಡ್ಬೇಕು ಅಂದ್ರೆ ನಾನ್ ತಗೋಬೇಕು ಅಂತಂದ್ರೆ ಮಗು ಯೋಚನೆ ಮಾಡ್ಬೇಕಾಗತ್ತೆ. ನನ್ನ ಹತ್ರ ಆ ಇದೆ, ರಾ ಬೇಕು, ಅರ ಪದ ಆಗ್ಲಿಕ್ಕೆ, ಹಾಗೆ ಯೋಚನೆ ಮಾಡುತ್ತೆ, ಎಲ್ಲಿ ರಾ ಇದೆ ತಗೊಳಕ್ ಆಗತ್ತಾ ಅಂದ್ರೆ ಗುರುತಿಸುವಿಕೆ, ಕಲ್ತಿರೋದನ್ನ ಅಪ್ಲೈ ಮಾಡ್ಲಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಚಟುವಟಿಕೆ. ಇದನ್ನ ಬಳಕೆ ಚಟುವಟಿಕೆಯಾಗಿ ನಾವು ಇದನ್ನು ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ಸರ್. ಈ ರೀತಿ ಮಿಂಚುಪಟ್ಟಿಗಳಿರ್ತಾವ ಶಾಲೆಯಲ್ಲಿ. ಮಿಂಚುಪಟ್ಟಿಗಳು ಈ ತರದ್ದು ಇರುತ್ತೆ. ಈ ಮಿಂಚುಪಟ್ಟಿಗಳನ್ನ ಬಳಸ್ಕೊಂಡು ಇದನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಬೇರೆ ಬೇರೆ ರೀತಿಯಲ್ಲಿ ಮಿಂಚುಪಟ್ಟಿ ಮಾಡ್ಬೋದು. ನಾವು ಇದನ್ನು ಕೊಟ್ಟಿರ್ತಕ್ಕಂಥದ್ದನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಹಂತದ ಮಿಂಚುಪಟ್ಟಿಗಳು ಇದಾವೆ. ಆದ್ರೆ 3-4 ಹಂತದನ್ನ ಮಿಕ್ಸ್ ಮಾಡಿದ್ವಿ. ಈ ರೀತಿ ಮಿಂಚುಪಟ್ಟಿ ಯಾಕೆ ಈ ತರ ಇರಬೇಕು, ಕಲರ್ಫುಲ್ ಆಗಿದ್ರೆ ಏನು ಅನುಕೂಲ ಅಂತಂದ್ರೆ ಮಗು ಖುಷಿಯಾಗಿ ಭಾಗವಹಿಸುತ್ತೆ ಅಂತ. ಬಣ್ಣ ಬಣ್ಣದನ್ನ ತುಂಬಾ ಇಷ್ಟಪಡುತ್ತಲ್ವಾ, ಹಾಡು ಕಥೆಗಳನ್ನು ಹೇಗೆ ಇಷ್ಟಪಡುತ್ತೋ ಬಣ್ಣ ಬಣ್ಣದನ್ನು ಅದು ಇಷ್ಟಪಡುತ್ತೆ. ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ವಿ. ಇದನ್ನ ರಟ್ಟಿಗೆ ಕಟ್ ಮಾಡಿ ಅಂಟಿಸಿ ಕಟ್ ಮಾಡಿದ್ದಿದೆ, ಅಥವಾ ಇಲಾಖೆ ಪ್ಲಾಸ್ಟಿಕ್ ನಲ್ಲಿ ಇವುಗಳನ್ನ ಮಾಡಿ ಫೈಬರ್ ನಲ್ಲಿ ಮಾಡಿಬಿಟ್ಟು ಸಪ್ಲೈ ಮಾಡಿದೆ, ಅಥವಾ ನಮ್ಮ ಅಂಗಡಿಗಳಲ್ಲಿ ಫೋಮ್ ರಬ್ಬರ್ ಅಂತ ಸಿಗುತ್ತೆ, ಆ ಫೋಮ್ ರಬ್ಬರಿಗೆ ಇದನ್ನ ಅಂಟಿಸ್ಬಿಟ್ಟು ಮಾಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅಂಗಡಿಗಳಲ್ಲೂ ಈಗ ನಮ್ಮಲ್ಲಿ ನಲಿಕಲಿ ಬಂದ್ಮೇಲೆ ಅಂಗಡಿಗಳಲ್ಲಿ ಬಹಳಷ್ಟು ಸಿಗುತ್ತೆ. ಇದು ಅಲ್ಲಿಯೂ ಸಹ ತಗೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಸರ್, ಇದು ಕೊನೆಯ ಹಂತದ ಚಟುವಟಿಕೆ. ಇದು ವಾಚಕ ಅಂತ. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಪಟ್ಟಿರ್ತಕ್ಕಂಥದ್ದು. ನಾವು ಒಂದು ಬಾಲಮಂಗಳವನ್ನ, ಒಂದು ಚಂದಮಾಮವನ್ನ ಓದಲಿಕ್ಕೆ ನಾವು ತುಂಬಾ ಆಸೆ ಪಡ್ತಾ ಇದ್ವಿ. ಬಾಲಮಿತ್ರವನ್ನ ಓದ್ಲಿಕ್ಕೆ ಇಷ್ಟಪಡ್ತಾ ಇದ್ವಿ. ನಿಮ್ಮಲ್ಲೂ ಅದು ಸಹಜವಾಗಿ ಮಕ್ಕಳನ್ನು ನೋಡಿರ್ತೀವಿ. ಅದಕ್ಕಾಗಿ ನಾವೇನ್ ಮಾಡಿದ್ವಿ ಅಂದ್ರೆ, ನಮ್ಮ 1ನೇ ತರಗತಿನಲ್ಲಿ ಒಟ್ಟು 50 ವಾಚಕಗಳನ್ನು ಇಟ್ಟಿದ್ವಿ. 50 ಸಣ್ಣ ಸಣ್ಣ ಪುಸ್ತಕ. ಈಗ 40 ಇದೆ. 40 ಸಣ್ಣ ಸಣ್ಣ ಪುಸ್ತಕಗಳಿದಾವೆ. 40 ಪುಸ್ತಕವನ್ನ 1ನೇ ತರಗತಿ ಮುಗಿಯುವಷ್ಟೊತ್ತಿಗೆ ಮಗು ಓದಿ ಮುಗಿಸಿರ್ತಾನೆ. ಇವು ಪುಸ್ತಕ ರೂಪದಲ್ಲಿ ಇರ್ತಕ್ಕಂಥದ್ದು. 4 ಇರ್ಬೋದು, 6 ಇರ್ಬೋದು, 8, 10, 12 ಹಾಳೆಗಳು ಇರ್ಬೋದು. ಆದ್ರೆ ಎಲ್ಲವೂ ಪ್ರತ್ಯೇಕ ಪುಸ್ತಕಗಳ ರೂಪದಲ್ಲಿ ಇರುತ್ತೆ. ದಸರಾ ಮತ್ತೆ ಗರಗಸ ಏನಿದೆ, ಇದು ಈಗ ಕಲ್ತಿರ್ತಕ್ಕಂಥ 2, ನಾನು ಆಗ್ಲೇ ಹೇಳಿದ್ನಲ್ಲ, ರಗಸದ ಮತ್ತು ಜವಾಬನ, ಈ 2 ಗುಂಪಿನಲ್ಲಿರ್ತಕ್ಕಂಥ ಅಕ್ಷರಗಳನ್ನ ಬಳಸಿ ಮಾಡಿರುವ ಒಂದು ವಾಚಕಗಳು. ವಾಚಕ ಅಂತ ಹೇಳಿದ್ರೆ ರೀಡರ್ಸ್ ಅಂತ ಕರಿತೀವಿ. ಆ ರೀಡರ್ಸ್ ಉದ್ದೇಶ ಏನಂದ್ರೆ, ಕಲ್ತಿರ್ತಕ್ಕಂಥ ಪದಗಳನ್ನ ಓದೋದಕ್ಕೆ ಅನುಕೂಲ ಆಗುವ ಹಾಗೆ, ಓದಿದ್ದನ್ನ ಬರೆಯೋದಕ್ಕೆ ಅನುಕೂಲ ಆಗುವ ಹಾಗೆ ಇವುಗಳನ್ನ ರಚನೆ ಮಾಡಿದೆ. ಹಾಗಾಗಿ ಪ್ರತಿ ಹಂತದಲ್ಲೂ ಈ ತರದ ಒಂದು ಪುಸ್ತಕಗಳು ಇರ್ತವೆ, ವಾಚಕಗಳು ಅಥವಾ ರೀಡರ್ಸ್ ಇರ್ತವೆ. ಮಗು ತಾನು ಕಲ್ತಿದ್ದನ್ನ, ನಾವು ಇದನ್ನ ನೋಡೋ ಪರೀಕ್ಷೆಗೆ ಓದಿಸ್ತಾ ಇದ್ದೀನಿ, ಇದನ್ನ ಬರೆದ್ರೆ ನೀನು ಪಾಸ್ ಆಗ್ತೀಯಾ, ಇದನ್ನ ಬರೆದ್ರೆ ಮಾತ್ರ ಈ ಮೈಲಿಗಲ್ಲು ಮುಗೀತದೆ, ಈ ಪಾಠ ಆಗತ್ತೆ ಅಂತ ಎಲ್ಲೂ ಹೇಳೋದಿಲ್ಲ. ಎಲ್ಲವೂ ಆಟದ ರೂಪದಲ್ಲಿ ಇರ್ತವೆ. ಆಟದ ರೂಪದಲ್ಲೇ ಮಗುಗೆ ಹೇಳೋ ಪ್ರಯತ್ನ, ಆ ಮಗುವನ್ನ ಪ್ರಚೋದಿಸ್ತಕ್ಕಂಥ, ಮಗುವನ್ನ ಪ್ರೇರಣೆಗೊಳಿಸ್ತಕ್ಕಂಥ ಕೆಲಸ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ನಾನು ಆಗ್ಲೇ ಒಂದು ಪದಗಳ ಆಟ ಹೇಳಿದೆ, ಇದು ಗೆಲುವಿನ ಆಟ ಅಂತ.
ಅಲ್ಲಿ ಅಕ್ಷರ ಇರುತ್ತೆ, ಇರೋ ಅಕ್ಷರವನ್ನ ತೆಗೆದು ಪದವನ್ನ ಮಾಡ್ತಾನೆ. ಇಲ್ಲೇನ್ ಮಾಡ್ತೀವಿ, ಇಲ್ಲೂ 4 ಜನ ಆಟ ಆಡ್ತಾರೆ. ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ ಒಂದಷ್ಟು ಮಿಂಚುಪಟ್ಟಿಗಳನ್ನ ಸಿದ್ಧ ಮಾಡಿ 4 ಮಕ್ಕಳಿಗೆ ಹಂಚಿಕೊಟ್ಟಿರ್ತೀವಿ. ಅಲ್ಲಿ ನಿರ್ದಿಷ್ಟತೆ ಇಲ್ಲ, ಅಂದ್ರೆ ಕಲ್ತಿರುವಂತ ಮಿಂಚುಪಟ್ಟಿಯನ್ನ ಕೊಟ್ಟಿರ್ತೀವಿ, ಅಕ್ಷರಗಳ ಮಿಂಚುಪಟ್ಟಿ ಫ್ಲಾಶ್ ಕಾರ್ಡ್ಸ್ ಅನ್ನ ಕೊಟ್ಟಿರ್ತೀವಿ. ಮೊದಲು ಪ್ರಾರಂಭ ಒಂದ್ ಕಡೆಯಿಂದ ಒಂದು ಮಗು ಒಂದು ಅಕ್ಷರವನ್ನ ಇಟ್ಟು ಮಾಡುತ್ತೆ. ಮುಂದಿನ ಮಗು ಅದಕ್ಕೆ ಒಂದು ಅಕ್ಷರವನ್ನ ಇಟ್ಟು, ತನ್ನ ಹತ್ರ ಇರುವ ಒಂದು ಅಕ್ಷರವನ್ನ ಇಟ್ಟು ಪದ ಮಾಡ್ಬೇಕು. ಈಗ ಉದಾಹರಣೆಗೆ ರ ಅನ್ನೋದು ರಶ್ಮಿ ಮೇಡಮ್ ಅವ್ರ ಕೈಯಲ್ಲಿ ಇದೆ ಅಂತಂದ್ರೆ, ರಶ್ಮಿ ಮೇಡಮ್ ಅವ್ರ ಮುಂದೆ ಏನ್ ಮಾಡ್ಬೇಕು ಪದನ ಅಂತಂದ್ರೆ, ಸಾ ತನ್ನ ಹತ್ರ ಇದೆಯಾ ಹುಡುಕ್ಬೇಕಾಗತ್ತೆ, ರಸ ಮಾಡ್ಬೇಕಾಗತ್ತೆ. ಏನು ಆಗ್ಲಿಲ್ಲ ಅಂದ್ರೆ ಬೇರೆ ಒಂದು ಅಕ್ಷರವನ್ನ ಇಡುತ್ತೆ, ಪದ ಆಗೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಮಗುವಿಗೆ ಕೆಲವು ನಿಯಮಗಳನ್ನ ಇಟ್ಕೊಂಡಿದ್ವಿ. ಏನು, ಪದ ಮಾಡಬೇಕು, ಪದಗಳಿಗೆ ಅಂಕಗಳಿದಾವೆ, ಎಷ್ಟು ಅಕ್ಷರ ಬಳಸಿ ಪದ ಮಾಡ್ತೀವಿ ಅಂಕಗಳನ್ನ ಕೊಡ್ತೀವಿ, ಗುಣಿತಾಕ್ಷರ ಬಳಸಿದ್ರೆ ಜಾಸ್ತಿ ಅಂಕಗಳು, ಒತ್ತಕ್ಷರ ಬಳಸಿದ್ರೆ ಜಾಸ್ತಿ ಅಂಕಗಳು, ಈ ರೀತಿಯ ಒಂದು ನಿಯಮಗಳಿದಾವೆ. ಆ ನಿಯಮಗಳನ್ನು ಅನುಸರಿಸಿ ಆಡ್ತಕ್ಕಂಥ ಒಂದು ಆಟ. ಅಲ್ಲಿ ಇರೋದನ್ನ ತಗೊಂಡು ಪದ ಮಾಡಿದೆ, ಇಲ್ಲಿ ಇರೋದನ್ನ ಇಟ್ಟು ಪದ ಮಾಡ್ತಾ ಇದ್ದೀನಿ. ಈ 2 ಚಟುವಟಿಕೆ ಭಾಷಾ ಕಲಿಕೆಗೆ ನೀವು ಯಾವುದೇ ರೀತಿಯಲ್ಲಿ ಎಲ್ಲಾದ್ರೂ ಬಳಸಿ, ಹೇಗಾದ್ರೂ ಬಳಸಿ, ಇವುಗಳನ್ನ ತಾವುಗಳು ಇದನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಂದ್ರೆ ಮಗು ತುಂಬಾ ಯೋಚನೆ ಮಾಡ್ತಾ ಹೋಗುತ್ತೆ, ಪದ ಸಂಪತ್ತನ್ನ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ, ಹೊಸ ಪದ ರಚನೆ ಮಾಡೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಇವು ಮಿಂಚುಪಟ್ಟಿಗಳು. ನೆಕ್ಸ್ಟ್, ಇನ್ನೊಂದು ಆಟ ಪದಶಬ್ದ ಆಟ ಅಂತೇಳಿ. ಈ ಪದಶಬ್ದ ಆಟ ನಾವು ಈಗಾಗಲೇ 2 ಆಟ ನೋಡಿದ್ವಿ, ಒಂದು ಪದಗಳ ಆಟ, ಇನ್ನೊಂದು ಗೆಲುವಿನ ಆಟ. ಇದು ಪದಶಬ್ದ ಆಟ ಏನು ಅಂತಂದ್ರೆ, ಇಲ್ಲಿ ಶಿಕ್ಷಕರ ಕಾರ್ಡು, ಮಕ್ಕಳ ಕಾರ್ಡು ಅಂತ ಇರುತ್ತೆ. ಒಟ್ಟು 5 ಕಾರ್ಡ್ ಇರುತ್ತೆ, 4 ಮಕ್ಕಳ ಕಾರ್ಡು, 1 ಶಿಕ್ಷಕರ ಕಾರ್ಡ್ ಇರುತ್ತೆ, ಅಥವಾ ಯಾರು ಈ ಪದಗಳನ್ನ ಹೇಳ್ತಾರೋ ಅವ್ರ ಕಾರ್ಡ್. ಇಲ್ಲೇನಾಗುತ್ತೆ ಅಂತಂದ್ರೆ ಕಲ್ತಿರುವ ಅಕ್ಷರಗಳ ಪದಗಳೇ ಇರ್ತವೆ. ಆ ಶಿಕ್ಷಕ ತನ್ನ ಹತ್ರ ಪೂರ್ಣ ಮನೆಗಳಲ್ಲೂ ಪದಗಳು ಇರ್ತಾವೆ. ಈಗ ಉದಾಹರಣೆಗೆ 25 ಪದಗಳಿದಾವೆ ಅಂದ್ರೆ 25 ಭರ್ತಿಯಾಗಿರುತ್ತೆ. ಆದ್ರೆ ಮಕ್ಕಳ ಕಾರ್ಡ್ನಲ್ಲಿ 25 ಭರ್ತಿ ಇರೋದಿಲ್ಲ, 5 ಮನೆ ಖಾಲಿ ಇರುತ್ತೆ. ಆ ಖಾಲಿ ಮಾಡ್ಲಿಕ್ಕೆ ಒಂದು ನಿಯಮವನ್ನ ಇಟ್ಕೊಂಡಿದ್ವಿ, ಇಲ್ಲಾಂದ್ರೆ ಎಲ್ಲರೂ ಒಟ್ಟಿಗೆ ಗೆಲ್ಲೋದು, ಎಲ್ಲರೂ ಒಟ್ಟಿಗೆ ಸೋಲೋದಾಗುತ್ತೆ. ಆಗೋಲ್ಲ. ಒಂದ್ಸಾರಿ ಒಂದೇ ಮಗು ಗೆಲ್ಲಬೇಕು, ಒಂದ್ಸಾರಿ ಎರಡನೇ ಸಾರಿ ಎರಡನೇ ಮಗುನೇ ಗೆಲ್ಲೋ ಹಾಗೆ ಅದು ವ್ಯವಸ್ಥೆ ಆಗಿದೆ. ಹಾಗಾಗಿ ಎಲ್ಲರೂ ಈ ಒಂದು ಕಾರ್ಡನ್ನ ಇಟ್ಕೊಂಡು ಅವನು ಹೇಳ್ತಾನೆ. ಉದಾಹರಣೆಗೆ ಮೊದಲನೇ ಪದ ಗೋಲಕ ಇದೆ ಅಂತ ನಾನು ಗೋಲಕ ಅಂತ ಹೇಳಿದೀನಿ ಅಂತ ಇಟ್ಕೊಳ್ಳಿ. ನೀವು 4 ಜನ ಇದ್ದೀರಿ, 4 ಜನರ ಕೈಯಲ್ಲಿ ಕಾರ್ಡ್ಗಳಿದಾವೆ. ಆ ಗೋಲಕ ಎಲ್ಲಿದೆ ಹುಡುಕ್ಬೇಕು. ಹುಡುಕಿ ಅದ್ರ ಮೇಲ್ಗಡೆಗೆ ಒಂದು ಕಲ್ಲನ್ನು, ಮಣಿಯನ್ನು, ಬೀಜವನ್ನ ಕೊಟ್ಟಿರ್ತೀವಿ ಗುರುತು ಮಾಡ್ಲಿಕ್ಕೆ. ಆ ಮಗು ಅದರ ಮೇಲ್ಗಡೆಗೆ ಇಡುತ್ತೆ. ನಮಗೆ ಅರ್ಥ ಆಗೋದು ಏನ್ ಇದರಿಂದ ಅಂದ್ರೆ, ಮಗುಗೆ ಆಲಿಸುವ ಶಕ್ತಿ ಚೆನ್ನಾಗಿದೆ. ಆಲಿಸಿದ ನಂತರ ಅದನ್ನ ಒಂದು ಪಟ್ಟಿಯಲ್ಲಿ ಗುರ್ಸುವ ಶಕ್ತಿ ಇದೆ. ಗುರ್ಸಿದ ನಂತರ ಅದನ್ನ ಕಲ್ಲನ್ನ ಇಡ್ತಕ್ಕಂಥದ್ದು ಅಥವಾ ಮಣಿಯನ್ನ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತೆ. ಅಂದ್ರೆ ಮಗು ಆಲಿಸಿದ್ದನ್ನ ಲಿಪಿಯ ರೂಪದಲ್ಲಿ ಇರ್ತಕ್ಕಂಥದಕ್ಕೆ ಹೋಲಿಕೆ ಮಾಡ್ಬೇಕಲ್ಲ, 2ಕ್ಕೂ ಸಂಬಂಧ ಕಲ್ಪಿಸ್ಬೇಕಲ್ಲ. ಆ ಉದ್ದೇಶದಿಂದ ಈ ಚಟುವಟಿಕೆಯನ್ನ ಮಾಡ್ತೀವಿ. ಯಾಕೆ ಇವೆಲ್ಲ ಮಾಡೋದು ಅಂತಂದ್ರೆ, ಭಾಷೆ ಪ್ರಭುತ್ವ ಮಟ್ಟದಲ್ಲಿ ಕಲಿಕೆ ಆಗ್ಬೇಕು. ಭಾಷೆ ಕಲಿಕೆ ಸುಮ್ಮನೆ ಕಂಠಪಾಠದ ಮುಖಾಂತರ ಕಲಿತಕ್ಕಂಥದ್ದಲ್ಲ ಇದು. ಯಾಕಂದ್ರೆ ಅನ್ವಯ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಬೇಕಾಗತ್ತೆ ಅಂತ. ನೆಕ್ಸ್ಟ್ ಸರ್. ಇನ್ನು ಕಲಿಕೋಪಕರಣಗಳು, ನಿಮ್ಗೆ ಕೆಲವೊಂದು ಕಲಿಕೋಪಕರಣಗಳನ್ನು ಮಾತ್ರ, ಸಮಯನೂ ಆಗಿದೆ, ಕೊಟ್ಟ ಸಮಯ ಮುಗಿದಿದೆ, ಸಾರಿ ಮೇಡಮ್, ಒಂದು 5 ನಿಮಿಷ ಅಷ್ಟೇ. ಕಲಿಕೋಪಕರಣ ಮತ್ತೆ ಬೋಧನೋಪಕರಣಗಳನ್ನ ನೋಡಿದ್ರೆ, ನಾವು ದೃಶ್ಯೋಪಕರಣಗಳು, ಶ್ರವಣೋಪಕರಣ, ದೃಕ್ಶ್ರವಣೋಪಕರಣಗಳು 3 ವಿಭಾಗವನ್ನ ಮಾಡ್ಕೊಂಡಿದ್ವಿ. ಕಣ್ಣಿಗೆ ಕಾಣ್ತಕ್ಕಂಥದ್ದನ್ನ ದೃಶ್ಯೋಪಕರಣಗಳು, ಶ್ರವಣೋಪಕರಣ ಅಂದ್ರೆ ಕಿವಿಗೆ ಕಳಿಸ್ತಕ್ಕಂಥದ್ದು, 2 ಅಂದ್ರೆ ಆಡಿಯೋ ವಿಡಿಯೋ TLM ಗಳನ್ನ, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಮಾಡಿರ್ತಕ್ಕಂಥದ್ದನ್ನ ಮುಂದೆ ಕಾಣಬಹುದು. ನೆಕ್ಸ್ಟ್ ಸರ್. ಇದು ನೋಡಿ, ಭಾಷಾ ಕಲಿಕೆಯ ಪ್ರಾರಂಭದಲ್ಲಿ ಈ ಒಂದು ಚಟುವಟಿಕೆಯನ್ನ ಮಾಡಿಸ್ತೀವಿ. ತಾರಾನಾಥ, ಇದು ಸೀತಾಫಲ ಅಂತ ಬಲಗಡೆಗಿರೋದು ಹಸಿರು ಬಣ್ಣದ್ದು ಸೀತಾಫಲ, ಈ ಕಡೆ ಇರೋದು ಗುಣಿತಾಕ್ಷಿ ಅಂತ. ಈ ಸೀತಾಫಲ ಯಾಕೆ ಬಳಸ್ತೀವಿ ಅಂದ್ರೆ, ಪ್ರಾರಂಭಿಕ ಹಂತದಲ್ಲಿ ಅಕ್ಷರವನ್ನ ಕಲಿಸ್ಲಿಕ್ಕೆ ಹೋಗಬಾರದು. ಹಾಗಾದ್ರೆ ಏನ್ ಮಾಡ್ಬೇಕು, ನಾವು ದೋಸೆ ಮಾಡ್ಬೇಕು ಅಂತಂದ್ರೆ ಸೀದಾ ಹೋಗಿ ಅಕ್ಕಿಯನ್ನ ರುಬ್ಬಿ ದೋಸೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಹಿಂದಿನ ದಿನದಿಂದಲೇ ಸಿದ್ಧತೆ ಮಾಡ್ಬೇಕಲ್ಲ. ಹಾಗೆ ಇಲ್ಲಿ ಮಗುವಿನ ಕಲಿಕೆಗೆ ಮಗುವಿನ ಕೈಯ ಬೆರಳುಗಳ ಸ್ನಾಯುಗಳನ್ನ ಸಿದ್ಧ ಮಾಡ್ಬೇಕಾಗಿದೆ. ಹಾಗಾಗಿ ಈ ಒಂದು ನಿಮ್ಗೆ ಹೋಲ್ ಏನ್ ಕಾಣಿಸ್ತಾವಲ್ಲ, ಅದ್ರೊಳಗಡೆಗೆ ಕೈ ಬೆರಳು ಆಡಿಸ್ತಕ್ಕಂಥದ್ದು ಇರ್ಬೋದು, ಅಥವಾ ಪೆನ್ಸಿಲ್ ಅನ್ನ ಆಡಿಸ್ತಕ್ಕಂಥದ್ದು ಇರ್ಬೋದು. ಅದ್ರ ಮುಖಾಂತರ ಒಂದು ವೈಟ್ ಪೇಪರ್ ಇಟ್ಬಿಟ್ಟು ಈ ತರದ್ದು ಬಣ್ಣ ಹಚ್ತಾ ಹೋದ್ರೆ ಏನಾಗುತ್ತೆ, ಕೊನೆಗೊಂದು ಚಿತ್ರ ಬರುತ್ತೆ. ಮಗು ಖುಷಿ ಆಗುತ್ತೆ, ನಾನು ಚಿತ್ರ ಮಾಡಿದೆ ಅಂತ. ಆದ್ರೆ ನಮ್ಮ ಉದ್ದೇಶ ಏನು ಅಂದ್ರೆ, ಮಗುವಿನ ಕೈ ಬೆರಳುಗಳು ನಮ್ಮ ಅಕ್ಷರ ಬರವಣಿಗೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕು ಅಂತ ಆ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಅಕ್ಷರ ಕಲಿಕೆಗೆ ಪೂರ್ವ ಸಿದ್ಧತೆ ಏನೆಲ್ಲ ಮಾಡಬೇಕು ಅಂತಂದ್ರೆ, ಬಹಳ ಜನ ಬಹಳ ರೀತಿಯಲ್ಲಿ ಹೇಳ್ತಾರೆ. ಸೈಕಾಲಜಿಸ್ಟ್ ಒಂಥರ ಹೇಳ್ತಾರೆ, ಚೈಲ್ಡ್ ಸೈಕಾಲಜಿಸ್ಟ್ ಒಂಥರ ಹೇಳ್ತಾರೆ, ವೈದ್ಯರು ಇನ್ನೊಂಥರ ಹೇಳ್ತಾರೆ. ಆದ್ರೆ ಎಲ್ಲರಲ್ಲಿ ಸಾಮಾನ್ಯವಾಗಿ ಕಾಣೋದು ಏನು ಅಂತಂದ್ರೆ, ನಮ್ಮ ಕೈ ಬೆರಳು ಸ್ಥಾಯಿಗಳು ಹೊಂದಾಣಿಕೆಯನ್ನ ಮಾಡ್ಕೋಬೇಕು. ಹೆಣ್ಮಕ್ಳ ಅಕ್ಷರಗಳು ಬಹಳ ದುಂಡಾಗಿರ್ತಾವಂತ. ಯಾಕೆ ಗೊತ್ತಾ? ಯಾಕೆಂದ್ರೆ ಅವ್ರು ಮಾಡುವ ಕೆಲಸಗಳು ಅವರ ಕೈ ಬೆರಳುಗಳಿಗೆ ಹೆಚ್ಚು ಒತ್ತು ಕೊಡ್ತಾವೆ. ಅದು ನೆಲ ಒರೆಸೋದಿರ್ಬೋದು, ಅಕ್ಕಿ ತೊಳೆಯೋದಿರ್ಬೋದು, ಖಾರ ರುಬ್ಬೋದಿರ್ಬೋದು, ಅವೆಲ್ಲ ಈಗ ಇಲ್ಲ ಬಿಡಿ. ಹಾಗಾಗಿ ಎಲ್ಲರ ಅಕ್ಷರನು ಒಂದೇ ತರ ಆಗ್ತಿದಾವೇನೋ ಗೊತ್ತಿಲ್ಲ ನಂಗೆ.
ಆದ್ರೆ ನಮ್ಮ ಕೈ ಬೆರಳುಗಳ ಸ್ನಾಯುಗಳ ಚಲನೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಚಟುವಟಿಕೆಯನ್ನ ಮಾಡುವಂತವರ ಅಕ್ಷರ ಬಹಳ ದುಂಡಾಗಿರ್ತವೆ ಅಂತ. ಸೈಕಾಲಜಿಸ್ಟ್ ಇನ್ನೊಂದು ಮಾತು ಹೇಳ್ತಾರೆ, ಪೇಪರ್ ಹರಿಲಿಕ್ಕೆ ಬಿಡಿ ಅಂತ. ನಾವು ಬಿಟ್ಟಿದೀವ ಯಾವತ್ತಾದ್ರೆ? ಬಿಟ್ಟಿಲ್ಲ. ಪೇಪರ್ ಆದ್ರೆ ಅಯ್ಯೋ ಪೇಪರ್ ಹರಿತಾ ಇದ್ದಾರೆ, ಮಕ್ಕಳು ಓದೋದಿಲ್ಲ ಮುಂದೆ ಅಂತ. ಓದೋದಕ್ಕೆ ಪೂರಕ ಚಟುವಟಿಕೆ ಪೇಪರ್ ಹರಿಯೋದಂತ. ಹಾಗೇನೆ ಅಕ್ಷರ ದುಂಡಿಗಾಗ್ಲಿಕ್ಕೆ ಇನ್ನೊಂದು ಒಳ್ಳೆ ಚಟುವಟಿಕೆ ಏನ್ ಗೊತ್ತಾ? ಮನೆಯಲ್ಲಿ ಚಪಾತಿ ಮಾಡ್ತೀರಿ, ನೀವು ಮಾಡ್ತಿದ್ದೀರಿ ಅಂತ ಅನ್ಕೊಳ್ತೀನಿ. ಆ ಚಪಾತಿ ಮಾಡ್ಬೇಕಾದ್ರೆ ಹಿಟ್ಟು ಕಲಿಸ್ತೀವಿ. ಹಿಟ್ಟು ಕಲಿಸ್ತಾ ಇದ್ದಾಗ ಚಿಕ್ಕ ಮಕ್ಕಳು ಬಂದ್ಕೊಂಡು ಹಿಟ್ಟು ಕೇಳ್ತಾರೆ. ಯಾವ ತಾಯಂದಿರು ನನಗೆ ಗೊತ್ತಿದ್ದಂಗೆ ಕೊಟ್ಟದ್ದು ಗೊತ್ತಿಲ್ಲ, ನಂಗೆ ಖುಷಿಯಿಂದ ಕೊಟ್ಟಿಲ್ಲ. ಕೊಟ್ಟರು ಸಹ ಅವ್ರು ಸಹವಾಸ ಬೇಡ, ಹೋಗಿ ಆಟ ಆಡಿದ್ರು ಪರವಾಗಿಲ್ಲ, ಒಂದು ಮುದ್ದೆ ಚಪಾತಿ ಹಿಟ್ಟು ಹೋದ್ರೂ ಪರವಾಗಿಲ್ಲ, ಹೋಗಿ ಆಟ ಆಡ್ಕೊಂಡು ಕೊಟ್ಟಿರ್ತೀವಿ. ಆದ್ರೆ ಅಕ್ಷರ ಬರವಣಿಗೆಗೆ ಪೂರಕ ಚಟುವಟಿಕೆ ಹಿಟ್ಟನ್ನ ಕಲಿಸೋದಂತೆ. ಅಂದ್ರೆ ಆ ಮೂಲಕ ನಮ್ಮ ಸ್ನಾಯುಗಳು ಹೊಂದಾಣಿಕೆ ಆಗುತ್ತೆ. ಆ ಸ್ನಾಯುಗಳ ಹೊಂದಾಣಿಕೆಗೆ ಸಂಬಂಧಪಟ್ಟಾಗಿ ಇರ್ತಕ್ಕಂಥ ಚಟುವಟಿಕೆ ಈ ಒಂದು ಗುಣಿತಾಕ್ಷರ ಅಂದ್ರೆ ಗುಣಿತ ಚಿಹ್ನೆಗಳು ಏನಿದಾವಲ್ಲ, ಸ್ವರ ಚಿಹ್ನೆಗಳು, ಆ ಚಿಹ್ನೆಗಳನ್ನ ಹೊಂದಿರತಕ್ಕಂಥ ಚಟುವಟಿಕೆ ಇದು. ಸರ್ ನೆಕ್ಸ್ಟ್, ಇದು ಪದಬಂಧ. ಇದು ಅಂದ್ರೆ ಪದ ಕಲ್ತಿರ್ತಕ್ಕಂಥ ಅಕ್ಷರನ ಬಳಸಿ ಪದ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಚಟುವಟಿಕೆ. ನೆಕ್ಸ್ಟ್ ಸರ್, ಇದು ನೋಡಿ, ಇದೊಂದು ವಿಶೇಷ ಚಟುವಟಿಕೆ. ಗುಣಿತಾಕ್ಷರಗಳನ್ನ ಪರಿಚಯ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಬೇಸ್ ಕಾರ್ಡ್ ಮತ್ತು ಸ್ಟಿಪ್ ಕಾರ್ಡ್ ಅಂತ ಬೇರೆ ಬೇರೆ ಇರುತ್ತೆ. ಆ ಕೆಳಗಡೆ ಉದ್ದ ಇದೆಯಲ್ಲ ಅದನ್ನು ಎಳಿಲಿಕ್ಕೆ ಬರುತ್ತೆ. ಆ ಮಧ್ಯದಲ್ಲಿ ಅಗಲತ್ ಕಾಣಿಸ್ತಾ ಇದೆಯಲ್ಲ, ಆಯತಾಕಾರದ ಕಾಣಿಸ್ತಾ ಇದೆಯಲ್ಲ, ಅದು ಕಾನ್ಸ್ಟೆಂಟ್ ಆಗಿ ಹಾಗೆ ನಿಂತಿರುತ್ತೆ. ಅಲ್ಲಿ ಸ್ವರ ಚಿಹ್ನೆ ಇರುತ್ತೆ, ಕೆಳಗಡೆ ಅಕ್ಷರಗಳು ಓಡಾಡ್ತಾವೆ. ಅಂದ್ರೆ ಎಲ್ಲಿಗೆ ನಾವು ಈ ಗುಣಿತ ಚಿಹ್ನೆಗಳನ್ನ ಕೊಡಬೇಕು ಅಂತ ಮಗುಗೆ ಹೇಳಲಿಕ್ಕೆ ಗುಣಿತಾಕ್ಷರವನ್ನ ಕಲಿಸ್ಬೇಕಾದ್ರೆ ಇದನ್ನ ಬಳಸ್ತೀವಿ. ಇದರಿಂದ ಅನುಕೂಲ ಏನಂದ್ರೆ ಇದೊಂದು ವರ್ಕಿಂಗ್ ಮಾಡೆಲ್. ಹಾಗಾಗಿ ಮಗುಗೆ ತಾ ಅನ್ನಬೇಕಾದ್ರೆ ತಾಕ್ಕೆ ಇಳಿಯನ್ನ ನಾನು ಎಲ್ಲಿ ಕೊಡ್ಬೇಕು? ತಾಕ್ಕೆ ಕೊಡುವ ಇಳಿ ಬೇರೆ ಕಡೆ ಕೊಡ್ತೀನಿ, ಮಾಕ್ಕೆ ಇಳಿಯನ್ನ ಬೇರೆ ಕಡೆ ಕೊಡ್ತೀನಿ, ಯಾಕೆ ಬೇರೆ ಕಡೆ ಕೊಡ್ತೀನಿ. ಇದು ಮಗುಗೆ ಅರ್ಥ ಆಗ್ಬೇಕು ಅಂತಂದ್ರೆ ಈ ಒಂದು ಚಟುವಟಿಕೆನ ಇಟ್ಟಿರ್ತಕ್ಕಂಥದ್ದು. ಎಲ್ಲ ಕುಣಿತ ಚಿಹ್ನೆಗಳನ್ನ ಕಲೀಲಿಕ್ಕೂ ಈ ಒಂದು ಚಿಹ್ನೆಯನ್ನ, ಈ ಒಂದು ಜಾರುಪಟ್ಟಿ ಅಂತ ಹೇಳಿ ಕನ್ನಡದಲ್ಲಿ ಕರೆದಿದ್ದೀವಿ, ಇದನ್ನ ಜಾರುಪಟ್ಟಿಯನ್ನ ಬಳಸ್ತೀವಿ. ಸರ್ ನೆಕ್ಸ್ಟ್ ಈ ತರದ ಅನೇಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ವಿ. ಪದಚಕ್ರ ಅಂತ, ನೀವು ಎರಡೇ ಪದಚಕ್ರ, ಎರಡು ಅಕ್ಷರದ ಪದವನ್ನ ಮಾಡ್ತೀವಿ ಅಂದ್ರೆ ಎರಡೇ ಚಕ್ರ. ಮೇಲ್ಗಡೆ ಅದನ್ನ ಎರಡು ವೃತ್ತಾಕಾರದ ಬಿಲ್ಲೆಗಳನ್ನ ಇಟ್ಕೊಂಡು, ಒಂದು ಸಣ್ಣ ಬಿಲ್ಲೆ, ಒಂದು ದೊಡ್ಡ ಬಿಲ್ಲೆ ಇರುತ್ತೆ, ಕೆಳಗಡೆ ಒಂದು ಅಕ್ಷರ, ಮೇಲ್ಗಡೆ ಒಂದು ಅಕ್ಷರ ಇರುತ್ತೆ. ಅವುಗಳನ್ನ ತಿರುಸುವ ಮುಖಾಂತರ ಪದಗಳನ್ನ ರಚನೆ ಮಾಡ್ತಕ್ಕಂಥದ್ದು. 4 ಅಕ್ಷರ ಆದ್ರೆ 4 ವೃತ್ತಗಳನ್ನ ಬಳಸ್ಬೋದು, 5 ಅಕ್ಷರಗಳದ್ದು ಆದ್ರೆ 5. ಇವೆಲ್ಲ ಯಾಕೆ ಬಳಸ್ಬೇಕು ಅಂದ್ರೆ ಮಗುಗೆ ಕಲಿಕೆ ಖುಷಿ ಕೊಡ್ಬೇಕು. ಆ ಖುಷಿ ಕೊಡ್ಬೇಕು ಅಂತಂದ್ರೆ ಅದು ಆಟದ ರೂಪದಲ್ಲಿ ಇರಬೇಕು, ಚಾಲೆಂಜ್ ರೂಪದಲ್ಲಿ ಇರಬೇಕು, ಆ ಮಗುಗೆ ಪ್ರೇರಣೆ ಕೊಡೋ ರೂಪದಲ್ಲಿ ಇರಬೇಕು. ಆ ಉದ್ದೇಶಕ್ಕೆ ಇವುಗಳನ್ನೆಲ್ಲ ಬಳಸ್ತಕ್ಕಂಥದ್ದು. ನೆಕ್ಸ್ಟ್ ಸರ್, ಅಕ್ಷರಗಳನ್ನ ಚಿತ್ರದ ಮುಖಾಂತರ ಕಲಿಸ್ತಕ್ಕಂಥದ್ದು. ಇದು ನೋಡಿ, ಪ್ರತಿ ಕನ್ನಡದ ಅಕ್ಷರದಿಂದ ಮಾಡಿರ್ತಕ್ಕಂಥ ಚಿತ್ರಗಳು. ಆದಿಂದ ವೀಗ ಇರ್ಬೋದು, ಆದಿಂದ ಆನೆ ಇರ್ಬೋದು, ಈ ಇಂದ ಇಲಿ ಇರ್ಬೋದು, ಬೇರೆ ಬೇರೆ ಅಕ್ಷರಗಳನ್ನ ಬಳಸಿಬಿಟ್ಟು ಚಿತ್ರವನ್ನ ಮಾಡ್ತಕ್ಕಂಥದ್ದು. ಆದ್ರೆ ಮಗು ಅಕ್ಷರವನ್ನ ಬರೆಯೋದನ್ನ ಕಲ್ತ ಮೇಲೆ ಇವುಗಳನ್ನ ಅವರಿಗೆ ಕೊಟ್ರೆ ಆ ಮಗುವಿಗೆ ಅದು ಮೆದುಳಿನಲ್ಲಿ ಅಚ್ಚೊತ್ತೆ ಉಳಿಯುತ್ತೆ. ಆ ಚಿತ್ರಗಳನ್ನ ತಾನೇ ಬರೀತಾನಲ್ಲ, ಬರೆದು ಕಲಿಯುವಂಥದ್ದು ಶಾಶ್ವತವಾಗಿ ಉಳಿಯುತ್ತೆ. ಹಾಗಾಗಿ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಸರ್, ಇದು ನಮ್ಮ ನಲಿಕಲಿ ಕೊಠಡಿಗಳು ನೋಡಿ, ಈ ತರ ಇದಾವೆ ನಮ್ಮ ತರಗತಿ ಕೊಠಡಿಗಳು. ಈ ರೀತಿಯಲ್ಲಿ ಕರ್ನಾಟಕದ ಹೆಚ್ಚಿನ ಎಲ್ಲ ಶಾಲೆಗಳು, 48,000 ಶಾಲೆಗಳಿದ್ದಾವೆ. 48,000 ಶಾಲೆಗಳಲ್ಲಿ ಸುಮಾರು 30-35 ಶಾಲೆಗಳು 1, 2, 3ನೇ ತರಗತಿಯ ಕೊಠಡಿಗಳು ಹೀಗೆ ಇದ್ದಾವೆ ಹೆಚ್ಚು ಕಡಿಮೆ. ನೆಕ್ಸ್ಟ್ ಸರ್, ಇಲ್ಲೊಂದು ಪಪೆಟ್ ಶೋ ಅಂತಿದೆ. ಪಪೆಟ್ ಶೋ ನಿಮ್ಗೆಲ್ಲ ಗೊತ್ತಿದೆ, ತೊಗಲು ಗೊಂಬೆ ಆಟವನ್ನ ಆಡ್ತೀವಲ್ಲ, ಗೊಂಬೆ ಆಟ. ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂದ್ರೆ ಹಿರಿಯ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತೀವಿ. ಸಂಭಾಷಣೆಯನ್ನ ಹೇಳ್ತಕ್ಕಂಥದ್ದು, ಧ್ವನಿಯ ಏರಿಳಿತದೊಂದಿಗೆ ಭಾವನೆಯನ್ನ ಧ್ವನಿಯ ಮುಖಾಂತರ ವ್ಯಕ್ತಪಡಿಸ್ತಕ್ಕಂಥದ್ದು, ಆಲಿಸಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಆಲಿಸಿದ್ದನ್ನ ಅರ್ಥ ಮಾಡ್ಕೊಂಡು ಬೇರೆಯವರಿಗೆ ಹೇಳ್ತಕ್ಕಂಥದ್ದು. ಅಂದ್ರೆ ಭಾಷೆ ಬೆಳಿಲಿಕ್ಕೆ ಇವೆಲ್ಲ ಸಪೋರ್ಟಿಂಗ್ ಆಕ್ಟಿವಿಟಿ ಆಗ್ತವೆ. ಇವುಗಳನ್ನ ನಾವು ತರಗತಿ ಕೊಠಡಿಯಲ್ಲಿ ಬಳಸ್ಕೊಳ್ತಾ ಇದೀವಿ. ನೆಕ್ಸ್ಟ್ ಸರ್, ನಾನು ಆಗ್ಲೇ ಹೇಳಿದ್ನಲ್ಲ, ನಲಿಕಲಿ ಕೊಠಡಿಗಳ ಬೇರೆ ಬೇರೆ ಸ್ವರೂಪ. ಈ ರೀತಿ ನೀವು ಕಲಿಕೆಗೆ ಬಳಸ್ತಕ್ಕಂಥ ಕೊಠಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಆ ಮಕ್ಕಳು ಆಗಾಗ ಅವುಗಳನ್ನ ನೋಡ್ತಾ ಇರ್ತವೆ. ಬರೇ ಈ ರೀತಿ ಪ್ರದರ್ಶನ ಇದ್ರೆ ಉಪಯೋಗ ಆಗಲ್ಲ. ಒಂದ್ಸಾರಿ ನಿಮ್ ಮನೇಲಿ ಇರ್ತಕ್ಕಂಥ ಕ್ಯಾಲೆಂಡರ್ ನೆನೆಸ್ಕೊಳ್ಳಿ. ಕ್ಯಾಲೆಂಡರ್ ಹೆಡ್ಡಿಂಗ್ ಏನು ಅಂದ್ರೆ ಎಲ್ಲರೂ ಹೇಳ್ತೀರಾ. ಆದ್ರೆ ಹೆಡ್ಡಿಂಗ್ ಕೆಳಗಡೆಗೆ ಅಡ್ರೆಸ್ ಇರುತ್ತೆ, ಆ ಕಂಪ್ನಿ ಅಡ್ರೆಸ್ ಇರುತ್ತೆ. ಯಾರಿಗ ನೆನಪಾಗುತ್ತಾ ನೋಡಿ? ಆಗೋದಿಲ್ಲ. ಯಾಕಂದ್ರೆ ಬೆಂಗಳೂರು ಪ್ರೆಸ್ ಅಂತ ಗೊತ್ತಾಗುತ್ತೆ. ಬೆಂಗಳೂರು ಪ್ರೆಸ್ ಎಲ್ಲಿದೆ ಅಂತ ಕೆಳಗಡೆ ಕೊಟ್ಟಿರ್ತಾನೆ, ಅದನ್ನ ನೋಡಿರಲ್ಲ. ಯಾಕಂದ್ರೆ ನಮ್ಗೆ ಉಪಯೋಗ ಬಂದಿಲ್ಲ. ಹಾಗೆ ತುಂಬಾ TLM ಇಟ್ಕೊಂಡ್ರು ಉಪಯೋಗ ಇಲ್ಲ. ಬಹಳ ತಮಾಷೆಯಾಗಿ ಹೇಳ್ತಾರೆ, ಅಡಿಗೆ ಮನೆಯಲ್ಲಿ ಇರ್ತಕ್ಕಂಥ ಹೊಸ ಪಾತ್ರೆಗಳೆಲ್ಲ ಯಾರಿಗೆ ಅಂದ್ರೆ ಬಂದಿರೋ ಗೆಸ್ಟ್ ಗಳಿಗೆ, ನೆಂಟರಿಗೆ ಅಂತ. ಮನೇಲಿ ಇರೋರಿಗೆ ಹಳೆ ಪಾತ್ರೆನೇ ಗತಿ ಅಂತ. ಹಾಗಾಗ್ಬಾರ್ದು, ಬಳಕೆ ಆಗ್ಬೇಕು. ನೆಕ್ಸ್ಟ್ ಸರ್, ನೆಕ್ಸ್ಟ್
ಇವೆಲ್ಲ ಬೇರೆ ಬೇರೆ ರೀತಿಯ ತಾವುಗಳು ಅಕ್ಷರವನ್ನ ನಾಳೆ ದಿನ ಕನ್ನಡ ಕಲಿಸ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಮಾಡಬಹುದಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ TLMಗಳು, ಏನೆಲ್ಲ TLMಗಳನ್ನ ಭಾಷಾ ಕಲಿಕೆಗೆ ಇಟ್ಕೊಳ್ಬಹುದು, ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅವಕಾಶ ಸಿಕ್ಕರೆ ಇನ್ನೊಂದೇನು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಯಾಕಂದ್ರೆ ಈಗ ಸಮಯ ಆಗ್ತಾ ಬಂದಿರೋದ್ರಿಂದ ನೆಕ್ಸ್ಟ್ ಸರ್. ಇವೆಲ್ಲವೂ ಸಹ ಅಷ್ಟೇನೆ ಬರೇ ಭಾಷೆ ಕಲಿಸ್ಲಿಕ್ಕೆ ಇರುವಂತ ವಿವಿಧ ಚಟುವಟಿಕೆಗಳು. ನೆಕ್ಸ್ಟ್ ಇದು ನೋಡಿ, ಕತೆ ರಚನೆ ಅಂತ ಒಂದೇ ಒಂದು ಚಟುವಟಿಕೆ. ಒಂದು ಕತೆ ಅನ್ನುವಂತ ಒಂದು ಚಟುವಟಿಕೆನ ಇಟ್ಕೊಂಡ್ರೆ 12 ರೀತಿಯಲ್ಲಿ, 12 ಅಲ್ಲ, ನಾನು ಇಲ್ಲಿ ಪಟ್ಟಿ ಮಾಡಿರೋದು ನಿಮ್ಗೆ 12 ಮಾಡ್ತಾ ಇದ್ವಿ, ಒಂದು 25-30 ರೀತಿಯಲ್ಲಿ ಕಥೆಯನ್ನ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಕತೆ ಹೇಳೋಕ ಮುಖಾಂತರ ಮಗುವಿನ ಮನಸ್ಸನ್ನ ಅರಳಿಸಬಹುದು, ಮಗುವಿನ ಮನಸ್ಸನ್ನ ಪ್ರೇರೇಪಿಸಬಹುದು. ನಮ್ಗೆ ನಿಮ್ಗೆ ಎಲ್ಲ ಯಾರು ರಾಜಾರಾಣಿ ಅಂತಂದ್ರೆ, ಯಾರು ಹೀರೋ ಅಂತಂದ್ರೆ ರಾಜಕುಮಾರ ಅಂತ. ಯಾವಾಗ ನಮ್ಮ ಅಜ್ಜ ಅಜ್ಜಿ ತೊಡೆ ಮೇಲೆ ಮಲಸ್ಕೊಂಡು ನಮ್ಗೆ ಕತೆ ಹೇಳ್ತಾ ಇದ್ರಲ್ಲ, ಆ ಕತೆಗಳೇ ನಮ್ಮನ್ನ ಬೆಳೆಸಿದ್ದು ಈ ಮಟ್ಟಕ್ಕಲ್ವಾ. ಹಾಗೆ ಇವತ್ತು ಅದು ಮರ್ತೋಗಿದೆ. ಆದ್ರೆ ಇವುಗಳನ್ನು ಬಳಸುವ ಮುಖಾಂತರ ಭಾಷೆಯನ್ನ ಬೆಳೆಸ್ಲಿಕ್ಕೆ, ಕಲಿಸ್ಲಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಚಟುವಟಿಕೆ ಅಂದ್ರೆ ಅದು ಕತೆ. ಆ ಕತೆಗಳನ್ನ ಮಗುವಿನ ಹತ್ರ ರಚನೆ ಮಾಡಿಸ್ತೀವೋ, ಚಿತ್ರ ಕೊಟ್ಟು ರಚನೆ ಮಾಡಿಸ್ತೀವೋ, ಪದಗಳನ್ನ ಕೊಟ್ಟು ವಾಕ್ಯಗಳನ್ನ ಕೊಟ್ಟು ಮಾಡಿಸ್ತೀವೋ, ಅಥವಾ ಸನ್ನಿವೇಶವನ್ನ ಕೊಟ್ಟು ಕತೆಗಳನ್ನ ರಚನೆ ಮಾಡ್ತೀವೋ, ಅದು ಅವರವರ ಕೌಶಲ್ಯಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಇವುಗಳನ್ನ ಬಳಸಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಸರ್. ನೆಕ್ಸ್ಟ್ ಒಟ್ಟು ನಾನು ಸುಮಾರು 10 ನಿಮಿಷ ಜಾಸ್ತಿ ತಗೊಂಡಿದ್ದೀನಿ, ಅದಕ್ಕಾಗಿ ಕ್ಷಮೆ ಇರಲಿ. ಯಾಕಂದ್ರೆ ನಾವು ನಲಿಕಲಿ ಟ್ರೈನಿಂಗ್ ಅನ್ನ 12 ದಿನ ಕೊಡ್ತಿದ್ವಿ. 12 9 ಗಿಳಿಸ್ಕೊಂಡ್ವಿ, 7 ಇಳಿಸ್ಕೊಂಡ್ವಿ, 5 ಇಳಿಸ್ಕೊಂಡ್ವಿ, 3 ದಿನ ಗಿಳಿಸ್ಕೊಂಡಿದೀವಿ. ಹಾಗೆ ಇಲ್ಲಿ ನಿಮ್ಮೊಂದಿಗೆ ಒಂದು 40 ನಿಮಿಷಗಳಲ್ಲಿ ಒಂದು ಸಣ್ಣ ಪರಿಚಯ. ನಾನು ಆಗಲೇ ಹೇಳಿದ್ದೀನಿ, ಒಂದು ಕುರುಡ್ರು ಆನೆಯನ್ನ ಮುಟ್ಟೋದು ಅಂತ ಏನು ಚಟುವಟಿಕೆ ಹೇಳ್ತಾರಲ್ಲ, ಅಂದ್ರೆ ಕಣ್ಣು ಕಾಣದೇ ಇರೋರು ಆನೆಯನ್ನ ಮುಟ್ಟಿದ್ರೆ ಅವ್ರಿಗೆ ಏನೇನೋ ಮುಟ್ತೀವಿ ಅದು ಅಷ್ಟೇ ಕಾಣಿಸುತ್ತಂತೆ. ಹಾಗೆ ನಾವು ಇಲ್ಲಿ ಒಂದು ಸಣ್ಣ ಪರಿಚಯ ಮಾಡುವ ಪ್ರಯತ್ನವನ್ನ ಮಾಡಿದ್ವಿ. ಇದರಿಂದಾಗಿ ನಿಮ್ಗೆ ಇದು ಉಪಯೋಗ ಆಗತ್ತೆ ಬೇಕು ಅಂತಂದ್ರೆ ಯಾವುದೇ ರೀತಿಯ ಸಹಕಾರ ಅಥವಾ ಯಾವುದೇ ರೀತಿಯ ಸಲಕರಣೆಗಳನ್ನ ಒದಗಿಸುವಂತಹ ಪ್ರಯತ್ನ ಖಂಡಿತ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ತಮ್ಮೊಂದಿಗೆ ನಾವು ಸದಾಕಾಲ ಇರ್ತೀವಿ. ಒಟ್ಟಾರೆ ಯಾಕೆಂದ್ರೆ ವಿದೇಶದಲ್ಲಿ ಇದ್ದು ತಾವುಗಳೆಲ್ಲ ಭಾಷೆಯನ್ನ ಕಲೀಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಕಲಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಬಹಳ ದೊಡ್ಡ ಚಾಲೆಂಜ್ ನಿಜ. ಆದ್ರೆ ಆ ಚಾಲೆಂಜ್ ಅಲ್ಲಿ ಯಶಸ್ವಿ ಖಂಡಿತ ಆಗ್ಬೋದು. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತಾರೆ. ಪ್ರಾರಂಭ ಬಹಳ ಮುಖ್ಯ. ಪ್ರಾರಂಭ ಆದ್ಮೇಲೆ ಬಹಳಷ್ಟು ಆಗತ್ತೆ. ಎವರೆಸ್ಟ್ ಶಿಖರವನ್ನ ತೇನ್ ಸಿಂಗ್ ಹತ್ತೋವರೆಗೆ ಯಾರು ಹತ್ತಿರ್ಲಿಲ್ಲ. 53ನೇ ಇಸ್ವಿಯವರೆಗೆ ಎವರೆಸ್ಟು ಅಲ್ಲೇ ಇತ್ತು, ಕೋಟ್ಯಾಂತರ ಜನ ಆಗಿ ಹೋಗಿದ್ರು. ಆದ್ರೆ ತೇನ್ ಸಿಂಗ್ ಹತ್ತಿ ಇಳಿದ್ಮೇಲೆ 88 ವರ್ಷದ ಅಜ್ಜಿ ಹತ್ತಿದೆ, 12 ವರ್ಷದ ಪೋರಿ ಹತ್ತಿ ಬಂದಿದ್ದಾಳೆ. ಅಂದ್ರೆ ಒಬ್ಬರು ಸಾಧನೆ ಮಾಡೋವರಿಗೆ ಅದು ಕಷ್ಟ, ಮಾಡಿದ ಮೇಲೆ ಎಲ್ಲವೂ ಸುಲಭ. ಹಾಗಾಗಿ ತಾವು ಪ್ರಾರಂಭ ಮಾಡಿದ್ದೀರಿ, ಪ್ರಾರಂಭ ಮಾಡಿರ್ತಕ್ಕಂಥದ್ದು ಖಂಡಿತ ಯಶಸ್ವಿ ಆಗ್ತದೆ. ಯಶಸ್ವಿ ಆಗ್ಲಿ. ಆ ಕನ್ನಡದ ಭುವನೇಶ್ವರಿ ಹಾರೈಕೆ ತಮ್ಮೆಲ್ಲರಿಗೆ ಇರ್ಲಿ ಅಂತ ಹೇಳ್ತಾ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸನ್ಮಿತ್ರರಿಗೆ ಪೂರಕ ವಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿರಿಗನ್ನಡ ಕೂಟ ಮ್ಯೂನಿಕ್ ಏನಿದೆ ತಮ್ಗೆ ಮತ್ತೆ ಈ ಅವಕಾಶವನ್ನು ನನಗೆ ಕೊಟ್ಟಿರ್ತಕ್ಕಂಥ ನಾಗಾಭರಣ ಸರ್ ಮತ್ತು ಅವರ ತಂಡಕ್ಕೆ ಮತ್ತೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಎಲ್ಲ ಸಮಸ್ತ ನಿರ್ದೇಶಕರಿಗೆ ವಂದನೆಯನ್ನ ಹೇಳಿ ನನ್ನ ಅವಧಿಯನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು ಸರ್. ಮಕ್ಕಳು ಹೆಂಗೆ ನಲಿತಾ ಖುಷಿಯಿಂದ ಕನ್ನಡ ಕಲಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರೆ. ಖಂಡಿತ ಇದು ನಮ್ಮ ಅಭಿಯಾನ ಒಂದೊಂದು ಹೆಜ್ಜೆಯಲ್ಲೂ ಕೂಡ ನೀವು ಹೇಳಿರುವ ಎಷ್ಟೊಂದು ಮಾತುಗಳು, ಒಂದು ಮೆಥಡ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಆಲ್ರೆಡಿ ನಮ್ಮ ಸದಸ್ಯರುಗಳಿಂದ ಸಾಕಷ್ಟು ಪ್ರಶ್ನೆಗಳು ತೂರು ಬರ್ತಾ ಇದೆ. ಈಗ ಈ ಸದಸ್ಯರುಗಳು ಒಬ್ಬೊಬ್ರೆ ತಮ್ಮ ಹೆಸರನ್ನು ಹೇಳಿ ನಂತರ ಪ್ರಶ್ನೆಗಳನ್ನ ನೇರ ಸರ್ ಅವರಿಗೆ ಕೇಳ್ಬೋದು ಅಂತ ಕೇಳ್ಕೊಳ್ತೀನಿ. ವಿನಾಯಕ್ ಅವರೇ, ಅದನ್ನ ಸ್ವಲ್ಪ ಈಸಿ ಮಾಡ್ಕೊಡೋಣ. ಸೊ ಇವಾಗ ಒಂದ್ 3 ಮೈನ್ ಕನ್ಸರ್ನ್ ಅಥವಾ ತುಂಬಾ 3 ಜನದ್ದು ಒಂದೇ ಭಾವದಲ್ಲಿ ಬಂದಿರೋ ಪ್ರಶ್ನೆ ಏನಂದ್ರೆ, ಇಷ್ಟು ಚೆನ್ನಾಗಿ ಸೈಂಟಿಫಿಕ್ ಆಗಿ ಮೂಡ್ ಬಂದಿರೋ ಟೀಚಿಂಗ್ ಮೆಟೀರಿಯಲ್ಸ್ ನ ಹೇಗೆ ನಾವು ಮರುಪಯೋಗ ಪಡಿಸ್ಕೋಬಹುದು ಅಂತ, ಅದು ನಮ್ಗೆ ಹೇಗೆ ಸಿಗುತ್ತೆ ನಮ್ಗೆ ಅನ್ನೋದು ಮೊದಲನೇ ಪ್ರಶ್ನೆ. ಅದು ಈ ಜಾರುಪತ್ತಿಗಳೇ ಆಗ್ಲಿ ಅಥವಾ ನೀವು ತೋರಿಸಿದ ಅಕ್ಷರ ಚಕ್ರನೇ ಆಗ್ಲಿ, ಇದು 1-2 ದಿನಗಳ ಎಫರ್ಟ್ ಅಲ್ಲ, ನೀವುಗಳು ಸೈಂಟಿಫಿಕ್ಲಿ ತುಂಬಾ ಎಫರ್ಟ್ ಹಾಕಿ ಮಾಡಿರೋಂಥದ್ದು. ಇದು ನಮ್ಗಳಿಗೆ ಮರುಪಯೋಗ ಪಡಿಸ್ಕೋಬೇಕು ಅಂದ್ರೆ ಅದು ನಮ್ಗೆ ಹೇಗೆ ಸಿಗ್ಬಹುದು ಸರ್? ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ? ಎಲ್ಲಿ ಸಿಗುತ್ತೆ, ಹೇಗೆ ತಾವೇ ಅದಕ್ಕೆ ಹೇಳ್ಬೇಕು. ಯಾಕಂದ್ರೆ ಇದು ಅಧಿಕೃತವಾಗಿ ಸರ್ಕಾರದ ಸ್ವತ್ತು. ಸರ್ಕಾರದ ಹಂಚ್ಕೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲ. ಸರ್ ಹೇಳಿ ಸರ್. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕಾದ್ರೂ ಕೇಳಿ ಅಥವಾ ನಮ್ಮ ಶಿಕ್ಷಣ ಇಲಾಖೆಗಾದ್ರೂ ಕೇಳಿ, ಒಟ್ನಲ್ಲಿ ಅವ್ರು ಕೇಳಿ ಎಲ್ಲಿ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಅವುಗಳನ್ನು ನಾವು ಒದಗಿಸಬಹುದು. ಹೌದು ಸರ್. ಸರಿ. ಸೊ ಇದ್ರ ಬಗ್ಗೆ ಐ ಥಿಂಕ್ ನಾವು ಆಫ್ಲೈನ್ ನಿಮ್ಗಳ ಜೊತೆಗೆ ನಾವು ಸಂಪರ್ಕ ಮಾಡಿ ಅದನ್ನ ಹೇಗೆ ನಾವು ಪಡ್ಕೋಬಹುದು ಅನ್ನೋದನ್ನ ನಾವು ವಿಮರ್ಶೆ ಮಾಡಬಹುದು ಸರ್. ಖಂಡಿತ ಖಂಡಿತ. ಒಂದು ಸೆಟ್ ರೆಡಿ ಮಾಡಿ ಅಲ್ಲಿ ನಿಮ್ಗೆ ಕಳ್ಸಿಕೊಡ್ಬಹುದು. ಆ ಸೆಟ್ ಅನ್ನು ನೋಡ್ಕೊಂಡು ಉಳಿದನ್ನ ನೀವು ಮಾಡ್ಕೊತಾ ಹೋಗ್ಬೋದು.
ಯಾಕಂದ್ರೆ ನಿಮಗೆ ಬೇಕಾದ ಹಾಗೆ ಇನ್ನೊಂದು ವ್ಯವಸ್ಥೆಯನ್ನ ರೂಪಿಸ್ಕೋಬಹುದು. ಹೌದು. ಕಾರ್ತಿಕ್, ಎರಡನೇ ಪ್ರಶ್ನೆ ಇದು ಮೊದಲನೇ ನಿಮ್ಮ 12 ದಿನಗಳನ್ನ 40 ನಿಮಿಷಕ್ಕೆ ಮಾಡಿದ್ದು ಒಂದು ಐ ಥಿಂಕ್ ನಿಮಗೂ ಅನುಭವ ಅನ್ಸುತ್ತೆ. ಒಳ್ಳೆ ಅನುಭವನೋ ಕೆಟ್ಟ ಅನುಭವನೋ ಗೊತ್ತಿಲ್ಲ, ಬಟ್ ನೀವು ಅಷ್ಟು ಏನಂತಾರೆ ಪ್ಯಾಷನ್ ಇಂದ ಇಟ್ಟು ಮಾಡಿರೋಂತ ಒಂದು ಮೆಟೀರಿಯಲ್ 40 ನಿಮಿಷಕ್ಕೆ ಮಾಡೋದು ಇಟ್ ಇಸ್ ಜಸ್ಟ್ ನಾಟ್ ಜಸ್ಟಿಫೈಡ್. ನಮ್ಗೆ ಖಂಡಿತ ಅರ್ಥ ಆಗುತ್ತೆ, ಬಟ್ ಸ್ಟಿಲ್ ತುಂಬಾ ಒಳ್ಳೆದೊಂದು ಫ್ಲೇವರ್ ಕೊಟ್ಟಿದ್ದೀರಾ. ಸೊ ಮುಂದಿಂದೇನು ಲೈಕ್ ಡೀಟೇಲ್ಡ್ ಟ್ರೈನಿಂಗ್ ಸೆಷನ್ ಅಂತ ನಮ್ಗೆ ಏನಾದ್ರು ಇರ್ಬೋದಾ, ಅಥವಾ ನಾವು ಈ ಸಾರಾನ್ ಇಟ್ಕೊಂಡು ಏನ್ ಮಟೀರಿಯಲ್ಗಳು ನಮಗ್ ಮುಂದಕ್ಕೆ ಸಿಗುತ್ತೆ ಅದನ್ನ ಇಟ್ಕೊಂಡು ನಾವು ಮುಂದುವರಿಸ್ಬೇಕಾ, ಹೇಗೆ ಮುಂದಿನ ಪ್ಲಾನ್ ಅಂತ ಒಂದು ಪ್ರಶ್ನೆ ಇದೆ. ನಿಮ್ಮಲ್ಲಿ ಒಂದು ರಿಕ್ವೈರ್ಮೆಂಟ್ ಏನು ಅನ್ನೋದನ್ನು ಫಸ್ಟ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಿಮ್ಮ ಟೀಚರ್ಗಳೆಲ್ಲ ಸೇರಿ ಅದನ್ನ ಅರ್ಥ ಮಾಡ್ಕೋಬೇಕು. ಮತ್ತು ಹಾಗೇನಾದ್ರು ಆಯ್ತು ಅಂತಂದಾಗ ಈ 7 ದಿನಗಳ ಪ್ಯಾಕೇಜು ಮತ್ತು 12 ದಿನಗಳ ಪ್ಯಾಕೇಜು ಈ ರೀತಿ ಮಾಡ್ತಾರೆ. ರವೀಂದ್ರ ಅವರೇ ಅದನ್ನ ನಡೆಸಿಕೊಟ್ಟಿದ್ದಾರೆ. ಈ 7 ದಿನಗಳ ಪ್ಯಾಕೇಜ್ ಆದಾಗ ಒಂದು ರೀತಿ ಇರುತ್ತೆ, ಅಂದ್ರೆ ಕೇವಲ ಒಂದೊಂದು ಸೆಕ್ಷನ್ ಅನ್ನೇ ಅವರು ಡೀಲ್ ಮಾಡ್ತಾ ಹೋಗ್ತಾರೆ. ಬರೀ ರಗಸದ ಮತ್ತು ಇದಕ್ಕೆ ಸಂಬಂಧಪಟ್ಟದ್ದೇ ಇಡೀ ಒಂದು ದಿನದ ಸೆಷನ್ ಆಗುತ್ತೆ. ಸೊ ಆ ರೀತಿ 7 ದಿನದ ಪ್ಯಾಕೇಜ್ ಮಾಡ್ತಾರೆ. ಈಗ ಏನು ನೀವು ಟೋಟಲ್ ಆಗಿ ನೋಡಿದಿರಿ, ಅದು ಬರೀ ಒಂದು ದಿನದ ಸೆಕ್ಷನ್ ಅಲ್ಲಿ ಒಂದು ಆಟದ ಬಗ್ಗೆನೇ ಮಾತಾಡ್ತಾರೆ. ಸೊ ಹಾಗಾಗಿ ಅದರ ವಿವರಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ಬೇಕು ಅಂತಂದ್ರೆ ಅದನ್ನು ಆ ರೀತಿ ಯೋಚಿಸ್ತಾ ಹೋಗ್ಬೋದು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಕಲಿ ಒಂದು ಇಡೀ ಡಿಪಾರ್ಟ್ಮೆಂಟೇ ಕೆಲಸ ಮಾಡ್ತಾ ಇದೆ. ರವೀಂದ್ರ ಅದರ ಮುಖ್ಯಸ್ಥರು, ಆ ಅರ್ಥದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಕನ್ನಡ ನಮ್ಮ DSCRT ಕಡೆಯಿಂದ ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ಇಡೀ ಶಿಕ್ಷಣ ಇಲಾಖೆಗೆ ಹೊಂದಿಕೊಂಡ ಹಾಗೆ ಒಂದಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಸೊ ಅವರಲ್ಲಿ ಯಾರನ್ನಾರು ಒಬ್ಬರನ್ನ ಅವರು ನಿಮಗೆ ಟೀಚ್ ಮಾಡ್ಲಿಕ್ಕೂ ಬಿಡ್ಬೋದು, ಅದು ಕೂಡ ಸಾಧ್ಯತೆಗಳಿದೆ. ಸರಿ, ಮುಂದಿನ ಪ್ರಶ್ನೆ ಇದು ಅಟ್ಲೀಸ್ಟ್ ಇವಾಗ ನಮ್ಮ ಪರಿಸರದಲ್ಲಿ ನಾವು ನೋಡಿದ್ರೆ ಇಲ್ಲಿ 1, 2, 3 ಅಂತ ತರಗತಿ ವೈಸ್ ನಮ್ಗೆ ಬೈಫರ್ಕೇಟ್ ಮಾಡೋದು ಕಷ್ಟ. ಸೊ ಐ ಮೀನ್ ಹಾನೆಸ್ಟ್ಲಿ ನೋಡ್ಕೊಳ್ಳೋದಾದ್ರೆ ಎಲ್ಲಾ ಮಕ್ಕಳು ನಮ್ಗೆ ಗೊತ್ತಿರೋರು ಅಪ್ ಟು 12 ವರ್ಷದ ತನಕ ಎಲ್ಲಾ 1ನೇ ತರಗತಿ ಅಥವಾ ಮೊದಲನೇ ವಿಭಾಗದಿಂದಾನೇ ಶುರು ಮಾಡ್ತಾರೆ. ಸೊ ಇವಾಗ ನಿಮ್ಮ ಕಡೆಯ ಭಾಗ ಒಂದಿತ್ತಲ್ಲ ಮೌಲ್ಯಮಾಪನ. ಸೊ ಈ ಮೌಲ್ಯಮಾಪನ ಆದ್ಮೇಲೆ ಈ ಮಕ್ಕಳಿಗೆ ನಮ್ಗೆ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದನೋ ಅಥವಾ ನಮ್ಮ ಸಹಕಾರದಿಂದನೋ ಒಂದು ಸರ್ಟಿಫಿಕೇಟ್ ತರ ಏನಾದ್ರು ಸಿಗುತ್ತಾ ಸರ್ಕಾರದಿಂದ? ಇಲ್ಲ ಅದನ್ನ ಹೇಗ್ ಮಾಡ್ಕೋಬಹುದು? ರೆಗ್ಯುಲರೈಸ್ ಮಾಡ್ಬಿಟ್ರೆ, ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅದನ್ನ ರೆಕಗ್ನೈಸ್ ಮಾಡುತ್ತೆ. ಅದರಿಂದ ಅದರದ್ದೇನು ತಾಪತ್ರಯ ಇಲ್ಲ. ಸರಿ, ಸದ್ಯಕ್ಕೆ ಇಷ್ಟು ಪ್ರಶ್ನೆಗಳಿತ್ತು. ಬೇರೆಯವ್ರು ಇವಾಗ ಯಾರ ಪ್ರಶ್ನೆ ಇದ್ರು ದಯವಿಟ್ಟು ಒಂದ್ಸತಿ ಹ್ಯಾಂಡ್ ರೈಸ್ ಮಾಡಿ ಆಮೇಲೆ ಕೇಳಿ, ವಾಯ್ಸ್ ಓವರ್ಲ್ಯಾಪ್ ಆಗೋದು ತಪ್ಪುತ್ತೆ. Okay, all are very good students. ಯಾರಿಗೆ ಪ್ರಶ್ನೆನೇ ಇಲ್ಲ. ಅಲ್ಲ, ಅಷ್ಟು ಚೆನ್ನಾಗಿ ಅಷ್ಟು ಕನ್ವಿನ್ಸಿಂಗ್ ಆಗಿತ್ತು ಅಂತ ರವೀಂದ್ರ ಸರ್ ಅವರ ಲೆಕ್ಚರ್. ರವೀಂದ್ರ ಅವ್ರನ್ನ ಕೇಳ್ತಾ ಇದ್ದಾರೆ ಯಾರೋ ಒಬ್ರು, ಅಲ್ಲಿ ಏಜ್ ಗ್ರೂಪ್ಗಳು ಡಿಫರೆನ್ಸ್ ಇರುತ್ತೆ, ಹೇಗೆ ಗ್ರೂಪಿಂಗ್ ಮಾಡೋದು ಅಂತ. ರವೀಂದ್ರ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಅದ್ರ ಬಗ್ಗೆ ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಪ್ರಾಥಮಿಕ ಹಂತದಲ್ಲಿ ನೀವು ಒಂದು ಹಾಡನ್ನ ಹಾಡಿಸ್ತೀವಿ. ನಾವು ಕಲಿಕಾಪೂರಕ ಚಟುವಟಿಕೆ ಒಂದು 8 ಚಟುವಟಿಕೆ ಮಾಡ್ತೀವಿ. ಆ ಚಟುವಟಿಕೆ ಮಾಡ್ಬೇಕಾದ್ರೆ ಮಕ್ಕಳ ಇನ್ವಾಲ್ವ್ಮೆಂಟು ಕಲಿಕೆ ಇದೆಯಲ್ಲ, ಅದರ ಆಧಾರ ಮೇಲೆ ಗುಂಪು ಮಾಡ್ತಾ ಹೋಗ್ತೀವಿ. ಅವರು ವೇಗಕ್ಕೆ ತಕ್ಕಾಗಿ ಗುಂಪಾಗ್ತಾ ಹೋಗುತ್ತೆ. ಆದ್ರೆ ಈಗ ಉದಾಹರಣೆಗೆ ನನ್ನ ಹತ್ರ ಒಂದು 295 ಅಂತ ಏನ್ ಹೇಳಿದೆ, ಅಥವಾ ಒಂದು ಮೈಲಿಗಲ್ಲಿಗೆ ಒಂದು 22 ಚಟುವಟಿಕೆ ಇದೆ. ಆ 22 ಚಟುವಟಿಕೆ ಪ್ರಾರಂಭ ಮಾಡ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಇರ್ತಾರೆ. ಆದ್ರೆ ಬರ್ತಾ ಏನಾಗುತ್ತೆ, ಅವರ ವೇಗಕ್ಕೆ ತಕ್ಕಾಗಿ ಗುಂಪುಗಳಾಗ್ತಾ ಹೋಗುತ್ತೆ. ಏಜ್ ವೈಸ್ ಅಲ್ಲ, ಕಲಿಕೆಯ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು. ಏಜು ಅಥವಾ ಅವರು ಬಂದಿರತಕ್ಕಂಥದ್ದು ಆ ತರದ್ದು ಗ್ರೂಪ್ ಅಲ್ಲ ಇದು. ಕಲಿಕೆಯ ಹಂತಕ್ಕೆ ಅನುಗುಣವಾಗಿ ಮಗು ಮಾಡುವ ಚಟುವಟಿಕೆ ಇದೆಯಲ್ಲ, ಆ ಚಟುವಟಿಕೆಗಳಿಂದ ಗುಂಪು ಆಗ್ತಾ ಹೋಗುತ್ತೆ. ಯಾಕಂದ್ರೆ ಕಲಿಕಾಂಶ ಅಂದ್ರೆ 2ನೇ ಗುಂಪು, ಪುನರ್ಬಲನ ಅಂದ್ರೆ 3ನೇ ಗುಂಪು, ಅಥವಾ ಮೌಲ್ಯಮಾಪನ ಅಂದ್ರೆ 4ನೇ ಗುಂಪು ಅಂತ ಮಾಡ್ಕೊಂಡಿದ್ವಿ. ಯಾಕೆಂದ್ರೆ ಶಿಕ್ಷಕರ ಮೇಲಿನ ಒತ್ತಡ ಕಡಿಮೆ ಆಗ್ಬೇಕು, ಮತ್ತೆ ಕಲಿಕೆಯ ಸಮಯ ಸದ್ವಿನಿಯೋಗ ಆಗ್ಬೇಕಲ್ಲ, ಆ ಉದ್ದೇಶಕ್ಕೆ. ಸೊ ಹಾಗಾದ್ರೆ ಏಜ್ ವೈಸ್ ಅಲ್ಲ ಸರ್, ಕಲಿಕೆಯ ಮೇಲೆ ಚಟುವಟಿಕೆ ಪ್ರಕಾರ ಗ್ರೂಪ್ ಮಾಡ್ತೀವಿ ಅಲ್ವಾ? ಅದನ್ನೇ ಅವ್ರು ಕೇಳ್ತಾ ಇದ್ರು, ಏಜ್ ವೈಸ್ ಬಹಳ ಡಿಫ್ರೆಂಟ್ ಏಜ್ ಗ್ರೂಪ್ ನವ್ರು ಬರ್ತಾರೆ, ನಾವ್ ಹೇಗೆ ಗ್ರೂಪ್ ಮಾಡೋದು ಅಂತ. ಅವ್ರಿಗೆ ಬಹಳ ಈಸಿ. ಈಗ ಈ ಮೆಥಡಾಲಜಿ ಒಪ್ಕೊಂಡ್ಬಿಟ್ರೆ ಬಹಳ ಈಸಿ. ಇನ್ನೇನಾದ್ರೂ ಪ್ರಶ್ನೆಗಳು? ಓಕೆ, ಅಟ್ಲೀಸ್ಟ್ ಈಗ ಸದ್ಯಕ್ಕೆ ಇನ್ಯಾವುದು ಪ್ರಶ್ನೆಗಳು ಕಾಣಿಸ್ತಾ ಇಲ್ಲ. ರವೀಂದ್ರ ಸರ್,
ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ನಿಮ್ಮ 12 ಅಥವಾ 7 ದಿನಗಳ ಕಾರ್ಯಕ್ರಮಗಳನ್ನ 40 ನಿಮಿಷದಲ್ಲಿ ನಮಗೊಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ, ಮತ್ತೆ ನಮ್ಮ ಮುಂದೆ ನಾವು ಯಾವ ತರ ಪ್ಲಾನ್ ಮಾಡ್ಬೇಕು, ಹಿಂಗೆ ಒಂದೊಂದು ಹೆಜ್ಜೆಯನ್ನು ಥಿಂಕ್ ಮಾಡ್ಬೇಕು ಅನ್ನೋದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ, ನಿಮ್ಮ ಮಾರ್ಗದರ್ಶನ ಹಿಂಗೆ ಸದಾಕಾಲ ಇರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ತುಂಬಾ ತುಂಬಾ ಧನ್ಯವಾದಗಳು ರವೀಂದ್ರ ಸರ್ ಅವ್ರಿಗೆ. ಈಗ ಮುಂದೆ ಇಂದು ಸಭೆಯ ಮುಖ್ಯ ಅತಿಥಿಯಾಗಿರುವ ಶ್ರೀ TS ನಾಗಾಭರಣ ಸರ್, ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಇವರು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಇವ್ರಿಗೆ ಯಾವ್ದ್ರನ್ನು ನಾವು ಪರಿಚಯ ಮಾಡಿ ಸ್ಪೆಷಲ್ ಆಗಿ ಇಂಥವ್ರು ಅಂತ ಹೇಳ್ಕೊಡೋದೇ ಬೇಡ, ಇವ್ರಿಗೆ ಎಲ್ಲರಿಗೂ ಗೊತ್ತಿರುವಂತವ್ರು. ಆದ್ರೂ ಕೂಡ ನಾನು ಶ್ರೀಲಕ್ಷ್ಮಿ ಅವರಲ್ಲಿ ಕೇಳ್ಕೊಳ್ತೀನಿ, ಮುಖ್ಯ ಅತಿಥಿಗಳ ಒಂದು ಪರಿಚಯ ಮಾಡ್ಕೊಡ್ಬೇಕು ಇಲ್ಲಿರೋ ಎಲ್ಲರಿಗೂ ಅಂತ. ಎಲ್ಲರಿಗೂ ನಮಸ್ಕಾರ. ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣ, TS ನಾಗಾಭರಣ ಎಂದೇ ಪ್ರಖ್ಯಾತಿಯಾಗಿರುವ ಇವರು ಬಹುಮುಖಿಯ ಪ್ರತಿಭೆ. ಕಲೆ ಸಂಸ್ಕೃತಿ ಕ್ಷೇತ್ರದಲ್ಲಿ ದೇಶಕ್ಕೆ ಕರ್ನಾಟಕ ನೀಡಿದ ಮಹತ್ವದ ಕೊಡುಗೆ. ಚಲನಚಿತ್ರ, ರಂಗಭೂಮಿ, ಟೆಲಿವಿಷನ್ ಮತ್ತು ಸಮಾಜ ಸೇವೆಯಲ್ಲಿ ನಿರ್ದೇಶಕ, ನಿರ್ಮಾಪಕ, ನಟ ಮತ್ತು ಸಾಹಿತಿಯಾಗಿ ಅದ್ವಿತೀಯ ಸಾಧನೆ ದಾಖಲಿಸಿದ್ದಾರೆ. ತಮ್ಮ ಮೊಟ್ಟ ಮೊದಲನೇ ಚಿತ್ರ ಗ್ರಹಣಕ್ಕೆ 2 ರಾಷ್ಟ್ರ ಪ್ರಶಸ್ತಿ ಪಡೆದು ತಮ್ಮ ಕಲಾಯಾನ ಪ್ರಾರಂಭಿಸಿದ ಇವರು ಸತತವಾಗಿ ಗುಣ ಮತ್ತು ಅಭಿರುಚಿಯನ್ನು ಉತ್ಕೃಷ್ಟತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಇವರು ನಿರ್ದೇಶಿಸಿದ ಈವರೆಗಿನ 36 ಚಿತ್ರಗಳಿಗೆ 12 ರಾಷ್ಟ್ರ ಪ್ರಶಸ್ತಿಗಳು, 17 ರಾಜ್ಯ ಪ್ರಶಸ್ತಿಗಳು, 7 ಫಿಲ್ಮ್ ಫೇರ್ ಪ್ರಶಸ್ತಿಗಳು ಹಾಗೂ 4 ಮಕ್ಕಳ ಚಿತ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ರಂಗಭೂಮಿಯಲ್ಲೂ ನಾಗಾಭರಣ ಅವರ ಸಾಧನೆ ಇನ್ನೊಂದು ಮಹತ್ವದ ಮಜಲು. ಪದ್ಮಶ್ರೀ BV ಕಾರಂತ್ ಅವರ ಗರಡಿಯಲ್ಲಿ ಪಳಗಿ ಅವರ ರಂಗನಿಷ್ಠೆಯ ವಾರಸುದಾರರಾಗಿ ನಾಗಾಭರಣ ರಂಗಭೂಮಿಯಲ್ಲಿ ಇದುವರೆಗೂ ಬಿಡುವಿಲ್ಲದಂತೆ ತೊಡಗಿಕೊಂಡಿದ್ದಾರೆ. ಸ್ವತಃ ನಟರಾಗಿ 100ಕ್ಕೂ ಹೆಚ್ಚು ನಾಟಕಗಳಲ್ಲಿ, 10,000ಕ್ಕೂ ಹೆಚ್ಚು ಪ್ರದರ್ಶನಗಳಲ್ಲಿ ಅಭಿನಯಿಸಿದ್ದಾರೆ. ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಂಗಭೂಮಿಗಳಲ್ಲಿ ಅಭಿನಯಿಸಿದ್ದಾರೆ. ಚಿತ್ರತಜ್ಞರಾಗಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಚಿತ್ರಕೋತ್ಸವದಲ್ಲಿ ಮನ್ಹೈಮ್, ಮಿಲನ್, ಇರಾನ್, ಚಿಕಾಗೋ, ಅರ್ಮೇನಿಯಾ ಮತ್ತು ಕಾರ್ಲಿವ್ ವರಿಗಳಲ್ಲಿ ಜ್ಯೂರಿ ಮೆಂಟರ್ ಆಗಿದ್ದಾರೆ. ಕರ್ನಾಟಕ ಭಾರತ ಸರ್ಕಾರಗಳಿಗೆ ಹಾಗೂ ಫಿಲ್ಮ್ ಡಿವಿಷನ್ ಉತ್ಕೃಷ್ಟ ಸಾಕ್ಷ್ಯಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಟೆಲಿವಿಷನ್ ಕ್ಷೇತ್ರದಲ್ಲಿ ನಾಗಾಭರಣ ಅವರ ಕೊಡುಗೆ ಅಪಾರ. ಬೆಂಗಳೂರು ದೂರದರ್ಶನದಲ್ಲಿ ಮೊಟ್ಟ ಮೊದಲ ಸೀರಿಯಲ್ ನಿರ್ದೇಶಿಸಿದ್ದಾರೆ. ಇವರು ಬ್ರಿಕ್ಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 2016 ಜೂರಿ ಚೇರ್ಮನ್ ಆಗಿ, ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ 4 ಸಲ ಜೂರಿ ಮೆಂಬರ್ ಆಗಿ, ಕರ್ನಾಟಕ ವಾಣಿಜ್ಯ ಮಂಡಳಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ, ಕರ್ನಾಟಕ ಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ಇನ್ನು ಅನೇಕ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ಹಲವಾರು ಚಳುವಳಿಗಳಲ್ಲಿ ಭಾಗವಾಗಿದ್ದಾರೆ. ನೆಲ, ಜಲ, ಭಾಷೆ, ಸಂಸ್ಕೃತಿಗಳ ಹಿತಾಸಕ್ತಿಗೆ ಬದ್ಧರಾಗಿದ್ದಾರೆ ಹಾಗೂ ಸತತವಾಗಿ ಹೋರಾಟದಲ್ಲಿ ತೊಡಗಿಕೊಂಡಿದ್ದಾರೆ. ನಾಗಾಭರಣ ಸರ್ 1-2-4 ಮಾತಾಡ್ಬೇಕು ಅಂತ ಕೋರ್ಕೊಳ್ತೀನಿ. ಆಗ್ಲಿ. ಆತ್ಮೀಯ ಕನ್ನಡ ಮನಸ್ಸುಗಳೇ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಷ್ಟು ಖುಷಿ ಆಗತ್ತಲ್ಲ ಈಗ ಕೇಳ್ತಾ ಇದ್ರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿ. ಕವಿವಾಣಿಯನ್ನ ಸಾಕ್ಷಾತ್ಕಾರಗೊಳಿಸಿ ಅದನ್ನ ನಿಜವಾಗಿಯೂ ಸಾಧಿಸ್ತಾ ಇರೋರು ನಮ್ಮ ಮ್ಯೂನಿಕ್ನ ಸಿರಿಗನ್ನಡ ಕೂಟದ ಎಲ್ಲ ಸದಸ್ಯರು. ಅದಕ್ಕಾಗಿ ಕರ್ನಾಟಕ ರಾಜ್ಯ ಹಾಗೂ ಕನ್ನಡಿಗರ ಪರವಾಗಿ ನಾನು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತೇನೆ. ಪ್ರತಿಯೊಬ್ಬ ಕನ್ನಡಿಗನು ತನ್ನ ಮೂಲವನ್ನ ಹೇಗೆ ಮತ್ತೆ ಮತ್ತೆ ನೆನಪಿಸ್ತಾ ಅದರ ಮುಖಾಂತರ ನನ್ನ ಬದುಕನ್ನ ಮತ್ತೆ ಮತ್ತೆ ಪುನರುಜ್ಜೀವನಗೊಳಿಸ್ಕೊಳ್ತಾ ಇರ್ತೇನೆ ಅನ್ನೋದನ್ನ ಹುಡುಕ್ತಾ ಹೋಗ್ತಾನೆ. ಆ ಹುಡುಕಾಟದಲ್ಲಿ ಅಲ್ಲೆಲ್ಲಿಯೋ ವೃತ್ತಿಗಾಗಿ ಅಷ್ಟು ದಿವಸದಿಂದ, ಅಂದ್ರೆ ಸುಮಾರು 10, 15, 20 ವರ್ಷಗಳಿಂದ ಬೇರೆ ಬೇರೆ ದೇಶದಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಪರಿಸರದಲ್ಲಿ, ಬೇರೆ ಬೇರೆ ಭಾಷೆಯ ಜೊತೆಯಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಕೂಡ ಮೂಲ ಸೆಲೆಯನ್ನ, ಮೂಲ ನೆಲೆಯನ್ನ ಮತ್ತೆ ಜ್ಞಾಪಕ ಅನ್ನೋದಕ್ಕಿಂತ, ನೆನಪು ಅನ್ನೋದಕ್ಕಿಂತ ಹೃದಯದ ಆಳದಲ್ಲಿ ಎಲ್ಲೋ ಇದ್ದದನ್ನ ಮತ್ತೆ ಮೇಲೆ ತಂದು ಅದಕ್ಕೆ
ಒಂದು ರೀತಿಯ ಚಾಲನೆಯನ್ನು ಕೊಟ್ಟು ಆ ಚಾಲನೆಯಲ್ಲಿ ಮುಂದಿನ ಭವಿಷ್ಯದ ಕನ್ನಡಿಗರನ್ನ ನಿರ್ಮಾಣ ಮಾಡೋದಕ್ಕೆ ನೀವು ಹೊರಟಿದ್ದೀರಿ. ಭವಿಷ್ಯದ ಕನ್ನಡಿಗರನ್ನ ನಿರ್ಮಾಣ ಮಾಡುವ ಈ ಜವಾಬ್ದಾರಿಯನ್ನ ನೀವು ನಿರ್ವಹಿಸ್ತಾ ಇದ್ದೀರಿ. ಮಕ್ಕಳು ಕನ್ನಡವನ್ನು ಕಲಿಯುವುದರ ಮುಖಾಂತರ ಕನ್ನಡತನವನ್ನ ತಮ್ಮದಾಗಿಸಿಕೊಳ್ಳುವ, ಅದರ ಮುಖಾಂತರ ಓಹೋ ನಮ್ಮ ಅಜ್ಜನ ಭಾಷೆ ಇದು, ನಮ್ಮ ಅಜ್ಜಿಯ ಭಾಷೆ ಇದು, ನಮ್ಮ ಅಜ್ಜನ ಜೊತೆ ಮಾತಾಡ್ಬೇಕಾದ್ರೆ ನಾನು ಹೀಗ್ ಮಾತಾಡ್ಬೇಕು, ನಮ್ಮ ಅಜ್ಜನ ಜೊತೆ ಏನಾದ್ರು ಕೇಳಿದ್ರೆ ಹೀಗ್ ಕೇಳಬೇಕು, ಅವ್ರಿಗೆ ನಾನೊಂದು ಕತೆ ಹೇಳ್ಬೇಕು, ಅಜ್ಜನಿಗೆ ನಾನೊಂದು ಹಾಡು ಹೇಳಿ ಕಳಿಸ್ಬೇಕು ಕನ್ನಡದಲ್ಲಿ ಅಂತ ಎಲ್ಲ ಮೂಲಗಳಿಗೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇಂತಹ ಸೇತುವೆಗಳ ನಿರ್ಮಾಣ ಬಹುಮುಖ್ಯ. ಅದರಲ್ಲೂ ಸಿರಿಗನ್ನಡ ಕೂಟ ತನ್ನ ಈ 2010ರಿಂದ 2021ರವರೆಗಿನ ಪಯಣದಲ್ಲಿ ಅದನ್ನು ಸಾಧಿಸ್ಲಿಕ್ಕೆ ಹೊರಟಿದೆ. ನೀವೇ ಹೇಳಿದಾಗೆ ಬರೀ ನಾವು ಒಂದಷ್ಟು ಜನ ಸೇರ್ಕೋತಾ ಇದ್ವಿ, ಪಿಕ್ನಿಕ್ ಹೋಗ್ತಾ ಇದ್ವಿ, ಔಟಿಂಗ್ ಹೋಗ್ತಾ ಇದ್ವಿ, ಇನ್ನೊಂದು ಮಾಡ್ತಾ ಇದ್ವಿ, ಹಬ್ಬ ಆಚರಿಸ್ತಾ ಇದ್ವಿ ಅಂತ ಹೇಳ್ತಾನೆ ಹೇಗೆ ನಮ್ಮ ಮಕ್ಕಳಿಗೆ ಈ ಭಾಷೆಯನ್ನು ಕಲಿಸ್ಕೊಡ್ಬೇಕಾದುದು ನಮ್ಮ ಕರ್ತವ್ಯ ಅಂತ ಪ್ರಾರಂಭ ಮಾಡಿದ್ದೀರಲ್ಲ, ಅದು ನಿಜವಾದಂತಹ ಅದ್ಭುತವಾದ ಕೆಲಸ. ಇವತ್ತು ಯುಗಾದಿ, ಯುಗ ಕಳೆದರೂ ಕೂಡ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ಹರುಷವ ಪ್ರತಿಯೊಂದನ್ನು ಕೂಡ ಹೊಸದಾಗಿ ತರ್ತಾ ಇದೆ. ಇಂತಹ ಹೊಸದಾಗಿ ತರುವಂತಹ ಯುಗಾದಿಯ ದಿನ ಇದನ್ನ ಪ್ರಾರಂಭ ಮಾಡಿದ್ದೀರಿ. ಈ ಹೊಸತು ಮಕ್ಕಳಲ್ಲಿ ಹೊಸ ಚೈತನ್ಯವನ್ನ ಮೂಡಿಸ್ಲಿ, ಹೊಸ ಆಸೆಗಳನ್ನ ಚಿಗುರಿಸಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನನ್ನ ಭಾಷೆ, ಇದು ನನ್ನ ತಾಯಿ ಭಾಷೆ, ಇದು ನನ್ನ ಮಾತೃಭಾಷೆ ಅನ್ನುವಂತಹ ಹೆಮ್ಮೆಯನ್ನ ಅವರ ಹೃದಯದಲ್ಲಿ ಹೆಪ್ಪುಗಟ್ಟಲಿ ಅಂತ ಹೇಳ್ತಾ, ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನ ಆಗ ಮಾಡಿಕೊಟ್ಟಂತಹ ಸಿರಿಗನ್ನಡ ಕೂಟದ ಎಲ್ಲ ಪದಾಧಿಕಾರಿಗಳಿಗೆ ಮುಖತಃ ಭೇಟಿ ಆಗದೇ ಇದ್ರೂ ಕೂಡ ನಾವು ನಿಮ್ಮ ಹೃದಯದ ಸ್ಪಂದನವನ್ನ ಅರಿಯಬಲ್ಲೆವು. ನಮ್ಗೆ ಗೊತ್ತಾಗ್ತಿರುತ್ತೆ. ಯಾಕಂದ್ರೆ ನಾವೆಲ್ಲರೂ ಮೂಲತಃ ಕನ್ನಡಿಗರು. ಎಲ್ಲೋ ಒಂದ್ ಕಡೆ ಕನ್ನಡದ ಶಬ್ದ ಕೇಳಿದ ಕೂಡಲೇ ಕಿವಿ ನಿಮಿರುತ್ತೆ, ಯಾರೋ ಮಾತಾಡ್ತಿದ್ದಾರೆ ಕನ್ನಡ ಅಂತ ತಕ್ಷಣ ಅವ್ರ ಜೊತೆ ನಮ್ಮನ್ನು ನಾವು ಸಮೀಕರಿಸ್ಕೊಳ್ಳಕ್ಕೆ ಹೋಗ್ತೇವೆ. ಹಾಗಾಗಿ ರಶ್ಮಿ ನಾಗರಾಜ್ ಈ ವಿಷಯ ಹೇಳಿದ ಕೂಡಲೇ ನಾನು ಹೇಳಿದ್ದು ಇಷ್ಟೇ, ನಾವು ನಿಮ್ ಜೊತೆ ಇರ್ತೇವೆ, ಇದು ಮಾಡೋಣ, ಇದಾಗ್ಲಿ. ಸೊ ಇದಕ್ಕೆ ಇಂಡಿಯನ್ ಕೌನ್ಸಿಲೇಟ್ ಕೂಡ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತು. ಒಂದು MOU ಇದೆ ಅಂತಲ್ಲ, ಆ MOU ಬಳಸ್ಕೊಂಡೇ ಒಂದ್ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ಬೋದಲ್ಲ. ಅದಕ್ಕಾಗಿ ಯೋಗೇಂದ್ರ ಪಾಲ್ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಬಹುಮುಖ್ಯವಾಗಿ ರಶ್ಮಿ ನಾಗರಾಜ್ ಅವರೇ, ನಿಮ್ಮ ಇಡೀ ತಂಡ ಏನಿದೆ ಅದರಲ್ಲಿರುವ ಉತ್ಸಾಹ, ಅದರಲ್ಲಿರುವಂತಹ ಬದ್ಧತೆ, ಆ ಉತ್ಸಾಹ ಮತ್ತು ಬದ್ಧತೆ ಇದನ್ನ ಚಿರಂತನವಾಗಿ ನಿರಂತರವಾಗಿ ನಡೆಯೋ ಹಾಗೆ ಮಾಡ್ಲಿ ಅಂತ ಆಶಿಸ್ತಾ, ನಿರಂತರ ಕನ್ನಡ ಕಲಿಕೆ, ನಿರಂತರ ಕನ್ನಡ ಬಳಕೆ, ಇದು ನಮ್ಮ ಕನ್ನಡ ಕಾಯಕ. ಈ ಮಂತ್ರದೊಂದಿಗೆ ದಿನನಿತ್ಯವೂ ನಾವು ಇದನ್ನು ಮುಂದುವರಿಸ್ತಾ ಹೋದರೆ ತಾನೇ ತಾನಾಗಿ ಇನ್ನು ಕೆಲವೇ ದಿನಗಳಲ್ಲಿ ನೀವು ಬಯಸಿದ ಹಾಗೆ ಕನ್ನಡ ಭಾಷೆ ಒಂದು ಆಪ್ಷನಲ್ ಫಾರಿನ್ ಲ್ಯಾಂಗ್ವೇಜ್ನ ಆಪ್ಷನಲ್ ಭಾಷೆಯಾಗಿ ಮ್ಯೂನಿಕ್ ನಲ್ಲಿ ಆಗತ್ತೆ ಅನ್ನುವಂತ ನಂಬಿಕೆ ನನಗಿದೆ. ಅದನ್ನ ಮಾಡಿ ಸಾಧಿಸ್ತೀರಾ ಅಂತ ಕೂಡ ನಂಬಿಕೆ ಇದೆ. ಹಾಗಾಗ್ಲಿ ಅಂತ ಆಶಿಸ್ತೇನೆ. ಮತ್ತು ಇದರ ಹಿಂದೆ ಇರುವ ಪ್ರತಿಯೊಂದು ಹೃದಯಕ್ಕೂ ನಾನು ಶಿರವಾಗಿ ನಮಿಸ್ತೇನೆ. ಇಂತಹ ಒಂದು ಅದ್ಭುತವಾದ ಕಾರ್ಯವನ್ನ ಯುಗಾದಿ ಎಂದು ಪ್ರಾರಂಭ ಮಾಡಿದ ಎಲ್ಲರಿಗೂ ಶುಭವನ್ನ ಹಾರೈಸ್ತಾ, ಹೆಚ್ಚು ಮಾತಾಡೋದೇನಿದೆ, ನಿಮ್ಗೆ ಯಾವ ಸಹಾಯ ಬೇಕು ಹೇಳಿ, ಇಲ್ಲಿಂದ ಏನಾಗಬೇಕು ಹೇಳಿ, ಅದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ರವೀಂದ್ರರಂತಹ ಅದ್ಭುತವಾದಂತಹ ಮೆಂಟರ್ಗಳು ನಮ್ಮಲ್ಲಿ ಇನ್ನೂ 2-3 ಜನ ಇದ್ದಾರೆ. ಅವರೆಲ್ಲರನ್ನ ಒಟ್ಟಿಗೆ ಸೇರಿಸೋಣ. ನಿಧಾನವಾಗಿ ಹಂತ ಹಂತವಾಗಿ ಅದನ್ನ ನಿಮ್ಮದಾಗಿಸಿಕೊಳ್ಳಿ. ಅದರ ಮುಖಾಂತರ ಭವಿಷ್ಯದ ಕನ್ನಡದ ಮಕ್ಕಳನ್ನ ಸಿದ್ಧ ಮಾಡಿ. ನಿಮಗೆ ಶುಭವಾಗಲಿ. ಶುಭಾಶಯಗಳು, ಅಭಿನಂದನೆಗಳು. ಎಲ್ಲವೂ ತಮಗ ದೇವರು ಎಲ್ಲವನ್ನು ಕರುಣಿಸಿ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ. ಸಿರಿಗನ್ನಡಂ ಗೆಲ್ಗೆ. ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಈ ಪ್ರೋತ್ಸಾಹ ನಾವು ಖಂಡಿತ ಮರೆಯಲ್ಲ. ನೀವು ನಮ್ಮ ಮೇಲೆ ಇಟ್ಟಿರೋ ಈ ನಂಬಿಕೆನ ಅದೇ ದಿಕ್ಕಿನಲ್ಲಿ ಒಂದೊಂದೇ ಹೆಜ್ಜೆ ಮುಂದುವರಿದು ಇನ್ನೂ ಕೂಡ ನಿಮಗೆ ತೋರಿಸ್ತೀವಿ ನಾವು ಏನ್ ಮಾಡಿದೀವಿ ಅಂತ. ನಾನು ನಿಮಗೆ ಆಶ್ವಾಸನೆ ಕೊಡ್ತೀವಿ ನಮ್ಮ ಸಿರಿಗನ್ನಡ ಕೂಟದ ವತಿಯಿಂದ. ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಅಂಡ್ ನಿಮ್ಮ ಮಾರ್ಗದರ್ಶನ ಸದಾಕಾಲ ನಮಗೆ ಬೇಕು ಅಂತ ಕೇಳ್ಕೊಳ್ತೇನೆ.
ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕಾರ್ತಿಕ್ ಮಂಜುನಾಥ್ ರವರು ಈ ವೇದಿಕೆಯಲ್ಲಿ ಇಲ್ಲಿ ನೆರವ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುವ ಆ ಮೂಲಕ ಕಾರ್ಯಕ್ರಮವನ್ನ ಕೊನೆಗೊಳಿಸಬೇಕಂತ ಕೇಳ್ಕೊಳ್ತೇನೆ. ಕಾರ್ತಿಕ್ ಮಂಜುನಾಥ್. ವಿನಾಯಕ್, ಒಂದ್ ಕ್ವೆಶನ್ ಅಂತೆ ಸಂಜಯ್ ಕುಮಾರ್ದು, ಬಿಕಾಸ್ ಹಿ ವಾಸ್ ರೇಸಿಂಗ್ ಹಿಸ್ ಹ್ಯಾಂಡ್ಸ್ ಅಂತೆ. ಕಾರ್ತಿಕ್, ಅದೊಂದ್ಸಲ ತಗೊಂಡ್ಬಿಟ್ಟು. ಸಂಜಯ್ ಕುಮಾರ್ ಅವರೇ, ನೀವೇ ಕೇಳ್ಬೋದು. ನಮಸ್ಕಾರ ನಾಗಭರಣ ಸರ್. ಈಗ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ, ಅದೇ ಮಾನ್ಯತೆ ಕೊಡ್ತೀವಿ ಅಂತ ಕೊಟ್ಟಿದ್ವಿ. ಬಟ್ ಇದು ಸರ್ಟಿಫಿಕೇಟ್ ಈಗ ಇಲ್ಲಿನ ಮಕ್ಕಳು ಈಗ ಕರ್ನಾಟಕಕ್ಕೆ ಬಂದು ಮತ್ತೆ ಓದಕ್ ಹೋದಾಗ ಈ ಸರ್ಟಿಫಿಕೇಟ್ ಅವ್ರು ವ್ಯಾಲಿಡ್ ಆಗತ್ತಾ, ಅಥವಾ ಜಸ್ಟ್ ಓನ್ಲಿ ಲೈಕ್ ಯಾವ್ದೋ ಒಂದು ಇದರಿಂದ ಕೊಡ್ತಾರೆ ಆತರ ಆಗುತ್ತಾ? ಅದು ಇಲ್ಲ, ಈಗ ಯಾವುದೇ ಒಂದು ಕೋರ್ಸ್ ಇವ್ಯಾಲ್ಯೂಯೇಟ್ ಆದ ಮೇಲೆ ಮಾತ್ರ ಸರ್ಟಿಫಿಕೇಟ್ಗೆ ವ್ಯಾಲ್ಯೂಯೇಷನ್ ಬರುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ಇವ್ಯಾಲ್ಯೂಯೇಟ್ ಮಾಡುವಂತಹ ಪರಿಸ್ಥಿತಿ ನಿಮ್ಮಲ್ಲಿ ಈಗಾಗಲೇ ಆಗಿದೆಯಾ, ನಿರ್ಮಾಣ ಆಗಿದೆಯಾ? ಇಲ್ಲ ಇಲ್ಲ ಇಲ್ಲ, ಅದು ನಿಮ್ಮ ಈಗ ಸಹಕಾರದಿಂದ 3 ವರ್ಷ ಈಗ ಆ ಮಗು ಕಲಿಯುತ್ತೆ. ಈಗ 3 ವರ್ಷ ಆದ್ಮೇಲೆ ಈಗ ಅವ್ರು ಕರ್ನಾಟಕಕ್ಕೆ ಬರ್ತದೆ. ಕರ್ನಾಟಕಕ್ಕೆ ಬಂದಾಗ ಈಗ ನಾವು ಕನ್ನಡ ಕಲಿಬೇಕು ಅಂತ ಈಗ ಅದೀಗ ಶುರುವಾಗಿದೆಯಲ್ಲ ಈ ಕರ್ನಾಟಕದಲ್ಲಿ. ಅಂದ್ರೆ ಮಗು ಓದ್ಬೇಕು ಮುಂಚೆ ಅವ್ರು ಕನ್ನಡ ಕಲ್ತಿರ್ಬೇಕು ಅಂತ. ಬಟ್ ಈ ಸರ್ಟಿಫಿಕೇಟ್ ತಗೊಂಡೋಗಿ ನಾನು ಕನ್ನಡ ಕಲ್ತಿದ್ದೀನಿ ಅಂತ ತೋರಿಸ್ಬೋದು ಖಂಡಿತ. ಅದಕ್ಕೆ ಶಿಕ್ಷಣ ಇಲಾಖೆಯ ಜೊತೆಯಲ್ಲಿ ನಾವು ಒಂದು ರೀತಿ ಈ ರೀತಿಯ ಒಂದು ಶಾಲೆ ನಡೀತಾ ಇದೆ, ಈ ಶಾಲೆಗೆ ನಾವು ಮಾನ್ಯತೆ ಕೊಡ್ತಾ ಇದ್ದೀವಿ, ಈ ರೀತಿಯ ಶಿಕ್ಷಕರು ಅಲ್ಲಿ ಪಾಠ ಮಾಡ್ತಿದ್ದಾರೆ, ಮತ್ತು ಈ ರೀತಿಯ ಒಂದು ಎವ್ಯಾಲ್ಯೂಯೇಷನ್ ಇದೆ ಅಲ್ಲಿ, ಅದಕ್ಕೊಂದು ಸಿಸ್ಟಮ್ ಇದೆ. ಯಾಕೆಂದ್ರೆ ಅಟೆಂಡ್ ಆದವ್ರಿಗೆಲ್ಲ ಸರ್ಟಿಫಿಕೇಟ್ ಕೊಡ್ಬೋದಲ್ವಾ, ಆ ರೀತಿ ಕೊಟ್ಟಿರ್ಬೋದಲ್ಲ. ಅಲ್ಲ, ಅದಕ್ಕೊಂದು ಎವ್ಯಾಲ್ಯೂಯೇಟ್ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಈಗ ಆ ರೀತಿಯಲ್ಲಿ ಸೌತ್ ಕ್ಯಾಲಿಫೋರ್ನಿಯಾ ಮತ್ತು ಇದು ಆಸ್ಟ್ರೇಲಿಯಾ ಇವುಗಳೆಲ್ಲ ಆಗಿದೆ. ಈಗ ಅದು ನೀಟಾಗಿ ಅವರು ಪಟ್ಟಿಗಳನ್ನೇ ಇದು ಮಾಡಿದ್ದಾರೆ. 1ನೇ ಕ್ಲಾಸು 2ನೇ ಕ್ಲಾಸು ಈ ರೀತಿ 1ನೇ ಏತಿಯ ಪಠ್ಯಗಳು, 2ನೇ ಏತಿಯ ಪಠ್ಯಗಳು. ಈಗ ಸೌತ್ ಕ್ಯಾಲಿಫೋರ್ನಿಯಾದ ಜ್ಯೋತಿ ಪಾಂಡವಪುರ ಅಂತ ಹೇಳಿ ಅವರು ಸುಮಾರು 1ನೇ ಕ್ಲಾಸಿಂದ 6ನೇ ಕ್ಲಾಸಿನವರೆಗಿನ ಪಟ್ಟಿಗಳನ್ನ ಆ ಕ್ಯಾಲಿಫೋರ್ನಿಯಾ ಮೇಯರ್ ಇಂದ ಅದರ ಅಪ್ರೂವಲ್ ತಗೊಂಡಿದ್ದಾರೆ. ಸೊ ಅಲ್ಲಿಯ ಫಾರಿನ್ ಲ್ಯಾಂಗ್ವೇಜ್ ಆಪ್ಷನ್ ಅಲ್ಲಿ ಕನ್ನಡನ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಹೈಸ್ಕೂಲ್ಗೆ. ಸೊ ಇನ್ವೇರಿಯಬಲಿ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿಗೂ ಸಿಗುತ್ತೆ. ಮತ್ತು ಅಲ್ಲಿ ಓದಿ ಬಂದ ಮೇಲೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೂಡ ಅದನ್ನ ತನ್ನ ಒತ್ತಾಸೆಗೆ ತಗೊಳ್ಳುತ್ತದೆ. ಆ ರೀತಿಯಲ್ಲಿ ಒಂದು ರಿಜಿಸ್ಟರ್ಡ್ ಇದರಲ್ಲಿ ಬರಬೇಕು. ಈಗ ನೀವು ಸಿರಿಗನ್ನಡ ಕೂಟ ಕೊಡೋ ಸರ್ಟಿಫಿಕೇಟ್ ಅಥವಾ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಿರಿಗನ್ನಡ ಕೂಟ ಕೊಡೋ ಸರ್ಟಿಫಿಕೇಟ್ ಅಲ್ಲ ಇಂಪಾರ್ಟೆಂಟ್. ಹೌದು ಹೌದು. ಆ ರೀತಿ ಅದಕ್ಕೊಂದು ವ್ಯವಸ್ಥೆಯನ್ನು ರೂಪಿಸ್ಬೇಕು ನೀವು ಕೂಡ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಪ್ರಶ್ನೆ ಇದ್ರೆ? ಯಾರು ಚಾಟ್ ಬಾಕ್ಸ್ ಅಥವಾ ಹ್ಯಾಂಡ್ ರೈಸ್ ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ಕಾರ್ತಿಕ್ ಮಂಜುನಾಥ್ ಅವರೇ. ಧನ್ಯವಾದಗಳು ವಿನಾಯಕ್. ಸೊ ನಾವು ಅದೇ ಸ್ಟಾರ್ಟ್ ಮಾಡಿದಾಗೆ ನಮ್ದ ಜರ್ಮನಿನಲ್ಲಿ ನಮ್ಮ ಕನ್ನಡಿಗರ ಅಸ್ತಿತ್ವ ಈ ಅಮೆರಿಕಾ ಅಥವಾ ನಮ್ಮ UAE ಈ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಇನ್ನೂ ಹೊಸದು ಅಂತಾನೆ ಹೇಳ್ಬೋದು. ಸೊ ಬೇಬಿ ಸ್ಟೆಪ್ಸ್ ಏನೇನೆ. ಬಟ್ ಈ ಬೇಬಿ ಸ್ಟೆಪ್ಸ್ ನಮ್ಗೆ ಆಪರ್ಚುನಿಟಿ ಕೂಡ. ಇವಾಗ ನಾವೇನಲ್ಲಿ ಆ ದೇಶಗಳಲ್ಲಿ ಮಕ್ಕಳುಗಳ ಆಗ್ತಿರೋಂತಹ ಈ ಅವ್ರ ಕನ್ನಡದ ಮೇಲೆ ಒಲವು ಕಡಿಮೆ ಆಗಿರ್ಬೋದು, ಅಥವಾ ರವೀಂದ್ರ ಸರ್ ಹೇಳ್ತಿದ್ದಂಗೆ ಅವ್ರ ಪರಿಸರ ಇಲ್ಲದೆ ಇರ್ಬೋದು. ಅಟ್ಲೀಸ್ಟ್ ನಮ್ಗೆ ಇವಾಗ ಕೈಯಲ್ಲಿದೆ. ಇವಾಗ ನಮ್ದು 2 ಪೀಳಿಗೆನೋ 3 ಪೀಳಿಗೆನೋ 2050-60ನೇ ಇಸ್ವಿಲಿ ನಮ್ ಕನ್ನಡದ ಮಕ್ಳು ಇಲ್ಲಿ ಬೆಳೆದವರು ಭಾರತಕ್ಕೆ ಹೋದ್ರೆ ಅಥವಾ ಕರ್ನಾಟಕಕ್ಕೆ ಹೋದ್ರೆ ಅವರುಗಳು ಅಲ್ಲಿ ಬೆಳೆದಿರೋಂತಹ ಮಕ್ಕಳಷ್ಟೇ ಅಥವಾ ಅವ್ರಿಗಿನ್ನ ಚೆನ್ನಾಗಿ ಕನ್ನಡ ಮಾತಾಡೋಂತ ಒಂದು ಪರಿಸರ ನಾವು ಸೃಷ್ಟಿ ಮಾಡಿಸ್ಕೊಳಕ್ ನಮ್ಗೆ ಅವಕಾಶ ಇದೆ. ಅದ್ ಮಾಡಿಸ್ಕೊಟ್ರೆ ನಮ್ಗೆ ಅದಕ್ಕಿನ್ನ ಇನ್ಯಾವುದೋ ಭಾಗ್ಯ ಇಲ್ಲ ಅಂತ ನಾನು ಅನ್ಕೋತೀನಿ. ಅದರಲ್ಲೂ ಸಹ ನಮ್ಗೆ ಇವಾಗ ಈ ಬೇರೆ ಬೇರೆ ಊರಿಂದ ಇವಾಗ ಜಾಯ್ನ್ ಆಗಿರೋದು ಆಕ್ಸ್ಬರ್ಗ್, ಇಂಗೋಲ್ಸ್ಟಟ್, ಎರ್ಲಾಂಗನ್, ನ್ಯೂರನ್ಬರ್ಗ್ ಅಥವಾ ಉಲ್ಮ್, ಬಾಡನ್ ವಿಟನ್ಬರ್ಗ್. ಸೊ ಈ ಎಲ್ಲಾ ಮಿತ್ರರ ಜೊತೆ ಕೂತ್ಕೊಂಡು ಮಾಡೋದು ನಮ್ಗೆ ಇನ್ನೂ ಸಂತೋಷ. ಯಾಕೆಂದ್ರೆ ಕಲಿಕೆ ಯಾವಾಗ್ಲೂ ಒಗ್ಗಟ್ಟಿನಲ್ಲೇ ಅದ್ರದ್ದು ಇನ್ನೂ ಸಂತೋಷ ಜಾಸ್ತಿ. ನೀವು ಮಕ್ಕಳಲ್ಲಿ ನೀವು ಮನೇಲಿ ಮಕ್ಳಿಗೆ ನಾವು ಏನೇ ಕನ್ನಡ ಹೇಳ್ಕೊಟ್ರು ಅದೇ ನಾವು ಇವಾಗ ನಾವೆಲ್ಲ ಸೇರಿ 15-20 ಜನ ಮಕ್ಕಳನ್ನ ಒಟ್ಟಿಗೆ ಸೇರಿಸಿ ಕಲಿಸಿ ಇದು ಮಕ್ಕಳಿಗೂ ಒಳ್ಳೆ ಪರಿಸರ, ನಮ್ಗೆ ಹೇಳ್ಕೊಡೋ ಅಂತಹ ನೀವೆಲ್ಲ ಸೇರಿರೋ ಶಿಕ್ಷಕರಿಗೂ ಸಹ ಬಹಳ ಒಳ್ಳೆ ಪರಿಸರ. ಇದೆಲ್ಲ ನಮ್ಗೆ ನಿಜವಾಗ್ಲೂ ಒಂದು ಸದಾವಕಾಶ ಅಂತ ನಾನು ಅನ್ಕೋತೀನಿ. ಹಾಗೆ ನಾಗಾಭರಣ ಸರ್, ರವೀಂದ್ರ ಸರ್, ಸಂತೋಷ್ ಸರ್, ನಿಮ್ಮೆಲ್ಲರ ಈ ಕಲಿಕೆಯಲ್ಲಿ ನೀವು ಮಾಡಿರೋ ಕೃಷಿ, ನಿಮ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ನಮ್ಗಳ ಏಜ್ ಇವಾಗ. ಸೊ ಅಂದ್ರೆ ನಾವಿನ್ನೂ
ಹುಟ್ಟು ಇಲ್ಲ. ಸೊ ನಿಮ್ಗಳ ಮಾರ್ಗದರ್ಶನ ಒಂಥರ ಇದು ಇಟ್ಸ್ ವೆರಿ ಗುಡ್ ಟು ಹ್ಯಾವ್ ಯುವರ್ ಕೈಂಡ್ ಪ್ರೂವನ್ ರೆಸಿಪಿ. ಮತ್ತೆ ನಿಮ್ಗಳ ಮೆಂಟರ್ಶಿಪ್ ನಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ಹಾಗೆ ನೀವು ಹೇಳ್ತಾ ಇದ್ರಿ ಈ ಮಿತಿ ಹಾಕಿ ಭಾಷೆ ಕಲಿಕೆ ಸಮಂಜಸ ಅಲ್ಲ. ಖಂಡಿತ ಅದಕ್ಕೆ ನಾವೊಂದು ಪರಿಸರನ ಅವಕಾಶ ಮಾಡ್ಕೊಡ್ಬೇಕು ಮಕ್ಳಿಗೆ. ಸೊ ಆ ಪರಿಸರದಲ್ಲಿ ಮಕ್ಳು ಕಲಿಬೇಕು. ನಮ್ದು ಸಹ ಅದೇ ಆಸೆ ಇರೋದು. ಮಕ್ಳದನ್ನ ಎಂಜಾಯ್ ಮಾಡ್ಕೊಂಡು ಕಲಿಬೇಕೆ ಹೊರತು ನೀನ್ ಇದನ್ನ ಉರು ಹೊಡ್ಕೊಂಬ, ನೀ ಇದನ್ನ ನಾನೊಂದು ನಿಂಗೊಂದು ಚೌಕಟ್ಟು ಕೊಡ್ತೀನಿ, ಆ ಚೌಕಟ್ಟಿನಲ್ಲೇ ಕಲಿ, ಆ ತರ ಹೇಳೋದು ಖಂಡಿತ ಸರಿಯಲ್ಲ. ಅದಕ್ಕೆ ಖಂಡಿತವಾಗ್ಲೂ ನಾವು ಒಪ್ಕೋತೀವಿ. ಅದೇ ರೀತಿ ನಾವು ನಮ್ಮ ಇಲ್ಲಿ ಮಕ್ಕಳಿಗೆ ಕನ್ನಡ ಹೇಳ್ಕೊಳ್ಳೋಣ ಅಂತ ಪ್ರಯತ್ನ ಪಡೋಣ. ಸೊ ಕಲಿಕೆ ಕುಲುಮೆ ಅಲ್ಲ, ಒಲುಮೆಯಲ್ಲಿ. ಸೊ ಇದು ಡೆಫಿನೆಟ್ಲಿ ದಿಸ್ ಶುಡ್ ಬಿ ಅವರ್ ಸ್ಲೋಗನ್. ಆ ಒಲುಮೆಯಲ್ಲೇ ಎಲ್ಲಾರು ಕಲಿಯೋಣ. ನಮಗೂ ಇದು ಹೊಸ ಅವಕಾಶ. ಹಾಗೇನೆ ನೀವು ತೋರಿಸ್ತಿದ್ದ ಹಾಗೆ ನನ್ಗೊಂದ್ ಸ್ವಲ್ಪ ಅಸೂಯೆನೂ ಆಯ್ತು. ದ ವೇ ದಿಸ್ ಟೀಚಿಂಗ್ ಹ್ಯಾಸ್ ಇವಾಲ್ವ್ಡ್. ನಾವುಗಳೆಲ್ಲ ಕಲಿತಿದ್ದಂಗೆ ಆತಂಕ ಕ್ಷತ್ರ ಜ್ಞಾತ ಕಲ್ತ್ಕೊತಾ ಇದ್ವಿ. ಎಸ್ಪೆಷಲಿ ಇವಾಗ ನಿಮ್ದು ಈ ಎಲ್ಲಾರ ಮನ್ಸಲ್ಲೂ ಇದೆ, ಓಕೆ ಇದು ಸೈಂಟಿಫಿಕ್ ವೇ ಆಫ್ ಟೀಚಿಂಗ್ ಲೆಟರ್ಸ್ ಬರೀ ಈ ಪಾಶ್ಚಾತ್ಯ ದೇಶಗಳೆಲ್ಲ ಇದೆ ಅಂತ. ಎಸ್ಪೆಷಲಿ ನಿಮ್ದ ಕ್ಲಾಸಿಫಿಕೇಶನ್, ಅದ್ರ ಹಿಂದೆ ಇರೋದ್ ಮೆಥಡ್, ಅದ್ರ ಹಿಂದೆ ನೀವುಗಳೆಲ್ಲ ಹಾಕಿರೋ ಎಫರ್ಟ್ ಎಲ್ಲ ನೋಡಿ ಗರ್ವಾನು ಅನ್ನಿಸ್ತು. ಅದೇ ಹೇಳಿದ್ನಲ್ಲ, ಅಸೂಯೇನೋ ಆಯ್ತು. ನಮಗೂ ಎಲ್ಲ ಹಿಂಗೆ ಹೇಳ್ಕೊಟ್ಟಿದ್ರೆ ನಾವು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡಿ ಕಲ್ತ್ಕೊತಿದ್ವೇನೋ ಅಂತ. ಬಟ್ ಯಾ ವಾಸ್ ವೆರಿ ಗುಡ್ ಟು ಸಿ ದಿಸ್. ಅದೇ ರೀತಿ ಇದೇ ನಮ್ಮ ಭಾರತೀಯ ಪರಂಪರೆದು ಉತ್ತಮವಾದ ಇದು. ಸೊ ವಿ ಕ್ಯಾನ್ ಆಲ್ವೇಸ್ ಚಾಲೆಂಜ್ ದ ಲರ್ನಿಂಗ್ಸ್. ಸೊ ಯಾವುದೋ ಒಬ್ರು ಏನೋ ಒಂದು ಚೌಕಟ್ಟು ಹಾಕೊಟ್ರು ಅಂತ ಅದರಲ್ಲೇ ಹೋಗೋಗೋದಿಲ್ಲ. ಸೊ ವಿ ಕ್ಯಾನ್ ಆಲ್ವೇಸ್ ಚಾಲೆಂಜ್. ಅಂಡ್ ನೀವು ಇವಾಲ್ವ್ ಆಗಿದ್ದೀರಾ, ಈ ತರ ಒಂದು ಹೊಸ ರೀತಿ ಸಿಲೆಬಸ್ ಕೂಡ ಮಾಡಿದ್ದೀರಾ, ತುಂಬಾ ಸಂತೋಷ. ಹಾಗೆ ನಾವುಗಳು ಸಹ ಆಲಿಸು, ಓದು, ಬರಿ, ಮಾತಾಡು ಇದೇ ಸ್ಟೆಪ್ಸ್ ಅಲ್ಲೇ ನಾವು ನಮ್ಮ ಮಕ್ಳಿಗೂ ಸಹ ನಮ್ಮ ಒಂದು ಸಿಲೆಬಸ್ ರೂಪುರೇಷೆ ಮಾಡಿ ಮುಂದಕ್ಕೆ ಹೋಗೋಣ. ಹಾಗೇನೆ ನಿಮ್ಮ ಈ ಜವಾಮನ ಬಾ ಈ ಲೆಟರ್ಗಳು ನೋಡ್ತಿದ್ದಂಗೆ ನಮಗೂ ಮೆಮೊರೈಸ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಹಾಗೆ ಐ ಆಮ್ ಶ್ಯೂರ್ ಇಲ್ಲಿರೋ ಎಲ್ಲಾರ್ಗು ತುಂಬಾ ಒಂಥರ ನಸ್ಟಾಲ್ಜಿಕ್ ಅಂತ ಅನ್ನಿಸ್ತು. ಆ ಮರದ್ದು, ಜನದ್ದು, ಒಂದ್ ಪರ್ಟಿಕ್ಯುಲರ್ JPEG ಪಿಕ್ಚರ್ಸ್ ನೋಡಿದ ತಕ್ಷಣ ನಾವುಗಳೇ ಪ್ರಾಥಮಿಕ ಶಿಕ್ಷಣಕ್ಕೆ ಹೋದ್ವೇನೋ. ಅಣ್ಣನು ಮಾಡಿದ ಗಾಳಿಪಟ, ಬಣ್ಣದ ಹಾಳೆಯ ಗಾಳಿಪಟ, ನೀಲಿಯ ಬಾನಲ್ಲಿ ತೇಲುವ ಸುಂದರ ಬಾಲಂಗೋಚಿ ಗಾಳಿ ಇನ್ನೂ ನಮ್ಗೆ ಮೆಮೊರಿಲಿದೆ, ಯಾಕಂದ್ರೆ ಅಷ್ಟು ಉರು ಹೊಡ್ಸಿದ್ದಾರೆ. ಸೊ ಈ ನೆನಪುಗಳನ್ನ ಮತ್ತೆ ತರಿಸ್ಕೊಟ್ರಿ ನಮ್ಗೆಲ್ಲರಿಗೂ. ತುಂಬಾ ಧನ್ಯವಾದಗಳು. ಅದೇ ರೀತಿ ಈ ನೀವು ತೋರಿಸಿದ ವಾಚಕ ಪುಸ್ತಕಗಳ ಒಂದು ಸರಮಾಲೆ ಆಗಿರ್ಬೋದು, ಇವುಗಳೆಲ್ಲ ನಮ್ ಕೈಯಲ್ಲೇ ಯಾವಾಗ ಬಂದು ನಾವು ಅದನ್ನ ನೋಡ್ತೀವೋ ಅನ್ನೋ ಅಷ್ಟು ಕಾತರ ಇದೆ ನಮಗೂ. ಇಟ್ಸ್ ಸಚ್ ಅ ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ಫ್ರಮ್ ಆಲ್ ಯು ಪೀಪಲ್ ಟು ದಿಸ್ ಕಾಸ್. ಸೊ ನಿಮ್ಮಗಳ ಈ ಕನ್ನಡವನ್ನ ವಿತರಿಸುವಂತಹ ಮನೋಭಾವ ಹೀಗೆ ಇರ್ಲಿ, ನಿಮ್ಗಳ ಸಪೋರ್ಟ್ ಕೂಡ ನಮಗೂ ಹೀಗೆ ಇರ್ಲಿ. ನಾವು ನಮ್ಮ ಕೈಲಾದಂತಹ ಒಂದು ಅಳಿಲ್ ಸೇವೆ ಇದಕ್ ಮಾಡ್ತೀವಿ. ಇಲ್ಲೆಲ್ಲ ಬಂದಿರುವಂತಹ ಶಿಕ್ಷಕರು ಸಹ ಅಷ್ಟೇ ಉತ್ಸುಕತೆಯಿಂದ ಇದ್ದಾರೆ ಇವಾಗ. ಅದು ಎಸ್ಪೆಷಲಿ ಇವತ್ತಿನ ಸೆಷನ್ ಎಲ್ಲ ಆದ್ಮೇಲಂತೂ ಐ ಥಿಂಕ್ ಇದು ಹೆಂಗೆ ಅಂದ್ರೆ ಡಬಲ್ ಚಾರ್ಜರ್ ಸಿಕ್ತಂಗಾಗಿದೆ. ಇದೇ ಸ್ಪಿರಿಟ್ ಅಲ್ಲೇ ಹೋಗೋಣ. ಸೊ ಮತ್ತೊಮ್ಮೆ ಸಂತೋಷ್ ಸರ್, ರವೀಂದ್ರ ಸರ್, ಮತ್ತೆ ನಾಗಾಭರಣ ಸರ್, ಧಾತ್ರಿ ಮೇಡಮ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರತಿಯೊಬ್ರು ನಮ್ಗಿಲ್ಲಿ ಸಹಕಾರ ಮಾಡ್ತಿರೋ ಎಲ್ಲರಿಗೂ ಸಹ ನಮ್ಮ ಹೃತ್ಪೂರ್ವಕ ವಂದನೆಗಳು. ನೀವುಗಳು ಹೂಗಳು ಅಥವಾ ಏನಂತಾರೆ ಹೂ ತರ ಇದೀರಾ, ನಾವುಗಳು ನಾರೇ ಆಗ್ಲಿ, ಬಟ್ ಅದು ಬೇಕು. ಸೊ ನಮ್ಮೆಲ್ಲಾ ಶಿಕ್ಷಕರು ಇಲ್ಲಿ ಬಂದಿದ್ದೀರಾ, ನೀವುಗಳು ಅಷ್ಟೇ ಅಷ್ಟೇ ನಮ್ಗೆ ಈ ಸಮಯದಲ್ಲಿ ಬೇಕು. ವಿ ಆರ್ ದ ಮೆಸೆಂಜರ್ಸ್. ಸೊ ನಿಮ್ಗಳಿಗೂ ಅಷ್ಟೇ ಸಂಡೇ ನೀವೆಲ್ಲ ಪುರ್ಸೊತ್ ಮಾಡ್ಕೊಂಡು 2-3 ಗಂಟೆ ಇದಕ್ಕೆ ಬಂದಿದ್ದೀರಾ ಅಂದ್ರೆ ನಿಮ್ಮ ಮನಸ್ಸಲ್ಲಿರೋ ಸಂಕಲ್ಪನೂ ಇಟ್ಸ್ ವೆರಿ ಕ್ಲಿಯರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡೀಸ್ ಕಮಿಟ್ಮೆಂಟ್ ಅಂಡ್ ಇಂಟ್ರೆಸ್ಟ್ ಇನ್ ದಿಸ್ ಕಾಸ್. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ತುಂಬಾ ಧನ್ಯವಾದಗಳು ಕಾರ್ತಿಕ್. ಇದರೊಂದಿಗೆ ಇವತ್ತಿನ ನಮ್ಮ ಶಿಕ್ಷಕರ ಕಲಿಕೆಯ ಕಾರ್ಯಾಗ್ರಹದ ಕಾರ್ಯಕ್ರಮದ ಕೊನೆಗೆ ತಲುಪಿದ್ದೇವೆ. ಇಂದು ಇಲ್ಲಿ ಇದನ್ನ ಕಾರ್ಯಕ್ರಮನ ಇನಿಶಿಯೇಟ್ ಮಾಡಿ ಸಿರಿಗನ್ನಡ ಕೂಟದನ್ನ ಇದ್ ಮಾಡ್ತಾ ಇರೋ ಶ್ರೀಮತಿ ರಶ್ಮಿ ನಾಗರಾಜ್ ರವರಿಗೆ, ಹಾಗೂ ಅವರು ಫಸ್ಟ್ ಕೇಳಿದ ತಕ್ಷಣ ಅಷ್ಟೇ ಉತ್ಸುಕತೆಯಿಂದ ಒಪ್ಕೊಂಡು ನಮ್ಮ ಬೆನ್ನ ಹಿಂದೆ ನಿಂತಹ ಶ್ರೀ TS ನಾಗಾಭರಣ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಅದರ ಎಲ್ಲ ಸದಸ್ಯರಿಗೂ, ಇವತ್ತು ನಮಗೆ ಅದ್ಭುತವಾದ ಕಾರ್ಯಕ್ರಮ ನಡೆಸಿಕೊಟ್ಟಂತಹ
ರವೀಂದ್ರ ಸರ್ ಅವರಿಗೂ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಬಗ್ಗೆ ನಮಗೆ ತಿಳಿ ಹೇಳಿದಂತಹ ಹಾನ್ಗಲ್ ಸರ್ ಅವರಿಗೂ, ಮತ್ತು ಇವತ್ತಿಲ್ಲಿ ಬಂದಿರುವಂತ ಎಲ್ಲಾ ನನ್ನ ಸಿರಿಗನ್ನಡ ಕೂಟದ ಮಿತ್ರರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸಿರಿಗನ್ನಡಂ ಗೆಲ್ಗೆ. Thank you, Nagavana sir. It was amazing. Okay.